ಈ ತರ ಹೋಗಿ ಶೈವಾಗಮದಲ್ಲಿ ಇದ್ರೆ ಪರವಾಗಿಲ್ಲ, ಇಷ್ಟೇ ಇರ್ಲಿ ಪರವಾಗಿಲ್ಲ. ಆದ್ರೆ ಮೋಕ್ಷಕ್ಕೆ ನಾಳೆ ದಿನ ಅಧಿಪತಿ ಆಗುವನು ಇವನು. ಅವನು ಹೋಗಿ ಈ ರೀತಿ ಏನೋ ಉಳ್ಳಂಕೈ ಕೊಣಾದ್ನ ನಾಯನಾರಂತ ಕಾಳಹಸ್ತಿ ಪೂಜಾರಿಯಾಗಿ ಕೂತಿದಾನಲ್ಲ ಅಂತ ಇವ್ರಿಗೆ ಮನಸ್ಸಲ್ಲಿ ಒಳ್ಳೆ ಯಾವಾಗ್ಲೂ ತಳಮಳ. ಒಂದಿನ ಈ ಸೋದರ ಮಾವರಾದಂತಹ ತಿರುಮಲೆ ನಂಬಿಗಳು ಅವರೇ ರಾಮಾಯಣ ಪೂರ್ತಿ ರಾಮಾನುಜರಿಗೆ ಪಾಠಕ್ರಮ ಮಾಡಿದವರೇ, ಯಾಮುನಾಚಾರ್ಯರ ಶಿಷ್ಯರು. ಅವ್ರ ಹತ್ರ ಹೇಳ್ಕೊತಾರೆ ರಾಮಾನುಜರು, ಈ ತರ ನಮ್ಮಿಬ್ರಿಗೂ ನೀವು ಏಕಕಾಲದಲ್ಲೇ ಸೋದರ ಮಾವನಾಗಿ ಹೆಸರಿಟ್ರಿ, ಮತ್ತೆ ನಮ್ಮ ಮೌಂಜಿ ಧಾರಣೆ ಎಲ್ಲ ನೀವೇ ಮಾಡಿದ್ರಿ. ಆ ಕಾಳಹಸ್ತಿಯಲ್ಲಿರೋ ಗೋವಿಂದನ ಸಂಪ್ರದಾಯಕ್ಕೆ ಹೇಗಾದ್ರೂ ತರ್ಬೇಕಲ್ಲ. ಶಿವನೇ ಪರಮ ಒಂದು ಪರತತ್ವ ಅಂತ ಕೂತಿದ್ದಾನೆ, ಆದ್ರೆ ಶಿವ ಪರತತ್ವ ಅಲ್ಲ. ನೀವೇನಾದ್ರೂ ಮಾಡಿ ನಮ್ಮ ಸಂಪ್ರದಾಯಕ್ಕೆ ಮತ್ತೆ ಅವನ ತರ್ಬೇಕಲ್ಲ ಅಂದಾಗ ಅದಕ್ಕೊಂದು ದೊಡ್ಡ ಸ್ಟೋರಿ ಕೊನೆಗೆ ತರ್ತಾರೆ. ಅವ್ರು ಬಿಡಲ್ಲ. ಕೊನೆಗೆ ಅಯ್ಯೋ ಇಷ್ಟು ಕಾಲ ಪರದೈವ ಯಾವುದು ಅಂತಾನೆ ಅರ್ಥ ಆಗದೆ ಚಿಕ್ಕ ಚಿಕ್ಕ ದೈವಗಳನ್ನೆಲ್ಲ ಪೂಜಿಸ್ತಾ ಇದ್ನಲ್ಲ, ಏನ್ ಮಾಡೋದು ನನ್ನ ಹಣೆ ಬರಹ ಅಂತ ಹೇಳಿ ಕೊನೆಗೆ ಈ ಒಂದು ಮತಾಂತರ ಆಗ್ತಾರೆ. ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತ ಹುಟ್ಟಿನಿಂದಲೂ ಶ್ರೀ ವೈಷ್ಣವರೇ ಅವರು. ಆದ್ಮೇಲೆ ನಾರಾಯಣ ಪರತತ್ವವೇ ಸರ್ವತತ್ವಕ್ಕಿಂತ ಮಿಗಿಲು ಅಂತ ಅರ್ಥ ಆಗತ್ತ ಅವರಿಗೆ. ಆದ್ರೆ ಅವ್ರಿ ಮತ್ತೆ ಈ ಧರ್ಮಕ್ಕೆ ಬರಕ್ಕೆ ಕಾರಣನಾದವರು ತನ್ನ ಸೋದರ ಮಾವನಾದಂತಹ ತಿರುಮಲೆ ನಂಬಿಗಳು. ತಿರುಮಲೆ ನಂಬಿ ಹತ್ರ ರಾಮಾನುಜರು ಭಿನ್ನಸ್ಕೋತಾರೆ. ನನ್ನ ಮುಖ್ಯ ಅಧಿಕಾರಿಯಾಗಿ ನನ್ನ ಪೀಠಕ್ಕೆ ಇನ್ನೊಬ್ರು ಬೇಕಾಗಿದೆ ನನಗೆ, ಅವರನ್ನ ಶ್ರೀರಂಗಕ್ಕೆ ಕಳಿಸ್ಕೊಡಿ, ತಿರುಮಲೆಯಲ್ಲಿ ಇಟ್ಕೋಬೇಡಿ, ಅವ್ರನ್ನ ಕಳಿಸ್ಬೇಡಿ. ತಿರುಮಲೆಯಿಂದ ಶ್ರೀರಂಗ ಕಳಿಸ್ಕೊಟ್ಬಿಡ್ತಾರೆ. ಹೋಗು, ನಿನ್ನ ಅಣ್ಣನಾದಂತಹ ಪೂರ್ವಾಶ್ರಮದಲ್ಲಿ ಅಣ್ಣ, ಇವಾಗ ಸನ್ಯಾಸಿ ಅವರು ತುರೈನಿ, ಅವರಿಗೆ ರಾಮಾನುಜರಿಗೆ ನೀನು ಸಕಲ ಕೈಂಕರ್ಯಗಳನ್ನು ಮಾಡಿಕೊಂಡು ಅರ್ಥಗಳನ್ನೆಲ್ಲ ಅಲ್ಲೇ ಸಂಗ್ರಹಿಸಿ ಶ್ರೀರಂಗನಾಥರಿಗೂ ರಾಮಾನುಜರಿಗೂ ಕೈಂಕರ್ಯವನ್ನ ಮಾಡೋದೇ ನಿನ್ನ ಮುಖ್ಯ ಉದ್ದೇಶ ಆಗ್ಬೇಕು, ನಡೆಯುತ್ತೆ ಕಳಿಸ್ಬಿಡ್ತಾರೆ. ಕಳಿಸಿದ್ಮೇಲೇನೋ ಕಳಿಸಿದ್ರು, ಆದ್ರೆ ಒಂದೇ ಮನಸ್ಕೃತರಾಗಿ ಗೋವಿಂದರು ಬರ್ಲಿಲ್ಲ. ಮನಸ್ಸೆಲ್ಲ ಆಚಾರ್ಯರ ಮೇಲೆ. ಆಗಿನ ಕಾಲದಲ್ಲಿ ಆಚಾರ್ಯರು ಹೋದ್ರೆ ಅಷ್ಟು ನಂಬಿಕೆ, ಅಷ್ಟು ವಿಶ್ವಾಸ, ಅಷ್ಟು ಒಂದು ಔದಾರ್ಯತೆ, ಒಂದು ಅಫೆಕ್ಷನ್ ಇತ್ತು. ದಿನೇ ರಾಮಾನುಜರು ನೋಡ್ತಾ ಇದ್ದಾರೆ, ಕ್ಷೀಣಿಸ್ತಾ ಇದ್ದಾರೆ. ದೇಹ ಪರ್ಯಂತ ಕ್ಷೀಣ. ಒಳ್ಳೆ ದೃಢಗಾತ್ರವಾಗಿ ಇದ್ದವರು ಒಳ್ಳೆ ಕೃಷಧಾತ್ರವಾಗಿ ಮಾರ್ಪಾಡಾಗ್ತಾ ಇದ್ದಾರೆ. ಇದೇನಿದು, ಏನಾದ್ರು ವ್ಯಾಧಿನ, ಸರಿಯಾಗಿ ತಿಂತಾ ಇಲ್ವಾ, ಕಾಲಕ್ಕೆ ನಿದ್ದೆ ಮಾಡ್ತಾ ಇಲ್ವಾ, ಎಲ್ಲ ಸರಿಯಾಗಿ ನಡೀತಾ ಇದೆ ಮಠದಲ್ಲಿ. ಆದ್ರೆ ಇವ್ರು ಮಾತ್ರ ಕ್ಷೀಣಿಸ್ ಹೋಗ್ತಾ ಇದ್ದಾರೆ, ಮುಖ ಎಲ್ಲ ಬಾಡೋಗ್ತಾ ಇದೆ. ರಾಮಾನುಜರು ಗೊತ್ತಾಗೋಯ್ತು, ಓಹೋ ಆಚಾರ್ಯರ ಜ್ವರ ಬಂದಿದೆ ಇವರಿಗೆ, ಆಚಾರ್ಯ ಜ್ವರ ಇದೆ ಅಲ್ವಾ. ಸೊ ನೀನು ಇನ್ನು ತಿರುಮಲೆಗೆ ಹೊರಟುಬಿಡು, ತಿರುಮಲೆ ನಂಬಿಗಳ ಹತ್ರನೇ ನೀನ್ ಹೋಗ್ಬಿಡು, ಇರ್ಬೇಡ. ಕರುನ ಕಟ್ಟಿರೋರ್ನ ಬಿಟ್ರೆ ಹೆಂಗೆ ಚಂಗ್ ಅಂತ ತಾಯಿ ಚೊಚ್ಚಲಿಗೆ ಹೋಗಿ ಅದು ಹಾಲು ಕುಡಿಯಕ್ಕೆ ಜಿಗಿಯಿತ್ತು, ಆ ರೀತಿ ಹೊರಟೋದು. ಶ್ರೀರಂಗವನ್ನ ಬಿಟ್ಟು ತಿರುಮಲ ಯಾತ್ರೆಯಾಗಿ ಹೋಗಿ ಒಂದು ದಿನ ಮಧ್ಯಾಹ್ನ ಆ ಒಂದು ಶ್ರೀಶೈಲ ಮಹಾಪೂರ್ಣರ ಬಾಗಿಲನ್ನ ಹೋಗಿ ತಟ್ತಾರೆ. ತಟ್ಟೋ ಧೋರಣೆಲೆ ಗೊತ್ತಾಯ್ತು ಬಂದಿರೋ ಗೋವಿಂದ ಅಂತ. ಒಳಗಡೆ ಇರೋ ತಿರುಮಲೆ ನಂಬಿಗಳಿಗೆ ಯಾರು ಅಂದ್ರು, ನಾನು ಗೋವಿಂದ ಬಂದಿದ್ದೀನಿ. ಏನಕ್ಕೆ ಬಂದಿದೀಯಾ, ಏನಕ್ಕೆ ಬಂದಿದೀಯಾ ಅಲ್ಲ. ಸರಿ, ಅವ್ರು ಒಂದೇ ಮತ್ತೆ ಉಪನಿಷತ್ ವಾಕ್ಯವನ್ನ ಹೇಳಿದ್ರು. ಏನ್ ಹೇಳಿದ್ರು, ವಿಕ್ರಿಯವಾದಂತಹ ಹಸುವಿಗೆ ಯಾರು ತಗೋತಾರೋ ಅವರೇ ಧಾತನೆ ಹೊರತು ವಿಕ್ರಿಯ ಮಾಡಿರೋನು ಹುಲ್ಲಿಡಲ್ಲ, ನೀರ್ ಕೊಡಲ್ಲ ಅಂತ ಹೇಳ್ತಾರೆ. ಇದು ಉಪನಿಷತ್ ವಾಕ್ಯ. ಇಲ್ಲ, ಹಸು ಅನ್ನೋದು ಜೀವಾತ್ಮ, ವಿಕ್ರಿಯ ಅನ್ನೋದು ವ್ಯಾಪಾರ. ಯಾರು ವಿಕ್ರಯಿಸಿದ್ದೋ ಮಾಯೆ ಅನ್ನೋವಳು ಸಂಸಾರವೆಂಬ ವ್ಯಾಪಾರ ಲೌಕಿಕದಲ್ಲಿ ಎಲ್ಲೋ ನಮಗೆ ಸ್ವಲ್ಪ ಭಗವದ್ ಜ್ಞಾನ ಅಂತ ಬಂದಾಗ ಭಗವಂತನಿಗೆ ಈ ಜೀವಾತ್ಮವನ್ನ ವಿಕ್ರಿಯೆ ಮಾಡ್ಬಿಡ್ತಾಳೆ, ಮಾರ್ಬಿಡ್ತಾಳೆ. ಮತ್ತೆ ಈ ಜೀವಾತ್ಮ ಇದೇ ಸಂಸಾರವೇ ನನಗೆ ರುಚಿಯಾಗಿದೆ, ಭಗವತ್ ಸಾನ್ನಿಧ್ಯ ರುಚಿಯಾಗಿಲ್ಲ ಅಂತ ವಾಪಸ್ ಬಂದ್ರೆ ಆ ಮಾಯೆ ಏನ್ ಹೇಳ್ತಾಳೆ, ಜಡೆ ಬುದ್ಧಿ ಮಾನುರ
ಮರ್ಕಟದ ಹಾಗೆ ವರ್ತಿಸ್ಬೇಡ. ಯಾವಾಗ ತೋರಿ ಜ್ಞಾನದಿಂದ ಈ ಆತ್ಮಕ್ಕೆ ಪರಮಾತ್ಮ ಅಂತ ಒಬ್ಬ ಇದಾನೆ, ಈ ಮಾಯೆ ಓನರ್ ಅಲ್ಲ, ಅವನು ಓನರ್ ಅಂತ ನೀನ್ ಮಾರಾಯ್ತು. ನೀವ್ ಓನರ್ ಹತ್ರ ಹೋಗ್ಬೇಕಾ, ನನ್ನ ಹತ್ರ ಇರ್ಬೇಕಾ? ಒಂದು ವಸ್ತುವನ್ನ ಅಂಗಡಿಯಿಂದ ತಗೋತೀರಾ, ನಿಮ್ ಹತ್ರ ಇರ್ಬೇಕಾ ಅಥವಾ ಅಂಗಡಿ ಹತ್ರನೇ ಇರ್ಬೇಕಾ ಆ ವಸ್ತು? ಹಂಗಾಗಿ ಕರ್ಮವೆಂಬ ಹಣವನ್ನ ಕೊಟ್ಟು, ಋಣವೆಂಬ ಹಣವನ್ನ ಕೊಟ್ಟು ನೀನು ಮಾರಲ್ಪಟ್ಟಿದ್ದೀಯ. ನಾನು ಮಾಯೆ ಆದವಳು ನಿನಗೆ ಓನರ್ ಅಲ್ಲ. ಈ ಹಸು ಎಂಬ ಜೀವ ಇನ್ನು ಪರಮಾತ್ಮನಿಗೆ ಯಾವಾಗ್ಲೂ ಅಡಿಪಣಿಂದ ಉಳಿದವನ್, ಯಾವಾಗ್ಲೂ ಅವನ ತಿರುವಡಿಯನ್ನು ಆಶ್ರಯಿಸ್ಬೇಕು. ಗೊತ್ತಾಗೋಯ್ತು ಇವರಿಗೆ. ಓಹೋ, ಆಚಾರ್ಯರು ಉಪನಿಷದ ಅರ್ಥ ಪ್ರಕಟನ ಚರಿತಂ ಅಂತ ಉಪನಿಷದ್ ವಾಕ್ಯವನ್ನ ಕಿವಿಲ್ ಹಾಕಿದ್ರು. ಬರೆ ಇಟ್ಟಂಗಾಯ್ತು. வித்த மாட்டுக்கு புல் வைக்க மாட்டேன், வித்த மாட்டுக்கு ತಣ್ಣೀರ್ ಪಾಚ ಮಾಟೇನ್ ಒಳಗಡೆಯಿಂದ ಕೊರಳು ಕೊಟ್ರು. ಗೊತ್ತಾಗೋಯ್ತು. ಓಹೋ, ದೇವರಹಸ್ಯ ಇದು. ಛಾಂದೋಗ್ಯೋಪನಿಷತ್ ಹೇಳಿರೋ ತರ ಮಾಯೆಯಿಂದ ವ್ಯಾಪಾರ, ಸಂಸಾರವೆಂಬ ವ್ಯಾಪಾರದಲ್ಲಿ ಪರಮಾತ್ಮನಿಗೆ ಜೀವಾತ್ಮವನ್ನ ವಿಕ್ರಿಯೆ ಮಾಡಿದ ಮೇಲೆ ಮತ್ತೆ ಜೀವಾತ್ಮ ಮಾಯೆಯನ್ನ ಆಶ್ರಯಿಸಿ ಇರ್ಬೋದು. ಅದು ಪರಮಾತ್ಮನ ಕಡೆ ಹೊರಟೋಗ್ಬೇಕದು. ಜೀವಂತವಾಗಿ ನಾವಿದೀವಿ ಈ ಲೋಕದಲ್ಲಿ, ಒಂದು ಪಾರ್ಥಿವ ಶರೀರ ಅನ್ನೋದಿದೆ ನಮ್ಗೆ. ಆದ್ರೆ ಅದು ಪರಮಾತ್ಮನ ಸಾಧನೆಗೆ ಮೀಸಲಾಗಿರ್ಬೇಕು ಅಂತ ಅರ್ಥ ಆಗೋದು. ಓಡಿದ್ರು அப்படியே கதறடிச்சுண்டு போனார். ರಾಮಾನುಜರ ತಿರುವಡಿಯ ಗತಿ ಅಂತ ಹೋಗಿ ರಾಮಾನುಜರ ಕಾಲಲ್ಲಿ ಬಿದ್ರು. ತಕ್ಷಣ ಆ முதல்வன் ಇವಂದಾನೋ, ಓಹೋ ಮತ್ತೆ ಬಂದಿಯಾ ಅಂತ ಕೇಳಿದಾಗ ನನ್ನ ಒಳಗಣ್ಣು ತರಿತು. ನಾನು ಇನ್ನು ನಿಮ್ಮನ್ನ ಬಿಟ್ರೆ ಯಾರನ್ನೂ ಜಗತ್ತಲ್ಲಿ ಆಶ್ರಯಿಸಕ್ಕೆ ಸಮರ್ಥನಲ್ಲ. ಸಾಕ್ಷಾತ್ ಲೀಲಾ ವಿಭೂತಿಯಿಂದ ನಿತ್ಯ ವಿಭೂತಿಗೆ ಕರ್ಕೊಂಡು ಹೋಗೋ ಜಗದಾಚಾರ್ಯ ಇರುವಾಗ ಯಾವ್ದನ್ನೋ ಹೋಗಿ ನಾನು ಆಶ್ರಯಿಸಿದ್ನಲ್ಲ. ಇನ್ನು ನನಗೆ, ಯಾಕಂದ್ರೆ ಶ್ರೀಶೈಲ ಮಹಾಪೂರ್ಣರು ಅಂದ್ರೆ ತಿರುಮಲ ನಂಬಿಗಳು ಸಂಸಾರಿ, ಅವ್ರು ಸನ್ಯಾಸಿ ಅಲ್ಲ, ಅವ್ರು ಸಂಸಾರಸ್ಥರು, ಗೃಹಸ್ಥಾಶ್ರಮದಲ್ಲಿ ಇದ್ದವ್ರು. ಹಾಗಾಗಿ ನಿಮ್ಮನ್ನೇ ಆಶ್ರಯಿಸ್ತೀನಿ ಎಂದಾಗ ಇಡೀ ತ್ರಿದಂಡವನ್ನ, ಇಡೀ ಕಾಷಾಯವನ್ನ, ಇನ್ನು ನನ್ನ ಈ ಶ್ರೀ ವೈಷ್ಣವ ಸಿದ್ಧಾಂತದ ಈ ಒಂದು ಪ್ರವರ್ತಕಾಚಾರ್ಯರಾಗಿ ನೀನು ಬರ್ದಿಲ್ಲೋ, ನೀನು ಚೆನ್ನಾಗಿ ಇದನ್ನ ಮುಂದುವರಿಸ್ಕೊಂಡು ಹೋಗು ಅಂತ முதலையாண்ட ಅನ್ನೋ ಹೆಸರನ್ನ ಹೊಸದಾಗಿ ಅವರಿಗೆ முதல் ಆಂಡ, முதಲ್ ಅಂದ್ರೆ ಮೊದಲನೇ, ರಾಮಾನುಜರ ಆದ್ಮೇಲೆ ಆ ಪೀಠಕ್ಕೆ ನೆಕ್ಸ್ಟ್ ಅಲಂಕರಿಸಿದವರೇ முதலியாண்ட. ತನ್ನ ಚಿಕ್ಕಮ್ಮನ ಮಗನಾದಂತಹ ಗೋವಿಂದ ಭಗವತ್ಪಾದರು. ಇವತ್ತು ಅವರದ್ದು ನಕ್ಷತ್ರ. ನಿನ್ನೆ ರಾಮಾನುಜರದು ಮಾಮಿ ಎಂಬಾರ್ ಹೆಸರಲ್ವಾ ಅವರಿಗೆ? இவர் முதலியாண்டன். ಎಂಬಾರ್ வந்து ರಾಮಾನುಜರ ಅಕ್ಕನ ಮಗ ಎಂಬಾರ್. ಇವರಿಗೆ ಗೋವಿಂದ ಎಂಬಾರ್ ಅಲ್ವಾ? ಇಲ್ಲ ಇಲ್ಲ, தாசரதிக்கு ಎಂಬಾರ್ங்கிற திருநாமம். இவர் கோவிந்தர், இவர் முதலியாண்டார். தாசரதி ராமானுஜருடைய அக்கா பிள்ளை, அவர் ಎಂಬಾರ್. நான் ಎಂಬೆರುಮಾನ ஆனால் ನೀ ಎಂಬಾರೋ ಅಂತ ಹೇಳ್ತೀವಲ್ವಾ, ಆ ರೀತಿ ಎಂಬಾರ್ ಅನ್ನೋರು ಅಕ್ಕನ ಮಗ. அவருக்கு திருநாமம் பூர்வாசிரமத்துல தாசரதி, தாசரதி தான் ಎಂಬಾರ್. ಗೋವಿಂದರ್ வந்து முதலியாண்டார். ಓಕೆ, ಗೋವಿಂದ ಭಗವತ್ಪಾದರಿಗೆ முதலியாண்டாರ್ ಅಂತ ಹೆಸರು. ದಾಶರಥಿ ಎಂಬಾರ್. ಎಂಬಾರು ಒಂದು ಪೀಠಾಧಿಪತಿನೇ, ಲೇಟರ್ ಬಂದಿದ್ದವರು. 74 ಪೀಠಾಧಿಪತಿಗಳಲ್ಲಿ ಎಂಬಾರು ಬಟ್ எல்லாருக்கிಂತ தலைவனாக இருந்தவர் முதலியாண்டார். ராமானுஜ பதச்சாயா கோவிந்தாஹ்வாய பாயினி, அப்படித்தானே இருக்கு தனியன் ஸ்லோகம். ராமானுஜ பதச்சாயா, ராமானுஜರ ಪಾದದ ಛಾಯೆ, ಗೋವಿಂದ ಆಹ್ವಾಯ ಪಾಯಿ. ಗೋವಿಂದರೇ ಅವರದ முதலியாண்டான வெலுகினார் பிற்காலத்தில். எனி கன்ஃபியூಷನ್ ಮಾಮಿ? ಗೋವಿಂದರಿಗೆ ಎಂಬಾರು ಅಂತ ಜ್ಞಾಪಕ. ಗೋವಿಂದರ್ದ முதலியாண்டார், ದಾಶರಥಿದ ಎಂಬಾರ್.
சோ ராமானுஜருக்கு ரெண்டு பக்கத்துலயும் 4 சிஷ்யர், ரெண்டு கூரத்தாழ்வான், முதலியாண்டான், எம்பார், அதுக்கப்புறமா அருளா பெருமாள், எம்பெருமானார். இன்னொருத்தர் சிஷ்யர் ಅರುಳಾಳ ಪೆರುಮಾಳ್ ಎಂಬೆರುಮಾನ. ಇವಾಗ 4 ಜನ ಪಟ್ಟ ಶಿಷ್ಯರು. ಶಂಕರ ಭಗವತ್ಪಾದರಿಗೆ ಹೆಂಗೆ ಸುರೇಶ್ವರಾಚಾರ್ಯ, ಅಸ್ತಾಮಲಕಾಚಾರ್ಯ, ಪದ್ಮಪಾದಾಚಾರ್ಯ, ತ್ರೋಟಕಾಚಾರ್ಯ 4 ಜನರು, ರಾಮಾನುಜರಿಗೂ ಹಂಗೆ. ಕೂರತ್ತಾಳ್ವಾನ್, முதலியாண்டான், ಅದಕ್ಕೆ ಎಂಬ, ಅರುಳಾಳ ಪೆರುಮಾಳ್ ಎಂಬೆರುಮಾನ. 4 ಜನದ್ದು 4 ಕತೆ ಆಯ್ತಾ. ಮಹಾನ್ ಪುರುಷರು முதலியாண்டான் ಬೇಕಾದಷ್ಟು ಸಂಪ್ರದಾಯಕ್ಕೆ ದುಡಿದ್ರು. ರಾಮಾನುಜರ ಮುಂದೆ ಅರಿಯರ್ ಸೇವೆ ನಡೆಯೋದು. ಅರಿಯರುಗಳು ಸ್ವಾಮಿ ನಮ್ಮಾಳ್ವಾರರ ತಿರುವಾಯ್ಮೊಳಿನ ಕಲಿತಾ ಇದ್ದೀರಲ್ಲ, ಈ ಪ್ರಬಂಧಾದಿಗಳು, ಇದನ್ನ ನಾಟ್ಯ ಮಾಡಿ ತೋರ್ಸೋವಾಗ ರಾಮಾನುಜರ ಮನಸ್ಸಲ್ಲಿ ಏನು ತೋರ್ಸ್ಬೇಕು ಅಂತ ಇದೆಯೋ ಅದನ್ನ ಅರಿಯರ್ ತೋರಿಸ್ತಾ ಇರ್ಲಿಲ್ಲ. ಅವಾಗ ಹಿಂದೆಗಡೆ முதலியாண்ட ಕುತ್ಕೊಂಡು ಅದನ್ನ ಇನ್ಯಾಕ್ಟ್ ಮಾಡೋದು. ರಾಮಾನುಜರ ಮನಸ್ಸಲ್ಲಿ ಈ ರೀತಿ ವ್ಯಾಖ್ಯಾನಗಳನ್ನ ತೋರ್ಸ್ಬೇಕು ಅಂತ ಇದೆ, ತೋರ್ಸಿ ಅಂತ ಅವರು ಮುದ್ರೆಯನ್ನ ಹಿಡ್ಕೊಂಡು ಅಪ್ಪೂಚಿ ಕಾಟಿಗಿಂಡ್ರಾನ್ ಕಣ್ಣನ್ ಅಪ್ಪೂಚಿ ಕಾಟಿಗಿಂಡ್ರಾನ್ ಅಂತ ಒಂದು ಪಾಶುರದಲ್ಲಿ ಬರುತ್ತೆ. ಅಂದ್ರೆ ಕೃಷ್ಣ ಭಯ ಪಡಿಸ್ತಾನೆ ಮಕ್ಕಳನ್ನ, ಕೃಷ್ಣ ಭಯ ಪಡಿಸ್ತಾನೆ. ಈ ಮಕ್ಕಳು ಏನ್ ಮಾಡ್ತವೆ, ಈ ಕಣ್ರಪ್ಪೆ ಮೇಲಕ್ ಮಡಚ್ಬಿಟ್ಟು ಭೂತ ಬಂತು ಅಂತ ಭಯ ಪಡಿಸುತ್ತವೆ ಅಲ್ವಾ. ಅದು ಸಾಧಾರಣ ಮಕ್ಕಳು. ಕೃಷ್ಣ ಆಟ ಆಡ್ತಾ ಇರ್ತಾನೆ, ಗೋಪಿಕೆಯರು ಗೋಪಾಲಕರು ಎಲ್ಲ ನಂದಗೋಪಾಲದಲ್ಲಿ ಆಟ ಆಡ್ತಾ ಇರ್ತಾರೆ. ಕೃಷ್ಣನ್ ಮೇಲೆ ಯಾರು ಗಮನ ಕೊಡಲ್ಲ, ಅವರವರೇ ಒಂದು ಗ್ರೂಪ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಕೃಷ್ಣನ ಮನಸ್ಸಲ್ಲಿ ಏನೋ ತಡಿ, ಇವ್ರಿಗೆಲ್ಲ ಪಿಶಾಚಿ ಬಂತು ಅಂತ ತೋರಿಸ್ತೀನಿ ಅಂತ ಏನ್ ಮಾಡ್ತಾನೆ, ಕಣ್ಣನ್ನ ಈ ತರ ಮಾಡಲ್ಲ. ಅವನ್ ಸಾಧಾರಣ ಮಗು ಅಲ್ಲ, ಅದು ತಮದ್ಭುತಂ ಬಾಲಕಂ, ಅದ್ಭುತ ಬಾಲಕ ಅವನು ಅಲ್ವಾ. ಅವನೇನ್ ಮಾಡ್ತಾನೆ ಅಂದ್ರೆ ಅರಿಯರು ಕಣ್ಣನ್ನ ಮಾಡಿ ತೋರ್ಸುದು. ರಾಮಾನುಜರಿಗೆ ಮನಸ್ಸಲ್ಲಿ ಅಯ್ಯೋ ನಾರ್ಮಲ್ ಮಕ್ಕಳು ಮಾಡೋ ತರ ಕೃಷ್ಣ ಚೇಷ್ಟೆ ಇರಲ್ವಲ್ಲ, ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ, ಅಮಾನುಷ ತಾನೆ ಅವನು, ಅಮಾನುಷ ತತ್ವ ಅವನಲ್ಲಿರೋದ್ರಿಂದ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಅಂದ್ರೆ முதலியாண்டானுக்கு மனசில் ಗೊತ್ತಾಯ್ತು, ராமானுஜருடைய திருவுள்ள வியாக்கியானத்துல வேறಪಡಿ இருக்கு ಅಂತ. ಆ ವ್ಯಾಖ್ಯಾನವನ್ನು ತೋರ್ಸುವಾಗ முதலியாண்டார் ಹೇಳಿದ್ರು, ಸಾಧಾರಣ ಮಗು ಹೋದ್ರೆ ಹಿಂಗ್ ಕಣ್ಣನ್ನತ್ತೆ, ಇವನು ಅದ್ಭುತ ಬಾಲಕ, 2 ಕೈ 4 ಕೈ ಮಾಡ್ಕೊಂಡ್ಬಿಟ್ರೆ ಮಕ್ಕಳೆಲ್ಲ ಓಡ್ ಹೊರಟೋಗುತ್ತೆ ಅಲ್ವಾ. ಸಾತ್ವಿಕವಾದ ಅಭಿನಯ ಅದು. 2 ಕೈ ಇರೋದು 4 ಕೈ ಶಂಖಚಕ್ರಗಳನ್ನ ಹಿಡ್ಕೊಂಡ್ಬಿಟ್ರೆ ಏನಾಗತ್ತೆ, ಮಕ್ಕಳಿಗೆಲ್ಲ ಭಯ ಶುರು ಆಗೋಗುತ್ತೆ. ಅಯ್ಯೋ ಕಣ್ಣ 2 ಕೈ ಇರುತ್ತೆ, 4 ಕೈಯ ಮೊಳಚಿರ್ಕೆ, ಶಂಖಂ ಚಕ್ರಂ ಗದೆ ಪದ್ಮಮೆಲ್ಲ ಬಂದ್ಬಿಡುತ್ತೆ ಅಂತ ಏನ್ ಮಾಡುತ್ತವೆ, ಹೆದರ್ಕೊಂಡ್ಬಿಡುತ್ತವೆ. ಅಷ್ಟು ಸಾತ್ವಿಕ ಭಾವನೆಯಿಂದ ಪರಮಾತ್ಮನನ್ನ ತೋರ್ಸ್ಬೇಕು. ಕಣ್ಣನ್ನೆಲ್ಲ ಹಿಂಗ್ ರೌದ್ರಾಕಾರವಾಗ್ಬಿಟ್ಟು ತೋರ್ಸಿದ್ರೆ ಸಾತ್ವಿಕ ಹೋಯ್ತು, ಲೌಕಿಕತ್ವ ಬಂದ್ಬಿಡ್ತು ಅದಕ್ಕೆ ಅಲ್ವಾ. ಆವಾಗ ನಮ್ಮಾಳ್ವಾರ ಆ ವಾಕ್ಯಗಳಿಗೆ ಸೆನ್ಸಿಟಿವಿಟಿ ಹೊರಟೋಗುತ್ತೆ, ಬ್ಯೂಟಿ ಹೊರಟೋಗುತ್ತೆ, ಅನುಭವಿಸೋದು ಕಷ್ಟ ಆಗೋಗುತ್ತೆ. ಅವಾಗ ಹಿಂದೆಗಡೆ முதலியாண்ட ಕುತ್ಕೊಂಡು ಈ ರೀತಿ ತೋರ್ಸೋದು, ಅರಿಯದು ನೋಡಿ ಅಭಿನಯ ಮಾಡೋರು. ರಾಮಾನುಜರ್ ತಿರುಗಿ ನೋಡ್ತಾ ಇರ್ಲಿಲ್ಲ, ಓಹೋ முதலியாண்டான் ಇರ್ಕಾರೋ ಅಂತ ಕೇಳೋರು. ನನ್ ಹಿಂದ್ಗಡೆ முதலியாண்டான் ಇದ್ದಾರ ಅಂದ್ರೆ ರಾಮಾನುಜರ ಮನಸ್ಸಲ್ಲಿ ನಡೆಯುವಂತಹ ಪ್ರತಿ ಒಂದು ವಿಷಯಗಳು ಸಂಪ್ರದಾಯದಲ್ಲಿ ಒಳ್ಳೆ ಛಾಯೆ ತರ, ನೆರಳು ತರ முதலியாண்டாನ್ಗೆ ಅರ್ಥ ಆಗೋದು. ಒಂದು ಶಿಷ್ಯ ಗುರುವನ್ನ ಅರ್ಥ ಮಾಡ್ಕೊಳ್ಳೋದು ಆ ರೀತಿ. ಗುರುವಿನ ಹೃದಯದಲ್ಲಿ ಯಾವ್ದಾದ್ರೂ ಒಂದು ಸಂಶಯ ಮೂಡಿದ್ರೆ ಅದು ಯಾವ ರೀತಿ ಜ್ಞಾನ ಸ್ವರೂಪದಿಂದ ಪಾರಮಾರ್ಥಿಕ ಸ್ವರೂಪದಿಂದ ಹೆಂಗೆ ಬಗೆಹರಿಸ್ತಾರೆ ಅಂತ ಶಿಷ್ಯನಿಗೆ ಗೊತ್ತಾಗ್ಬೇಕು. ಅದು ಗೊತ್ತಾದ್ರೇನೆ ಸಕಲ ವಿದ್ಯಾ ಪಾರಂಗತ್ವ ವಿದ್ವಾಂಸತೆ ಅವ್ರಿಗಿದೆ ಅಂತ ಅರ್ಥ. ಆ ರೀತಿ ರಾಮಾನುಜರನ್ನೇ ಅರ್ಥ ಕೊಡದಂತಹ ಮಹನೀಯ ವ್ಯಕ್ತಿ முதலியாண்ட. ಇವತ್ತಿನ ದಿನ ಆವರ್ತ ನಕ್ಷತ್ರ. ಸಂಪ್ರದಾಯದಲ್ಲಿ ಒಂದೊಂದು ಮಹಾಸಾಗರ. ಈ ಒಂದು ಶ್ರೀ ವೈಷ್ಣವ ಸಿದ್ಧಾಂತ ಅನ್ನೋ ಶರಣಾಗತಿ ತತ್ವದಲ್ಲಿ ಒಬ್ಬೊಬ್ಬರ ಆಚಾರ್ಯರು ಒಂದೊಂದು ಹನಿ ಇದ್ದ ಹಾಗೆ. ಅರ್ಥ ಮಾಡ್ಕೊಳ್ಳೋದು
ತುಂಬಾ ಕಷ್ಟ. ಆದ್ರೆ ಅರ್ಥ ಮಾಡ್ಕೊಂಡ್ರೆ ಒಬ್ರೊಬ್ರು ಪರಮಾತ್ಮನ ಅವಯವಗಳನ್ನ ನಮ್ಗೆ ತೋರಿಸಿದ್ದಾರೆ. ಮೊದಲಿಯಾಂಡನ್ ಬರ್ದಿರೋ ಗ್ರಂಥ ಅದೇ ನ್ಯಾಸ ದಶಕಂ. ಶರಣಾಗತಿಯಲ್ಲಿ 10 ವಿಧವಾದಂತಹ ಶರಣಾಗತಿಯನ್ನ ದಶಕಗಳಾಗಿ ಕೊಟ್ಟು, ಶರಣಾಗತಿ ಅಂದ್ರೆ ಏನು, ಆ ಶರಣಾಗತಿಯಲ್ಲಿ ಯಾವುದು 10 ವಿಧ, ಆ 10 ವಿಧಗಳಲ್ಲಿ ಯಾವ ರೀತಿ ನಡ್ಕೋಬೇಕು, ಅದಕ್ಕೆ ಅಡಿಪಾಯ ಏನು, ಪೂರ್ವ ಟಿಪ್ಪಣಿ, ಪೂರ್ವ ಅವತಾರಿಕೆ ಅಂದ್ರೆ ಏನು, ಎಲ್ಲವನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರ್ದಿದ್ದಾರೆ. ಯತಿ ಧರ್ಮಂ ಸಮುಚ್ಚಯ ಅನ್ನೋ ಗ್ರಂಥಕ್ಕೆ ಇವ್ರ ನ್ಯಾಸದರ್ಶಕಂ ಆಧಾರ ಗ್ರಂಥವಾಗಿ ನಮಗೆ ಬರುತ್ತೆ. ಎಲ್ಲ ಕಬ್ಬಿಣದ ಕಡ್ಲೆ ಬೇಯಿಸ್ಬೇಕು, ಬೇಯಿಸಿದ್ರೇನೆ ಗೊತ್ತಾಗುತ್ತೆ. ಒಂದೊಂದು ಒಂದು ಮಹನೀಯ ಗ್ರಂಥ, ಮಹನೀಯವಾದಂತಹ ಕೊಡುಗೆ. ಆಚಂದ್ರಾರ್ಕವಾಗಿ ಸೂರ್ಯಚಂದ್ರಾದಿಗಳು ಮುಳುಗ್ ಹೋದ್ರು ಇದರ ಗ್ರಂಥಗಳು ಮುಳುಗಲ್ಲ. ಆ ರೀತಿ ಸಂಪ್ರದಾಯಕ್ಕೆ ತಮ್ಮನ್ನೇ ತಾವು ಅರ್ಪಿಸ್ಕೊಂಡಿದ್ದಾರೆ. ಇವರ ಕಾಲದಲ್ಲೇ ಇವರ ವಿನಿದಾಸರ್ ಅನ್ನೋ ಗಜೇಂದ್ರದಾಸರು, ಧನುರ್ದಾಸರು ಇವರೆಲ್ಲ ಇದ್ದವು. ಒಬ್ರೊಬ್ರು ರಾಮಾನುಜರ ಸಿದ್ಧಾಂತಕ್ಕೆ ದುಡಿದಿದ್ದಾರೆ. ಇದಕ್ಕೆ ಅಪರಮ ಬಂದವಾಗ ಪಿಳ್ಳೈ ಲೋಕಂಜಿಯರೆಲ್ಲಾರು. ಇದಕ್ಕೆ ನೆಕ್ಸ್ಟ್ ಸಂತತಿ ಬಂದವರೇ ಪಿಳ್ಳೈ ಲೋಕಾಚಾರ್ಯ, ಸ್ವಾಮಿ ವೇದಾಂತ ದೇಶಿಕ, ಅತ್ತುಳ, ಒಂದೊಂದು ಅನರ್ಘ್ಯ ರತ್ನಗಳು ಆಚಾರ್ಯ ಪರಂಪರೆಯಲ್ಲಿ. ಎಲ್ಲ ನೀವು ನಿಧಾನಕ್ಕೆ ತಿಳ್ಕೊತೀರಾ. ಈ ಗೋವಿಂದ ಪಾದಾಚಾರ್ಯರ ಶಿಷ್ಯರೇ ಅಲ್ವಾ ಸರ್ ಶಂಕರಾಚಾರ್ಯರು? ಅವರು ಗೋವಿಂದ ಭಗವತ್ಪಾದರು ಬೇರೆ. ಗೋವಿಂದ ಭಗವತ್ಪಾದರ ಶಿಷ್ಯರು ಶಂಕರಾಚಾರ್ಯರಲ್ಲ. ಗೋವಿಂದ ಭಗವತ್ಪಾದರ ಶಿಷ್ಯರು ಗೌಡಪಾದರು, ಗೌಡಪಾದರ ಶಿಷ್ಯರು ಶಂಕರಾಚಾರ್ಯ. ಗೊತ್ತಾಯ್ತಾ? ಶಂಕರಾಚಾರ್ಯರ ಪ್ರಾಚಾರ್ಯರು, ಆಚಾರ್ಯರಲ್ಲ. ಆಚಾರ್ಯರು ಗೌಡಪಾದ, ಅವರ ಆಚಾರ್ಯ ಅಂದ್ರೆ ಪ್ರಾಚಾರ್ಯ, ಅವರು ಗೋವಿಂದ ಭಗವತ್ಪಾದ. ಆ ಗೋವಿಂದ ಭಗವತ್ಪಾದರು ಬೇರೆ, ಈ ಗೋವಿಂದ ಭಗವತ್ಪಾದರು ಬೇರೆ. ಓಕೆ, ದೇರ್ ಆರ್ ಸೋ ಮೆನಿ ನೇಮ್ಸ್ ವಿಚ್ ಆರ್ ರಿಪೀಟೆಡ್ ಇನ್ ದ ಆಚಾರ್ಯ ಪರಂಪರಾ. ಈಗ ಪರಾಶರರು ಅಂತೀವಿ, ವೇದವ್ಯಾಸರ ತಂದೆ ಪರಾಶರರು ಅಲ್ವಾ, ಶಕ್ತಿಯ ಮಗ ವಸಿಷ್ಠಾಚಾರ್ಯ, ವಸಿಷ್ಠ ಆದ್ಮೇಲೆ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರರ ಮಗ ವ್ಯಾಸ, ವ್ಯಾಸರ ಮಗ ಶುಕ. ಇದೇ ಪರಾಶರ ಸ್ವಾಮಿ ಕೂರತ್ತಾಳ್ವಾರರ ಪ್ರಥಮ ಪುತ್ರ ಪರಾಶರ ಭಟ್ಟ. ಆ ಪರಾಶರ ಈ ಪರಾಶರರ, ಆ ಪರಾಶರರ ಹೆಸರು ಈ ಪರಾಶರರಿಗೆ ಬಂದಿದೆ ಅಷ್ಟೆ. ಅವರೇ ಬೇರೆ. ಅವರು ವಿಷ್ಣು ಪುರಾಣವನ್ನ ಕೊಟ್ಟವರು, ಇವರು ಗುಣರತ್ನ ಕೋಶವನ್ನ ಕೊಟ್ಟವರು ಅಲ್ವಾ. ಪರಾಶರ ಡಿಫ್ರೆಂಟ್. ವೇದವ್ಯಾಸ ನಮ್ಮ ಭಾಗವತವನ್ನ ಮಹಾಭಾರತವನ್ನ ಕೊಟ್ಟವರು. ವೇದವ್ಯಾಸ ಭಟ್ಟ ಅವರು ಬೇರೆ. ಇವರು ಪರಾಶರರ ತಮ್ಮ ವೇದವ್ಯಾಸ ಭಟ್ಟ, ಅದೇ ಹೆಸರು ಆದ್ರೆ ಬೇರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಆಗತ್ತೆ ಕನ್ಫ್ಯೂಷನ್, ಇಲ್ಲ ಅಂತ ಅಲ್ಲ, ನಮಗೂ ಆಗ್ತಾ ಇತ್ತು ಓದವಾಗಿಲ್ಲ. ಸರ್ ಅವರು ಅದ್ವೈತ ಸಿದ್ಧಾಂತಮಲ್ವಾ ಶಂಕರಾಚಾರ್ಯರು, ಇವರು ವಿಶಿಷ್ಟಾದ್ವೈತಮಾ? ಯಾರು? ರಾಮಾನುಜರು. ಹೌದು, ರಾಮಾನುಜರು ಫಸ್ಟ್ స్కూలింగ్ సేరిద్దు అద్వైత ఫిలాసఫర్ అత్రానే. ఏమిటంటే ఒక్క ఫిలాసఫీ నేను ఇప్పుడు స్థాపించాలా అంటే మరొక్క ఫిలాసఫీ చాలా బాగా అర్థం కావాలి. I have to establish విశిష్టాద్వైత సిద్ధాంత. I should know every nook and corner of Advaita. Only then I can establish Vishishadvaita. If a Madhvacharya want to establish Dvaita, he should know every nook and corner of Advaita and Vishishadvaita both. Only then he can come out with such a profound philosophy called Dvaita. So Dvaita, Advaita and Vishishadvaita are interrelated. It is not bifurcated, it is interrelated. ಬಟ್ ಅವರು ದ್ವೈತ ಅಂದ್ರೆ ಪರಮಾತ್ಮ ಬೇರೆ ನಾವು ಬೇರೆ ಅಂತ ಇತ್ತಲ್ಲ ಅವ್ರಿಗೆ. ಅದೇ ತರ ವಿಶಿಷ್ಟ ಅದ್ವೈತ ಅವ್ರಿಗೆ ఏనిತ್ತು? చాలా సింపుల్ అర్థం చేసుకుంట బాగా. మీ భగవద్గీత క్లాస్ కు మీకు చాలా హెల్ప్ అవుతుంది. ఇంత ಅದ್ವೈತ ಅಂದ್ರೆ ಎರಡು ಅನ್ನೋದು ಇಲ್ಲದೆ ಇರೋದು. ಒಂದು ಜೀವಾತ್ಮ
ನನ್ನಲ್ಲೇ ಪರಮಾತ್ಮ ಇದಾನೆ ಅಂತ ರಿಯಲೈಸ್ ಮಾಡ್ಕೊಂಡ್ಬಿಟ್ರೆ ಅದು ಅದ್ವೈತ. ಇಫ್ ಯು ರಿಯಲೈಸ್ ದಿಸ್ ಬಾಡಿ ಇಸ್ ನಥಿಂಗ್, ದಿಸ್ ಆತ್ಮ ಇಸ್ ಎವ್ರಿಥಿಂಗ್, ದಟ್ ಆತ್ಮ ಇಸ್ ನಥಿಂಗ್ ಬಟ್ ದಟ್ ಪರಂಜ್ಯೋತಿ ತತ್ವ ಪರಮಾತ್ಮ, just that realization is enough. That is called Advaita. ಒಂದೇ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ವೆರಿ ಸಿಂಪಲ್. ನನ್ನಲ್ಲಿ ಪರಮಾತ್ಮ ಇದ್ದಾನೆ, ಮಿಕ್ಕಿದ ಎಲ್ಲ ಈ ಜಗತ್ತೆಲ್ಲ ಬರೀ ಸುಳ್ಳು, ಆತ್ಮ ಮಾತ್ರ ಸತ್ಯ, ಇದೆಲ್ಲ ಮಿಥ್ಯ. ಅದೇ ಅದ್ವೈತ. ಅದಕ್ಕೆ ನೇರ ಅಪೋಸಿಟ್ ತರ ಇದೆ, ಆದ್ರೆ ಆಪೋಸಿಟ್ ಅಲ್ಲ. ದ್ವೈತ అంటే రెండు అని అర్థం. ఇది ఏకః, ಅದು ದ್ವಯ, రెండు. అది ఒకటి, ఇది రెండు. ನೇರ್ ಆಪೋಸಿಟ್. ಏನಂದ್ರೆ ಪರಮಾತ್ಮ ಇದಾನಿಲ್ಲಿ, ಇಲ್ಲ ಅಂತ ಅಲ್ಲ, ವಿ ಆರ್ ನಾಟ್ ಡಿಬೇಟಿಂಗ್. ಜೀವಾತ್ಮ ಯಾವಾಗ್ಲೂ ಜೀವಾತ್ಮನೇ, ಪರಮಾತ್ಮ ಆಗಕ್ ಸಾಧ್ಯವಿಲ್ಲ. ಒಂದು ದೊಡ್ಡ ಶಕ್ತಿ, ಪರಮಾತ್ಮ ಶಕ್ತಿಯಿಂದ ಡಿಫ್ರೆಂಟ್ ಎಲಿಮೆಂಟ್ಸ್ ಹೊರಗಡೆ ಬಂತು, ಅದೆಲ್ಲ ನಾವುಗಳು, ಜೀವಾತ್ಮಗಳು. ಆಯ್ತಾ? ತುಂಬಾ ದೊಡ್ಡ ಶಕ್ತಿ. ಆ ಶಕ್ತಿ ಕೊರೆಯೋದೇ ಇಲ್ಲ, ಕಮ್ಮಿನೇ ಆಗಲ್ಲ. ಇಟ್ ವಿಲ್ ನೆವರ್ ಹ್ಯಾವ್ ಅ ರಿಡಕ್ಷನ್ ಅಟ್ ಆಲ್, ನೋ ಮ್ಯಾಟರ್ ಹೌ ಮಚ್ ಅವರ್ ಎಲಿಮೆಂಟ್ ಕಮ್ ಔಟ್ ಆಫ್ ಇಟ್. ಓಕೆ? ಆ ಒಂದೊಂದು ಎಲಿಮೆಂಟು ಈ ಪರಮಾತ್ಮನ ಹೊರಗಡೆ ಬಂದಿದ್ರು ಕೂಡ ಇದು ಯಾವಾಗ್ಲೂ ಇಟ್ ಸ್ಟ್ಯಾಂಡ್ಸ್ ಲೈಕ್ ಟು, ಇಟ್ ಕೆನ್ ನಾಟ್ ಬಿ ಒನ್ ಅಟ್ ಆಲ್ ಅನ್ನೋದು ದ್ವೈತ. ಗೊತ್ತಾಯ್ತಾ? ಫ್ರಮ್ ದ ಪರಮಾತ್ಮ, ವೆನ್ ದ ವಿವೇಕ್ ಹ್ಯಾಸ್ ಕಮ್ ಔಟ್, ದ ವಿವೇಕ್ ಆತ್ಮ, ದೋ ಇಟ್ ರಿಯಲೈಸಸ್ ದಟ್ ಐ ಹ್ಯಾವ್ ಕಮ್ ಫ್ರಮ್ ಪರಮಾತ್ಮ, ಅಗೇನ್ ದಿಸ್ ವಿವೇಕ್ ಆತ್ಮ ಕೆನಾಟ್ become Paramatma. It will remain as Jivatma only. ಗೊತ್ತಾಯ್ತಾ? అర్థం కాలేదా? అర్థమైందా? డౌట్ గా ఉన్నారే నిర్మలా ఆంటీ, యశోదా మామి, అర్థ ఆಯ್ತಾ? అర్థ ಆಗ್ಲಿಲ್ವಾ? డౌట్ అంటే అద్వైత సిద్ధాంతమే కరెక్ట్ అనే లెక్కలో వచ్చినారా లేదా? ఏది కరెక్ట్? ఇది కరెక్ట్, అదే కరెక్టే. కరెక్ట్ లేక అనుకున్నారా? కాదు, దట్ ఇస్ నాట్ కరెక్ట్ అని చెప్తే అద్వైతం వచ్చింది. ముందుగా వచ్చింది అద్వైతము, లాస్ట్ గా వచ్చింది ద్వైతము, నడుమ వచ్చింది విశిష్టాద్వైతం. ఎవరు చెప్పింది అద్వైతం దీని మీద వచ్చింది? ద వెరీ ఫస్ట్ ఏన్షియంట్ తత్వ, సనాతన తత్వ ఇస్ అద్వైత. నోబడి కెన్ బీట్ అద్వైత. శంకర, ఆది శంకర భగవత్పాద Advaita is the most eminent, ancient, prominent philosophy. Shankara Bhagavad Pada ivattilla andiದ್ರೆ there is no Sanatana Dharma at all. We have to be really very thankful to Shankara Bhagavad Pada all the times. All times. ಭೂಮಿಯಲ್ಲಿ ಯಾವಾಗ ಮನುಷ್ಯ ಕುಲ ಶುರುವಾಯಿತೋ ಅವಾಗ್ಲೇ ಶಂಕರರ ಇದು ಅದ್ವೈತ ಶುರು ಆಗೋಯ್ತು. ಗೊತ್ತಾಯ್ತಾ? ಶಂಭೋರ್ ಮೂರ್ತಿ ಚರತಿ ಭುವನೆ ಶಂಕರಾಚಾರ್ಯ ರೂಪ. What the Upanishad says. Sakshat at Shambhu, Rudradeva, he came in the form of Shankaracharya. That Shankara came as Shankara Acharya. Okay? Advaita philosophy is most ancient. Nobody can debate on that. Next comes Vishishtadvaita. But I am not explaining Vishishtadvaita to you. I am explaining the fully opposite tattva. Okay? But everything is correct. Nothing wrong. ಅವರು ಹೇಳಿದ್ದು ಜೀವಾತ್ಮ ಅನ್ನೋದಿದೆ, ಪರಮಾತ್ಮನ ರಿಯಲೈಸೇಷನ್ ಬಂದ್ಬಿಟ್ರೇನೆ ಮೋಕ್ಷ ಅಂತ. ಇವರು ಹೇಳಿದ್ದು ರಿಯಲೈಸೇಷನ್ ಬರುತ್ತೆ ಸರಿ, ಆದ್ರೆ ಜೀವಾತ್ಮವಾಗಿ ಇರ್ತಾನೆ, ಪರಮಾತ್ಮ ಪರಮಾತ್ಮನಾಗೆ ಇರ್ತಾನೆ. ದಟ್ ಇಸ್ ಮೋಕ್ಷ. It's an inseparable unit, but still there is a separation. He is always Jivatma only. Vivek cannot become Paramatma. Vivek might realize Paramatma. He will
ಗೆಟ್ ದ ರಿಯಲೈಸೇಷನ್ ಆಫ್ ಪರಮಾತ್ಮ. ನಾ ಎಲ್ಲಿಂದ ಬಂದೆ, ಆದ್ರೆ ನಾನೇ ಅದಲ್ಲ అల్వా చెప్పండా? మోక్షం అంటే మనం పరమాత్మతో ఐక్యం కదా. ఐక్యం కాదు, పూర్తిగా చెప్తాను. ఐక్యమతము అన్నదే అద్వైత చెప్పింది. when you realize you are one with Lord is మోక్షము, ఐక్యమతము. ఏం ప్రేమాంటి ఏమో అడిగారు. సౌండ్ లేదు సార్, సౌండ్ లేదా? సౌండ్ వస్తా వినిపిస్తలే. మీది లేదేమో, మా దాంట్లో వినిపిస్తలేదు సార్. అందరికీ వింటా ఉన్నారా? నీది కూడా వింటా ఉన్నాం, మాకు వినిపిస్తుంది. మాకు వినిపిస్తలే సార్, నాకు వినిపిస్తలే. మీదే ఏమైనా ప్రాబ్లం ఉండొచ్చు. ఒక్కసారి ఆఫ్ చేయి, రాండా రీజాయిన్ అయ్యండి అప్పుడు. రీజాయిన్. సో ఈ అద్వైతం just opposite. You realize that you have come from the God, but you cannot become God. You retain yourself as Jivatma only. Paramatma is always Shuddha Sattvamaya Paramatma. Jivatma hogi Paramatma agat sadhya illa annode Dvaita Siddhanta. But you realize that you have come from the God. Nanu Paramatmana Ananta Koti ಸೃಷ್ಟಿಯಲ್ಲಿ ಒಬ್ಬ ಅಂತ ರಿಯಲೈಸ್ ಆಗಿ ನನಗೊಬ್ಬ ಪರಮಾತ್ಮ ಇದಾನೆ ಅಂತ ಅರ್ಥ ಆದ್ರೆ ದಟ್ ಇಸ್ ಮೋಕ್ಷ. ಇದು ದ್ವೈತ. ಎರಡು ಅರ್ಥ ಆಯ್ತಾ? ಎವ್ರಿಬಡಿ ಕ್ಲಿಯರ್ ವಿತ್ ದಿಸ್? ಕ್ಲಿಯರ್ ಆಗಿ ಗೊತ್ತಾಯ್ತಾ? ಏನ್ ಗೊತ್ತಾಗ್ಲಿಲ್ಲ? ಚಪ್ಪಡಿ ಒಂದ್ಸಲ ಹೇಳಿ ಸರ್. ಅದು ನನಗೆ ಇಷ್ಟ ಆಗ್ಲಿಲ್ಲ. ಇಷ್ಟ ಕಷ್ಟ ಪ್ರಶ್ನೆ ಅಲ್ಲ. ನೀವ್ ಇಷ್ಟಪಟ್ರು ಅದಿರೋ ಫಿಲಾಸಫಿ ಅದೇ, ನೀವ್ ಕಷ್ಟಪಟ್ರು ಇರೋ ಫಿಲಾಸಫಿ ಅದೇ. ಯು ಕೆನಾಟ್ ಚೇಂಜ್ ದ ಫಿಲಾಸಫಿ. చేంజ్ ద ఫిలాసఫీ. దాంట్లో ఇష్టమే ఉంది, కష్టమే ఉంది, అక్సెప్టెన్స్ అంతే. ಇನ್ನೊಂದ್ಸಲ ಹೇಳಿ ಸರ್, ದ್ವೈತ ಅದ್ವೈತ ಇನ್ನೊಂದ್ಸಲ ಅಂತ ಹೇಳಿ. ಹೇಳ್ತೀನಿ. ಜೀವಾತ್ಮ ಪರಮಾತ್ಮನಿಂದ ಬಂದಿರೋದು, ಇದು ಅರ್ಥ ಆಯ್ತಾ? ನಾನು ಪರಮಾತ್ಮನ ಒಂದು ಶಕ್ತಿ ಅಂತ ರಿಯಲೈಸ್ ಮಾಡ್ಕೊಂಡ್ರೇನೆ ಸಾಕು ಮೋಕ್ಷ. ದಟ್ ಇಸ್ ಅದ್ವೈತ. ನಾನು ಪರಮಾತ್ಮನ ಒಂದು ಶಕ್ತಿ ಅಂತ ರಿಯಲೈಸ್ ಆಗೋದು ಒಂದೇ ಅಲ್ಲ, ಪರಮಾತ್ಮನೇ ನಾನು ಅಂತ ಡಿಕ್ಲೇರ್ ಮಾಡಕ್ಕಾಗಲ್ಲ. ಐ ರಿಯಲೈಸ್ ದಟ್ ಐ ಆಮ್ ದ ಪವರ್ ಆಫ್ ಲಾರ್ಡ್, but Lord is Lord, I am. ಭಗವಂತ ಭಗವಂತನೇ, ನಾನು ನಾನೇ. ಜೀವಾತ್ಮ ಜೀವಾತ್ಮನೇ, ಪರಮಾತ್ಮ ಪರಮಾತ್ಮನೇ. ದಿಸ್ ಇಸ್ ದ್ವೈತ. ಇದ್ರಲ್ಲಿ ಕಷ್ಟ ಏನಿದೆ ಅರ್ಥಂ చేసుకోనికి? ಏನಿದೆ ಕಷ್ಟ ಇದ್ರಲ್ಲಿ? కష్టం లేదు, బట్ ఈ పద్ధతి ద్వైత పద్ధతి కరెక్ట్ కాదు నాకు అనిపిస్తాను. అది ఎలా చెప్తారు కరెక్ట్ కాదు? మధ్వాచార్యులకైనా గొప్పదాని జ్ఞానం ఎవరికైనా ఉంటుందా? చెప్పండి. శంకరాచార్య చెప్పిండేదే కరెక్ట్ కదా అద్వైతము. మనమంతా ఒక్క నిమిషము చెప్తాను ఉండండి. 3 జగదాచార్యులు వాళ్ళ జ్ఞానంతో తోటి మార్గము చూపించిండారు. మీకు ఏది కరెక్ట్ దాంట్లో నడిచిండారు. మీ పాద కరెక్ట్ గా ఉంది అనే కాబట్టి అన్యుల పాదము అన్యుల పాదు కరెక్ట్ లేదు అని చెప్పకూడదు. ఎవరికి తెలుసు? వాళ్ళు దాంట్లోనే మోక్షం పొందొచ్చు కదా. అవును, నేను జీవాత్ముడే, నేను పరమాత్ముడు కాదు, పరమాత్ముడు అక్కడ ఉన్నాడు. సరే, నేను జీవాత్ముడై పరమాత్మ సాన్నిధ్యం చేరుకుంటాను అని చేరుకునే వాళ్ళకి ఆ మార్గం సుగమంగానే ఉంది. ఇప్పుడు చెప్పండి, ఏది కరెక్ట్ ఏది తప్పు? ఇప్పుడు ద్వైత సిద్ధాంతం ఉందా? లేదే. ద్వైతం ఉందే. కృష్ణ మఠ, ರಾಯರ ಮಠ, ಉತ್ತರಾದಿ ಮಠ, ಸೌಂದರ್ಯ ಮಠ, ಇನ್ಫ್ಯಾಕ್ಟ್ ಅಷ್ಟ ಮಠಗಳು ಫಾಲೋ ಮಾಡೋದು ಉಡುಪಿನಲ್ಲಿ ಯಾವ್ದು ಅನ್ಕೊಂಡಿದ್ದೀರಾ? ಪಾಜಕ ಕ್ಷೇತ್ರ ఉంది, ಸೌಂದರ್ಯ ಕ್ಷೇತ್ರ ఉంది, ಗುರು ಸಾರ್ವಭೌಮ ಯಾರೋ వాదిరాజ మఠం ఉంది, పుత్తూరు పుత్తిగే మఠ. ఎంత మఠాలు ఉన్నాయి?
Dvaita Siddhantanu, it is flourished in harmony throughout Maharashtra, throughout Pandrapura, throughout our Uttara Karnataka and Dakshina Kannada. Have you not seen? Subramania also. Kukke Subramania as well. Everywhere. Uttara Kannada and Dakshina Kannada. Everything. ಅದ್ರಲ್ಲಿ ಕುಕ್ಕೆ ಅಂತ ಏನ್ ಹೇಳ್ಬೇಕಿಲ್ಲ. ಧರ್ಮಸ್ಥಳ, ಕುಕ್ಕೆ, ಎವ್ರಿವೇರ್ ಫುಲ್. ಮಲ್ಪೆ, ಮರವಂತೆ, ಮಂಗಳೂರು, ಕಾಸರಗೋಡು, ಕೇರಳ ಅಂತ ದ್ವೈತ ಸಿದ್ಧಾಂತನೇ ತಾನೆ. ಮಧ್ವ ಸಿದ್ಧಾಂತ ಇಸ್ ನಥಿಂಗ್ ಬಟ್ ದ್ವೈತ ಸಿದ್ಧಾಂತ. ಒಂದು ಹೆಮ್ಮೆ, ಅದು ದೊಡ್ಡ ಸಮುದ್ರ ಅದು అల్వా. అద్వైతము ఎటువంటి మహాసాగరమో అటువంటి మహాసముద్రము ద్వైతము. ఇది రెండు నడుమ ఉండేదే విశిష్ట అద్వైతము, రామానుజ సిద్ధాంత. ఇట్ విల్ నాట్ సే నో టు ఎనీ ఆఫ్ దీస్ టూ పంగಡ. ಇವ್ರು ಯಾವಾಗ್ಲೂ ಇವ್ರಿಗೆ ಆಪೋಸಿಟ್, ಇವ್ರು ಯಾವಾಗ್ಲೂ ಇವ್ರಿಗೆ ಆಪೋಸಿಟ್. ಈ ಮಧ್ಯದಲ್ಲಿ ಇರೋದು ಎರಡಕ್ಕೂ ಫ್ರೆಂಡ್ಲಿ, ಆಪೋಸಿಟೇ ಇಲ್ಲ. ಶಂಕರಾಚಾರ್ಯರೇ ನೀವ್ ಹೇಳಿದ್ರಿ ಆತ್ಮದಲ್ಲಿ ಪರಮಾತ್ಮನ ರಿಯಲೈಸೇಷನ್ ಆದ್ರೆ ಮೋಕ್ಷ ಅಂತ. ಕರೆಕ್ಟ್. ವೆನ್ ಆತ್ಮ ಇಟ್ ಸೇಸ್ ದಟ್ ಐ ಆಮ್ ಫ್ರಮ್ ಪರಮಾತ್ಮ ಅಂಡ್ ಇನ್ಸೈಡ್ ಮೀ ದೇರ್ ಇಸ್ ಅ ಪರಮಾತ್ಮ. ಎಸ್, we also realize that, which is very true fact. And ಅದ್ವರೆ ನೀವ್ ಹೇಳಿದ್ರಿ ರಿಯಲೈಸೇಷನ್ ಅಂತ ಬಂದ್ಬಿಟ್ರೆ ಮೋಕ್ಷ ಅಲ್ಲ, ಆದ್ರೆ ಪರಮಾತ್ಮ ಅನ್ನೋನು ಜೀವಾತ್ಮಕ್ಕೆ ಕನೆಕ್ಟ್ ಆಗಿದ್ದಾನೆ. ನಾನು ಕಾರ್ಯರೂಪಿ, ಅವನು ಕಾರಣ ರೂಪಿ. ಈ ಕಾರ್ಯ ಯಾವತ್ತೂ ಕಾರಣ ಆಗಲ್ಲ, ಕಾರ್ಯವಾಗೇ ಇರುತ್ತೆ, ಅವನ ಕಾರಣವಾಗೇ ಇರ್ತಾನೆ. ದಟ್ ಇಸ್ ಆಲ್ಸೋ ಕರೆಕ್ಟ್. ಎರಡು ಕರೆಕ್ಟ್ ಆದ್ರೆ ಇದ್ಯಾಕ್ ಮತ್ತೆ ಮಧ್ಯದಲ್ಲಿ ಬರ್ಬೇಕಿತ್ತು ಅಂದ್ರೆ, ರಾಮಾನುಜ ಸೇಸ್ ಇನ್ ಆರ್ಡರ್ ಟು have a nice build-up connection between Paramatma and Jivatma, there is a very upaya nishtha marga which is called Sharanagati marga. We are not just separate from Lord. We are separate from Lord as an entity of service. Kainkarya Tatparate. I have separated from the Lord, but I'm always servant to not somebody, to the Lord. As Paratantri. He is always Swatantra and I am always Paratantra. I can take the decision how I can serve the Lord. I can take the decision how I can go to him. But I cannot take the decision that I have to become Jiva. I cannot take the decision so and so should be my parents, so and so should be my acharya, this should be my deha, this should be my karmas. No, I cannot decide. There comes, you are the Swatantri, I am the Paratantri. I realized just like Advaita, ನಾನು ಪರಮಾತ್ಮನ ಒಂದು ಶಕ್ತಿ. I also realized just like ದ್ವೈತ, ಪರಮಾತ್ಮನಿಂದ ನಾನು ಬೇರ್ಪಟ್ಟವನು. ಆದ್ರೆ ಬೇರೆ ಆಗಿದ್ದೀವಿ ಅಂದ ಮಾತ್ರಕ್ಕೆ ಮತ್ತೆ ಪರಮಾತ್ಮನಲ್ಲಿ ನಾವು ಐಕ್ಯವಾಗಲ್ಲ ಅಂತ ಇಲ್ಲ. ಖಂಡಿತವಾಗ್ಲೂ ಹೋಗಿ ಪರಮಾತ್ಮನಲ್ಲೇ ನಾವು ಲೀನವಾಗ್ತೀವಿ. ಯಾವ ತರ ಆಗ್ತೀವಿ? ಸಪರೇಷನ್ ಇಲ್ಲ ಅಲ್ಲಿ. ಇವ್ರ ತರ ನಾನೇ ಭಗವಂತ ಅನ್ನಲ್ಲ, ಇವ್ರ ತರ ಯಾವಾಗ್ಲೂ ಸಪರೇಟೇ ಅನ್ನಲ್ಲ. There's no separation between me and Lord, but I go to Lord and get ಐಕ್ಯ with Lord as Paratantri. ಕೈಂಕರ್ಯ ಸ್ವರೂಪಿ. ಕೈಂಕರ್ಯವೇ ಪ್ರಧಾನವಾದ ಒಂದು ಒಮ್ಮತ. ಪರಮಾತ್ಮನಿಗೆ ನಾನು ಸದಾ ಆದಿಶೇಷಭೂತನಾಗಿ ಇರ್ತೀನಿ. ದಟ್ ಇಸ್ ಕಾಲ್ಡ್ ಶೇಷಭೂತ ವಸ್ತು. ಅವನು ಶೇಷಿ, ನಾನು ಶೇಷನಾಗಿ ಇರ್ತೀನಿ. ಅವನು ನನಗೆ ಒಡೆಯನಾದ್ರೆ ನಾನು ಅವನಿಗೆ ಯಾವಾಗ್ಲೂ ಸ್ಲೇವ್, ಸರ್ವೆಂಟ್ ಆಗಿರ್ತೀನಿ. ಸ್ಲೇವ್ ಅಂಡ್ ಸರ್ವೆಂಟ್ ಇಸ್ ಅ very dignified post. In English it is used in a very bad manner, but ನಮ್ಮ ಆಧ್ಯಾತ್ಮಿಕದಲ್ಲಿ ಸ್ಲೇವ್ ಆರ್ ಸರ್ವೆಂಟ್ ಅಂದ್ರೆ ಆದಿಶೇಷ ಭೂತ ವಸ್ತು. ಅವನಿಗೆ ಉನಕ್ಕೆ ನಾ ಮಾಡ್ಚೆಯ್ವು, ನಿನಗೆ ನಾನು ಯಾವಾಗ್ಲೂ ಪಾರತಂತ್ರಿಯಾಗಿ ಎಟರ್ನಲ್ ಸರ್ವೆಂಟ್ ಅಂತ ಅರ್ಥ. ಅರ್ಥ ಆಯ್ತಾ?
This is the difference between all the three paths are very good path. Some people, they are being a Dvaitis, they also get moksha. Some people, they are being a Advaitis, they also get moksha. Some people being a Vishishtadvaitis, they also get moksha. More pathway. Whichever pathway you want, you can choose. But adರಲ್ಲಿ most easy Shankara Bhagavad Pada's Advaita. Everybody agrees to it. In Dvaiti people also they agree. Yes, the most ancient and the most easy pathway is Shankaracharya's philosophy. No debate on that. But ಅದಕ್ಕಿಂತ ಇನ್ನು ಈಸಿ ಯಾವುದು ಅಂದ್ರೆ ರಾಮಾನುಜಾಸ್ ಫಿಲಾಸಫಿ. Madhva philosophy is little hidden stone, little complicated. ಇದೇನ್ ಯಾವಾಗ್ಲೂ ಅವನೇ ಬೇರೆ ನಾನೇ ಬೇರೆ, ಅವನೇ ಬೇರೆ ನಾನೇ ಬೇರೆ ಅಂದ್ಬಿಟ್ರೆ ಅಲ್ಲಿ ಒಂದು ರಿಲೇಶನ್ಶಿಪ್ ಡೆವಲಪ್ ಆಗಲ್ಲ ನಿಮಗೂ ಭಗವಂತನು. ಆ ರಿಲೇಶನ್ಶಿಪ್ ನ ಹೇಳೋದೆ ವಿಶಿಷ್ಟ ಅದ್ವೈತ ಫಿಲಾಸಫಿ. ವಿಶಿಷ್ಟವಾಗೂ ಇದೆ, ಅದ್ವೈತಾನೂ ಇದೆ, ದ್ವೈತಾನೂ ಇದೆ. ಮೂರು ಹಿಂಗ್ ಸೇರ್ಕೊಂಡಿರೋದೆ ವಿಶಿಷ್ಟ ಅದ್ವೈತ ಸಿದ್ಧಾಂತ. ದಟ್ ಇಸ್ ನಥಿಂಗ್ ಬಟ್ ಶರಣಾಗತಿ. ಅಷ್ಟಾನೇ ಬಿಡ್ಬೇಡಿ, ಉಪಾಸನೆ ಅಂತ ಹೋಗ್ಬೇಡಿ. ನಾರಾಯಣ ಅಂತ ಈ ನಾಲ್ಗೆ ತೆಗೆದು ಶರಣಾಗತಿ ಮಾಡಿ ಸಾಕು. ನಾಮಸ್ಮರಣೆಯನ್ನ ಮಾಡಿ ಅವನಲ್ಲಿ ಪೂರ್ತಿ ನ್ಯಾಸವನ್ನ ಭರಸಮರ್ಪಣೆ ಮಾಡಿ ಅವನ ತೋಳ್ ಮೇಲೆ ನಿನ್ ಭಾರನ್ ಹಾಕಿ ಅವನ್ ಕರ್ಕೊಂಡು ಹೋಗಿ. ದಿಸ್ ಇಸ್ ದ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದಕ್ಕೆ ಪ್ರಪತ್ತಿ ಶರಣಾಗತಿ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ತುಂಬಾ ಎತ್ತರ ಸ್ಥಾನವನ್ನ ಪಡ್ಕೊಂಡಿದೆ. Until you are a prapanna, you will get moksha. Not that you don't get moksha, but you have to struggle for it. But if you are a prapanna, definitely you will get moksha. ಆ ಪ್ರಪನ್ನತೆಗೆ ನಾವು ಹೋರಾಡೋದು ಅಷ್ಟೇ. ಅರ್ಥ ಆಯ್ತಾ? ಒಂದು ನೀವು ಈಗ ಹೇಳಿದ್ರ ನೀವು ಓಕೆ ಸಾರಿ ಪ್ಲೀಸ್ ಹೇಳಿ. ಸರ್ ಇದು ಒಂದು ಕಾನ್ಸೆಪ್ಟ್ ಇದೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಇನ್ ಅಂದ್ರೆ ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯರಲ್ಲಿ ಅಂದ್ರೆ ಪರಮಾತ್ಮನನ್ನ ಪ್ರತಿ ಒಂದು ಕಣಕಣದಲ್ಲೂ ಯು ಸಿ ದಟ್ ಇಸ್ ಇನ್ ವಿಶಿಷ್ಟ ಅದ್ವೈತ ಸರ್. ಲೈಕ್ ಎವ್ರಿ ಆತ್ಮದಲ್ಲೂ ಪರಮಾತ್ಮನನ್ನು ಕಾಣೋದು ಅನ್ನೋದು ಎಲ್ಲದ್ರಲ್ಲೂ ಇದೆ. ಯಾಕೆ ದ್ವೈತದಲ್ಲಿಲ್ವಾ, ಅದ್ವೈತದಲ್ಲಿಲ್ವಾ? ಎಲ್ಲ ಕಾಣೋರೆಲ್ಲ ಕಾಷ್ಟ ಪರಿಪೂರ್ಣ ಗೋವಿಂದ ಎಲ್ಲಾದ್ರಲ್ಲೂ ಇದೆಯಲ್ಲ ಅದು. ಸೊ ದಟ್ ಈಸ್ ಅಪ್ಲಿಕಬಲ್ ಟು ಆಲ್ ತ್ರೀ ಫಿಲಾಸಫಿ. ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ಸಕಲರಲ್ಲೂ ಇದ್ದಾನೆ, ಸಕಲದರಲ್ಲೂ ಇದ್ದಾನೆ, ಅಚೇತನವಾಗೂ ಇದ್ದಾನೆ, ಚೇತನವಾಗೂ ಇದ್ದಾನೆ. ಎಲ್ಲಾ ಫಿಲಾಸಫಿನೂ ಅದನ್ನೇ ಹೇಳುತ್ತಲ್ವಾ? ಎಸ್ ಪ್ರೀತಮ್, ಮಾಮ ನೀವು ಈಗ ಹೇಳ್ತಾದ್ರಲ್ಲ ಶರಣಾಗತಿ ಈ ತತ್ವ ಅಂತ, ಇದು ಅಂದ್ರೆ ಈಗ ಕೃಷ್ಣ ಗೆ ಉಪಾಸನೆ ಮಾಡ್ಬೇಕಂದ್ರೆ ಅದೊಂದು ಭಕ್ತಿ ಉಪಾಸಕ ಅಂತಾರಲ್ಲ, ರಾಮಗ್ ಮಾತ್ರ ಶರಣಾಗತಿ ಉಪಾಸಕ, ವ್ಯತ್ಯಾಸ ಏನ್ ಬರುತ್ತೆ ಮಾಮ? ಅದು ಕೃಷ್ಣಗೆ ರಾಮಗೆ ಕೃಷ್ಣಗೆ ಇವಾಗ ನಾನು ಅದೇ ಎಲ್ಲೋ ಒಂದು ಶ್ರೀ ವೈಷ್ಣವ ಒಂದು ಸೋರ್ಸ್ ಅಲ್ಲೇ ನಾನು ಓದಿದೆ. ಅದಕ್ಕೆ ಜಸ್ಟ್ ರಾಮಗೆ ಶರಣಾಗತಿ ಉಪಾಸಕ, ಕೃಷ್ಣಗೆ ಭಕ್ತಿ ಉಪಾಸಕ ಅಂತ ಹೇಳ್ತಿದ್ರು. ಭಕ್ತಿ is nothing but the other face of ಶರಣಾಗತಿ. That's all. ಭಕ್ತಿ ಅಂದ್ರೇನು, ಶರಣಾಗತಿ ಅಂದ್ರೇನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಚರ್ಮ ಶ್ಲೋಕ ಶರಣಾಗತಿಗೆ ಇರೋ ಚರ್ಮ ಶ್ಲೋಕ. Who gave this? Krishna only gave this. ಸಕೃದೇವ ಪ್ರಪನ್ನ ತವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ವರತ ಮಮ. Who gave this? ರಾಮ gave. ಇಬ್ರು ಶರಣಾಗತಿಗೆ ನಿಂತಿರೋರೇ ಅಲ್ವಾ? ಶರಣಾಗತಿ ಶಿವಂಗೂ ನೀವು ಶರಣಾಗತಿ ಮಾಡ್ಬೋದು, ವಿಷ್ಣುಗೆ ಮಾಡ್ಬೇಕು ಅಂತ ಏನ್ ರೂಲ್ ಇಲ್ಲ. ಶಂಕರ ಭಗವತ್ಪಾದ ಸೇಸ್ ಡೂ ಶರಣಾಗತಿ ಟು ಶಿವ. ಗಣಪತಿ ಮಾಡಿ ಬೇಕಾದ್ರೆ, ದುರ್ಗೆಗ್ ಮಾಡಿ. ಅದಕ್ಕೆ ಷಣ್ಮತ ಸ್ಥಾಪಕ ಅಂತ ತಾನೆ ಅವ್ರಿಗೆ ಹೇಳೋದು. ಕೌಮಾರ್ಯ, ಗಾಣಪತ್ಯ, ಶೌರ್ಯ. ಶೌರ್ಯ ಅಂದ್ರೆ ಸೂರ್ಯ ಅಲ್ವಾ? ನಂತರ ಯಾವ್ದು? ಶೈವ, ಶಾಕ್ತ, ವೈಷ್ಣವ, ಷಣ್ಮತ ಸ್ಥಾಪಕರು. ನೀವ್ ಇದು ಉಪದೇವತೆ ಯಾರು ಮಾಡಿದ್ರು ಕೊನೆಗೆ ಕೇಶವಂ ಪ್ರತಿ ಗಚ್ಚತಿ. ಇಟ್ ಗೋಸ್ ಟು ಕೇಶವ ಓನ್ಲಿ. ದೇ ಜಸ್ಟ್ ಡಿವೈಡೆಡ್ ಇಟ್ ಟು ಮೇಕ್ ಇಟ್ ವೆರಿ ಈಸಿ. ನೀವು ಗಣಪತಿನ ಫಾಲೋ ಮಾಡ್ತೀರಾ? ಮಾಡಿ.
ಶಿವನ್ ಫಾಲೋ ಮಾಡ್ತೀರಾ ಮಾಡಿ, ದುರ್ಗೆನ್ ಮಾಡ್ತೀರಾ ಮಹಾಶಕ್ತಿ ಜಗನ್ಮಾತ ಮಾಡಿ, ವಿಷ್ಣುನ್ ಮಾಡ್ತೀರಾ ಮಾಡಿ, ಸೂರ್ಯನ್ ಮಾಡ್ತೀರಾ ಕಣ್ಣಕ್ ಕಾಣೋ ದೇವ ಮಾಡಿ, ಇಲ್ಲ ಕುಮಾರಸ್ವಾಮಿ ಸ್ಕಂದ ದೇವಸೇನಾಪತಿ ಮಾಡ್ತೀರಾ ಮಾಡಿ, ಎಲ್ಲಿಗ್ ಮಾಡಿದ್ರು ಕೊನೆಗೆ ನಿಮ್ಮನ್ನ ಲೀಡ್ ಮಾಡೋದು ಮೋಕ್ಷಕ್ಕೆ. ದಟ್ ಇಸ್ ಶಂಕರಾಚಾರ್ಯ ಸೇಸ್. ದ್ವೈತ ಸೇಸ್ ಯಾರನ್ನು ಮಾಡ್ಬೇಡಿ, ಕೃಷ್ಣನ್ ಮಾಡಿ, ಉಡುಪಿ ಕೃಷ್ಣನ್ ಮಾಡಿ, ರಾಘವೇಂದ್ರನ ಮಾಡಿ, ಕೃಷ್ಣನ ಬೇರೆ 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 ಉಪಚರ್ಯ ಸಂಬಂಧಿಗಳು ಅಂತೀವಿ, ಹಯಗ್ರೀವ, ನಂತರ ಪದ್ಮನಾಭ, ಸತ್ಯನಾರಾಯಣ, ಎನಿಥಿಂಗ್, ರುದ್ರದೇವ. ಫಾರ್ ದಮ್ ರುದ್ರ ಇಸ್ ಡಿಫ್ರೆಂಟ್, ಶಿವ ಇಸ್ ಡಿಫ್ರೆಂಟ್, ಯು ನೋ ದಟ್. ಮಧ್ವ ಸಿದ್ಧಾಂತದಲ್ಲಿ ರುದ್ರ ಅಂದ್ರೇನೆ ಬೇರೆ ಅವರಿಗೆ, ನಾಟ್ ಶಿವ ಮಾಡಿ. ಫೈನಲಿ ಯು ಗೋ ಟು ರೀಚ್ ಟು ದಟ್ ಮೋಕ್ಷ. ಅಂಡ್ ನಿರ್ಮಲಾ ಆಂಟಿ ఇక్కడ లైకింగ్ డిస్లైకింగ్ లేదు, బిలీవ్ అండ్ నో బిలీవ్, దట్స్ ఇట్. ఇక్కడ నాకు ఇది నచ్చలేదు నీకు నచ్చలేదు అంటే మా నచ్చలు నచ్చకుండా ఉండేది ఎవరు అడుగుతారు చెప్పండి? లోకానికి ఉండే ఫిలాసఫీ, ఉత్తిగా ఈ లోకానికి కాదు, 14 భువనానికి ఉండే ఫిలాసఫీ ఇది. ఓకే, ఐ డోంట్ లైక్ భగవద్గీత, కెన్ ఐ డిక్లేర్? ఐ డోంట్ లైక్ ఖురాన్, కెన్ ఐ సే? I don't like Bible, I hate it. Who likes? Who asks whether I like it or not? Philosophy ఉండేది 14 లోకాలకు కామన్ గా ఉండేది, అది లైక్ డిస్లైకింగ్ కాదు. నా మార్గం ఇది, మీరు పట్టుకోండా ఆ మార్గంతో జయం పొందుతారు అంతే. ఐ డోంట్ లైక్ గోయింగ్ టు జయనగర్ టువర్డ్స్ వయా డైరీ సర్కిల్ అని చెప్తాను. మడివాళం నుంచి BTM నుండి నేను 4 బ్లాక్ జయనగర్ కి వెళతాను, నాకేమో ఇది నచ్చదు, నీకు నచ్చదు, గుడ్, యూ డోంట్ గో ఎనీవే, యు ఆర్ రీచింగ్ దట్ సేమ్ జయనగర్ 4 బ్లాక్, మడివాళ, దట్స్ ఇట్. వాట్ ఎవర్ రూట్ యూ లవ్ టు గో, యూ గో, బట్ ఫైనల్ వేర్ డు యూ గో? ఎవరు అందరూ ఎక్కడికి పోతారో అక్కడికే తాను మీరు వచ్చేది. మీకు నచ్చినది ఏది అనేది ఇక్కడ పక్కన పెట్టండి, విశ్వానికి ఎన్న దారిలు ఉంది అనేది చూడండి. పూర్వంలా ఉండేవాడికి అందరూ కామన్ గా 2 రూట్ ఉంది. మడివాళ నుండి పోయే జయనగరము అదే, క్రైస్ట్ కాలేజ్ మీదే డైరీ సర్కిల్ మీద పోయే జయనగరము అదే, ఎక్కడ పోతేనో ఒకటే. నచ్చింది మీకు పర్సనల్, నచ్చకుండా విశ్వానికి తెలిసిన మార్గము 2, ఇది 2. అది మోక్షం అంటేనే పరమాత్మతో ఐక్యం కదా. ఐక్యము అయితేను కూడా అక్కడ మీరు ఎటర్నల్ సర్వీస్ చేసేది. యు కెనాట్ బికమ్, ಐಕ್ಯಮತము ఉంది, ಕರೆಕ್ಟ್, ಯು ಆರ್ ರೈಟ್. ಐಕ್ಯ ಅಂದ್ರೆ ನಾ ಹೇಳಿಲ್ವಾ, ಹೆಂಗ ಐಕ್ಯ ಆಗ್ತೀರಾ? ಪರಮಾತ್ಮನ ಪೀತಾಂಬರದಲ್ಲಿ ಒಂದು ದಾರ, ಪರಮಾತ್ಮನ ಕಣ್ಣಿನ ನೋಟದಲ್ಲಿ ಪ್ರಕಾಶ, ಪರಮಾತ್ಮನಿಗೆ ಧೂಪ, ಪರಮಾತ್ಮನಿಗೆ ದೀಪ, ಪರಮಾತ್ಮನಿಗೆ ಊಹಾ 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 ಅಂತ ಸಾಮಗಾನ ಮಾಡುವ ಸಾಮವೇದಿ, ಪರಮಾತ್ಮನಲ್ಲಿ ಹೊಟ್ಟೆಯನ್ನ ತುಂಬಿಸುವ ಅನ್ನ, ಅನ್ನದ ಅಗಳು ಕಾಳು, ಪರಮಾತ್ಮನ ಉಚ್ಛ್ವಾಸ ಪ್ರಶ್ವಾಸ, ಪರಮಾತ್ಮನ ಸ್ಕಿನ್ ಮೇಲೆ ಬೆಳೆದಿರೋ ರೋಮಕೂಪಗಳಲ್ಲಿ ಒಂದು ರೋಮ, ಎಲ್ಲವೂ ನೀವೇ ಆಗ್ತೀರಾ. అది ఇంచుమించుగా ఐక్యమతమే కదా మీరు చెప్పింది. పరమాత్మన చక్రದಲ್ಲಿ ಒಂದು ಸ್ಪಾರ್ಕಲ್, ಪರಮಾತ್ಮನ ದಿವ್ಯ ಕುಂಡಲದಲ್ಲಿ ಒಂದು ಸ್ಪಾರ್ಕಲ್, ಒಂದು ಕಲ್ಲು, ಪರಮಾತ್ಮನ ದಿವ್ಯ ಕಿರೀಟದಲ್ಲಿ ಒಂದು ಚಿನ್ನ ಅಲ್ವಾ? ಐಕ್ಯಮತమే కదా. ಆ ಐಕ್ಯ ಆದ್ರೂ ಕೂಡ ಇಫ್ ನಿರ್ಮಲಾ ಆಂಟಿ ಟೇಕ್ಸ್ ದ ಮೋಕ್ಷ ಅಂಡ್ become one with Paramatma, if you want to serve Paramatma, you can come out of that Swarupa and do the service also to Paramatma. ಅಂದ್ರೆ ನೀವ್ ಹೇಳೋದು ಇವಾಗ ಐಕ್ಯ ಅಂದ್ರೆ ಇಟ್ ಈಸ್ ಸರ್ವಿಂಗ್ ಟು ಗಾಡ್ ಅಕಾರ್ಡಿಂಗ್ ಟು ಯು. ಈಗ ನಿರ್ಮಲಾ ಆಂಟಿ ಮೋಕ್ಷವನ್ನ ಹೊಂದಿದ್ರು, ಅರ್ಥ ಆಯ್ತಾ? ನಿರ್ಮಲಾ ಆಂಟಿಗೆ ಮೋಕ್ಷಂ ದೊರಕಿಂది, ಅರ್ಥమైందా ಅಂದ್ರಕೋ? ನಿರ್ಮಲಾ ಆಂಟಿ ಈಗ ಹೋಗಿ ಏನಾಗ್ತಾರೆ, ಈ ಪಾಂಚಜನ್ಯ ಶಂಖದಲ್ಲಿ ಆ ವೈಟ್ ಕಲರ್ ನಿರ್ಮಲಾ ಆಂಟಿ ಹಾಕ್ತಾರೆ, ದಟ್ ವೈಟ್ ಕಲರ್. ಓಕೆ, ಬಟ್ ಅದೇ ನಿರ್ಮಲಾ ಆಂಟಿ ಆತ್ಮ ಅಯ್ಯೋ ನಾ ಶಂಖದಲ್ಲೇ ಇರೋ ಬದಲು
ఒక ఆత్మమైతాడు. రండ చేయండ స్వీకరిస్తాడు. ఆ పండులో స్వీట్నెస్ నేను అవుతాను, మీరే స్వీట్నెస్. ఆ పండు పెట్టే స్వర్ణమయమైన తట్ట నేనైతాను, మీరే తట్టు అవుతాను. మంత్ర రూపము అని దానికే చెప్పింది. అమానుష తత్వము. మానుషి శరీర రూపము వైకుంఠంలో ఉండదు. ಗೊತ್ತಾಯ್ತಾ? ಧೂಪ ಹಾಕೋನು ನಾನೇ, ಧೂಪನೂ ನಾನೇ, ಗಂಟೆ ಬಾರಿಸೋನು ನಾನೇ, గంటే శబ్దాను నాది. ఐక్యమతము ఉంది. ఆ ಐಕ್ಯಮತంలో ಸರ್ವಿಸ್ ಕೂಡ ఉంది. ಅರ್ಥ ಆಯ್ತಾ? ಭಗವಂತನಲ್ಲಿ ಆ ರೀತಿ ಹೋಗಿ ನಾವು ಐಕ್ಯಮತದಲ್ಲಿ ಸೇರ್ಕೋತೀವಿ. ಪರಮಾತ್ಮ ಅನ್ನನೂ ನಾನೇ ಆಗ್ತೀನಿ, ಭುಜಿಸುವ ಅನ್ನದ ರುಚಿನೂ ನಾನೇ ಆಗ್ತೀನಿ. ಅವನು ತಿಂದ ಮೇಲೆ ಪರಮಾತ್ಮ ಸಂತೋಷ ಪಟ್ನ ಅಂತ ನಾನೇ ಪರಮಾತ್ಮನ ಮುಖನೂ ನೋಡ್ತೀನಿ. ಇವನ ಮುಖೋಲ್ಲಾಸಕ್ಕೆ ನಾನು ಕಾರಣ ಆದೆ ಅಂತ ನಾನು ತೃಪ್ತಿ ಆಗ್ತೀನಿ. ನಮ್ಮನ್ನ ಆತರ ಮಾಡುತ್ತಾ? ಕಚ್ಚಿ ತಿಂದ್ಮೇಲೆ ಒಳಗಡೆ ಹೋಗುತ್ತೆ, ಅದಕ್ಕೇನ್ ಸಂತೋಷ ಆಯ್ತಾ ಅಂತ ಕೇಳ್ತೀವ? ಏ ಅನ್ನವೇ ನೀನ್ ತಿನ್ನಲ್ಲ, ನಿನಗ್ ಸಂತೋಷ ಆಯ್ತಾ ಕೇಳ್ತೀವ? ಭಗವಂತ ಕೇಳ್ತಾನೆ, ಏ ಜೀವಾತ್ಮವೆಂಬ ಅನ್ನವೇ ನಿನ್ನನ್ನ ಭುಜಿಸಿದ್ನಲ್ಲ, ಆರ್ ಯು ತೃಪ್ತಿ? ಎಸ್. ಪರಮಾತ್ಮ ನಿನ್ನ ಹೊಟ್ಟೆಗೆ ನಾನು ಅನ್ನವಾಗಿ ನಿನ್ನ ಹೊಟ್ಟೆ ತುಂಬಿಸದೆ ಅಲ್ವಾ? ವೆರಿ ಮಚ್ ಸ್ಯಾಟಿಸ್ಫೈಡ್. ಸರಿ, ಇನ್ನೇನ್ ಕೈಂಕರ್ಯ ಮಾಡ್ತೀಯೋ ಮಾಡು. ఐక్యమతము అనేది అది. కైంకర్యంలో ఐక్యమతము. అర్థమైందా? అర్థమైనట్లు ఉంది సార్. కాబట్టి Sir, అర్థం చాలా ఉంది. ಸರ್ ಇನ್ನೊಂದು ಮೋಕ್ಷಕಾರಕ ವಿಷ್ಣುನೇ ಅಲ್ವಾ ಸರ್? విష్ణు అల్ల, నారాయణ. ನಾರಾಯಣ శ్రీమన్నారాయణ మోక్షద. Nobody can debate on that. nobody can give moksha alva apart from Narayan. Nobody. No Vishnu can give you the moksha. No Shiva, no Brahma. Nobody can give you the moksha. Only Sriman Narayana. ಅದಕ್ಕೆ ದ್ವಯಾನುಸಂಧಾನ ಶ್ರೀಮನ್ನಾರಾಯಣ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. Only he is the mokshadata, nobody else. Again, if you tell Vishnu, it is wrong. Oh, okay. Yeah. Narayan. Vishnu is a post where we all are surviving today. ವಿದಲ್ರ ವ್ಯಾಪ್ತತ್ವದಲ್ಲಿ ಸ್ಥಿತಿ ಇರೋದು ವಿಷ್ಣು. You cannot declare saying Vishnu will give the moksha. No. Who told? ಉಪನಿಷತ್ತುಗಳೇ ಘೋಷಿಸುತ್ತೆ ನಾರಾಯಣ ಅಂತ. Who are we to debate on that? Only ನಾರಾಯಣ. ನಾರಂಗಗಳಿಗೆ ಆಯಣವಾಗಿರುವವನು ಮಾತ್ರ ಮೋಕ್ಷ ಕೊಡಕ್ ಸಾಧ್ಯ. Nobody else. ಸೊ ಈಗ ಶಿವ ವಿಷ್ಣು ಅವರೆಲ್ಲ ಮೋಕ್ಷಕ್ಕೆ ಇಫ್ ವಿ ಗೋ ಅಂಡ್ ಪ್ರೇ, ಸೊ ಅವರು ದೇ ವಿಲ್ ಗೈಡ್ ಟುವರ್ಡ್ಸ್ ನಾರಾಯಣ. If you pray for moksha, you have to pray Narayana. If you want to pray for ಅಯ್ಯೋ ಮದುವೆ ಆಗೋ ವಯಸ್ಸು ಬಂತು, ಮದುವೆ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, you will get that ಪ್ರಾಪ್ತಿ, ಫಲ ಪ್ರಾಪ್ತಿ. ಆರೋಗ್ಯ ಬೇಕು, ನಾರಾಯಣ ಅಂದ್ರೆ ವಿಷ್ಣು ರೂಪನೇ ಅನ್ಕೊಳ್ತೀವಲ್ಲ ಸರ್, ಮಾತ್ರ ನಾರಾಯಣ ರೂಪ ಯಾವುದು ಹಂಗಾದ್ರೆ? ನಾರಾಯಣ ರೂಪ ಅನ್ನೋದು ಅವನಿಗೆ ರೂಪವೇ ಇಲ್ಲ. ರೂಪಂ ಯತ್ತತ್ ಪ್ರಾಹುರವ್ಯಕ್ತ ಮಾತ್ರಂ ಬ್ರಹ್ಮಜ್ಯೋತಿ ನಿರ್ಗುಣಂ ನಿರ್ವಿಶೇಷಂ ನಿರಾಕಾರಂ ನಿರೀಹಂ ಸತ್ತುಂ ಸಾಕ್ಷಾತ್ ವಿಷ್ಣುಂ ಅಧ್ಯಾತ್ಮ ದೀಪಃ. ಇವಾಗ ಈ ವಿಶ್ವರೂಪ ಎಲ್ಲ ತೋರ್ಸೋದು ವಿಷ್ಣು ಅಲ್ವಾ, ಅಲ್ಲ ನಾರಾಯಣನ? ನಾರಾಯಣ. ಇಷ್ಟು ದಿನ ವಿಷ್ಣು ಅನ್ಕೊಂಡಿದ್ವಿ, ಇವಾಗ ನೀವು ವಿಷ್ಣು ಅಲ್ಲ ನಾರಾಯಣ ಅಂದ್ರೆ ಇಟ್ಸ್ ಸೋ ಕನ್ಫ್ಯೂಸಿಂಗ್. ಅನು ಬ್ರಹ್ಮ, ವಿಷ್ಣು, ಸೂರ್ಯ, ಸಾರಿ ಶಿವ, ಆಲ್ ಓನ್ಲಿ ಪೋಸ್ಟ್, దట్ ఈస్ ఎ పోస్ట్. ఈ విశ్వరూపం చూపించేది ఎవరు అప్పుడు? ఆయనకి రూపం లేదు కదా. విశ్వరూపము చూపించేది విష్ణువుని పెట్టుకోండ. అనంతమైన రూపము నారాయణుడి. ఒక్క విష్ణురూపంతో కృష్ణ విష్ణు వీళ్ళంతా ఒకటే కదా సార్, రామ కృష్ణ విష్ణు. బట్ అవన్నీ ఊరికి అవతారాలు, ఇవన్నీ పోస్టులు అంతే. మనకుండేది అక్కడ పరమాత్మ, ఆయనకి రూపం మనకు కూడా దొరుకుతుంది. మనం కూడా వీ కెన్ ఆల్సో అచీవ్ దట్ పోస్ట్. వి ఆల్సో కెన్ గెట్ దట్. నువ్వు బాగా ఫుల్గా పుణ్యం చేసింటే అవుతావు తప్పకుండా. ఎక్కువగా పుణ్యం చేస్తే
ఒక్క దినము అనురాధ ఆంటీ కూడా వేణని పెట్టుకొని వైట్ కలర్ శారీ వేసుకొని సరస్వతి లాగా ఉండొచ్చు. ఇది అర్థమైతేనే చాలా అనుకుంటాం, ఇక్కడికి పోయేదేముంది. కానీ ఆంటీ ఆ పుణ్యం అయిన తర్వాత మళ్ళీ రావాలి. మళ్ళీ రావాలి. Only thing the Punya is there, we'll have that post. If somebody wants to become Vishnu, do the more punya, do as much as Ashwamedha yaga or Janamejaya yaga or any some Payovrata yaga, that yaga, this yaga. ಇಲ್ಲ ಹಂತ ಹಂತವಾಗಿ ಭೂಲೋಕದಿಂದ ಭೂವರ್ಲೋಕಕ್ಕೆ ಏರ್ತೀರಾ, ಭೂರ್ಲೋಕದಿಂದ ಸುವರ್ಲೋಕಕ್ಕೆ ಹೋಗ್ತೀರಾ, ಸುವರ್ಲೋಕದಿಂದ ಮಹರ್ಲೋಕಕ್ಕೆ ಹೋಗ್ತೀರಾ, ಮಹರ್ಲೋಕದಿಂದ ಸತ್ಯಲೋಕದ ಪರ್ಯಂತ ಹೋಗ್ತೀರಾ. ಸತ್ಯಲೋಕಕ್ಕೂ ಹೋಗಿ ಪುಣ್ಯ 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 ಪುಣ್ಯ, ಸತ್ಯಲೋಕದಲ್ಲೂ ಪಾಪ ಮಾಡೋರು ಇದ್ದಾರೆ. ನೀವು ಪುಣ್ಯನೇ ಮಾಡಿದೀರಾ ಅನ್ಕೊಳ್ಳಿ, ಬ್ರಹ್ಮನ ಪೋಸ್ಟ್ ಇಂದ ಮೇಲಿನ ಪೋಸ್ಟ್ ಗಳಿಗೆಲ್ಲ ಹೋಗ್ಬಿಡ್ತೀರಾ. ಮೋಕ್ಷ ಮಾತ್ರ ಸಿಗುತ್ತೆ. ಸರಿ, ಇವಾಗ ಕೃಷ್ಣ ಪರಮಾತ್ಮ ಅಲ್ಲ ಹಂಗಾದ್ರೆ? ಕೃಷ್ಣ ಅಂದ್ರೆ ಯಾವ ಕೃಷ್ಣ? ಕೃಷ್ಣಾವತಾರ ಹೇಳಬೇಡಿ. ಕೃಷ್ಣ ಅನ್ನೋ ಒಂದು ನಾಮ ಪರಮಾತ್ಮನಿಗೆ. ಕೃಷ್ಣಂ ಪೂರ್ಣಂ ಬ್ರಹ್ಮ ಸನಾತನಂ ಅಂತ ವೇದ ಘೋಷಿಸುತ್ತೆ. ಆ ಕೃಷ್ಣ ಪರಮಾತ್ಮ. ಇವನು ಇಲ್ಲಿ ಆಟ ಆಡ್ಕೊಂಡಿರೋ ಕೃಷ್ಣ ಪರಮಾತ್ಮ ಅಲ್ಲ, ಇವನು ಕೃಷ್ಣ ಅವತಾರ. ಆದ್ರೆ ಆ ಪರಮಾತ್ಮನ ನೀವು ರಿಯಲೈಸ್ ಮಾಡ್ಕೊಳ್ಳೋದು ನಾಟ್ ಸೋ ಈಸಿ. ಈ ಕೃಷ್ಣನಿಂದ ಆ ಪರಮಾತ್ಮ ರಿಯಲೈಸ್ ಆಗ್ಬೇಕು, ಈ ಶಿವನಿಂದ ಆ ಪರಮಾತ್ಮ ರಿಯಲೈಸ್ ಆಗ್ಬೇಕು, ಈ ಸೂರ್ಯನಿಂದ ಆ ಪರಮಾತ್ಮ ರಿಯಲೈಸ್ ಆಗ್ಬೇಕು, ಈ ಇಂದ್ರನಿಂದ ಆ ಪರಮಾತ್ಮ ರಿಯಲೈಸ್ ಆಗ್ಬೇಕು. ಇವಾಗ ಹಂಗಾದ್ರೆ ವೆಂಕಟೇಶ್ವರ ಯಾರು? ಅವನು ಪರತತ್ವ. ವೆಂಕಟೇಶ್ವರ ಹೂ ಇಸ್ ಸ್ಟ್ಯಾಂಡಿಂಗ್ ಆನ್ ತಿರುಮಲ, ಹೂ ಇಸ್ ನನ್ ಅದರ್ ಬಟ್ ಶ್ರೀಮನ್ನಾರಾಯಣ ಇನ್ ಪರಲೋಕ has come as directly as ಪರತತ್ವ ನಾರಾಯಣ. ಅವನೇ ನಾರಾಯಣ. ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಅವನನ್ನ ಕರೆಯೋದು. ನಾಟ್ ಜಸ್ಟ್ ಒಂದು ಕೋಟಿ ಬ್ರಹ್ಮಾಂಡ ನಾಯಕ, ಅಖಿಲಾಂಡ ಕೋಟಿ ಅಲ್ವಾ? ಈ ಸಾಕ್ಷಾತ್ ಪರ. ಅಂದ್ರೆ ಪರಮಾತ್ಮ ಅವರೇ ಮತ್ತೆ. ಹೌದು, ಪರಮಾತ್ಮ ಇರೋದು ಸತ್ಯ. ಅದೇ ಪರಮಾತ್ಮ ಕೃಷ್ಣನಲ್ಲೂ ಇದ್ದಾನೆ, ರಾಮನಲ್ಲೂ ಇದ್ದಾನೆ, ಶಿವನಲ್ಲೂ ಇದ್ದಾನೆ, ಬ್ರಹ್ಮನಲ್ಲೂ ಇದ್ದಾನೆ. ಆದ್ರೆ ಬ್ರಹ್ಮ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಸಮ್ ಪೋರ್ಷನ್ ಆಫ್ ಪರಮಾತ್ಮ ಯು ಅಂಡರ್ಸ್ಟೂಡ್. ಅರ್ಥ ಮಾಡ್ಕೊಂಡ್ರೆ ಮೇ ಬಿ 50% ಆಫ್ ಪರಮಾತ್ಮ ಯು ಅಂಡರ್ಸ್ಟೂಡ್. ರಾಮನ್ ಅರ್ಥ ಮಾಡ್ಕೊಂಡ್ರೆ ಮೇ ಬಿ 80% ಆಫ್ ಪರಮಾತ್ಮ ಯು ಹ್ಯಾವ್ ಅಂಡರ್ಸ್ಟೂಡ್. ನಿನಗೆ ಸಮತ್ವ ಬುದ್ಧಿ ಇದ್ರೆ ನೀನೇ ಪರಮಾತ್ಮ. Correct. That is also right. When you realize that tattva of para in you, you become Paramatma. Ade Shankara Bhagavad Pada says, when you have to realize or understand the para's tattva within you, you also can climb up to the level of Paramatma. Paramatma andre ಇನ್ನೇನಿಲ್ಲ, ಎಲ್ಲ ಇಡೀ ವಿಶ್ವವನ್ನು ತಾನು ಭರಿಸಿರುವವನು, ತಾನೇ ವಿಶ್ವನಾಗಿರುವವನು, ತನ್ನೊಳಗಡೆನೆ ವಿಶ್ವವನ್ನ ಇಟ್ಕೊಂಡಿರುವವನು. ಬೇಕು ಅಂದ್ರೆ ವಿಶ್ವದಲ್ಲಿ ಅವನು ಆಟ ಆಡ್ತಾನೆ, ಬೇಡ ಅಂದ್ರೆ ಎಲ್ಲಾದ್ನೂ ಕಬಳಿಸ್ಬಿಟ್ಟು ಯೋಗ ನಿದ್ರೆಯಲ್ಲಿ ಶಾಂತವಾಗಿ ಹೋಗಿ ಮಲಗ್ತಾನೆ. ನಾರಾಯಣನೇ ವೆಂಕಟೇಶ್ವರ ಅಂದ್ರೆ ಮತ್ತೆ ವಿಷ್ಣುನು ವೆಂಕಟೇಶ್ವರ ಅಷ್ಟೇ ಅಲ್ವಾ? ವಿಷ್ಣು ಅನ್ನೋದು ಒಂದು ಪೋಸ್ಟ್, ವೆಂಕಟೇಶ್ವರ ಅಲ್ಲ. ವೆಂಕಟೇಶ್ವರ ಅದು ನಾಮము ಅಂತೆ, ಲಿಮಿಟ್. ಶ್ರೀಮನ್ ನಾರಾಯಣನೇ ನೀವೆಲ್ಲಾ ಫಾರ್ಮ್ಸ್ ಅಲ್ಲೂ ನೋಡ್ಕೊಂಡು ಬರ್ತೀರ. ನಾರಾಯಣನೇ ಅನುರಾಧ, ನಾರಾಯಣನೇ ಪ್ರೀತಂ, ನಾರಾಯಣನೇ ನಿರ್ಮಲ, నారాయణనే యశోద, ఇది నారాయణనే ఒక్కొక్కరే తెప్పించేస్తాం, దాంట్లోనే పల్లెలు కూడా చేసుకోవచ్చు కదా. ఎవరు బాధ వాళ్ళది. ఏం పల్లిమో మీ ఇంట్లో? ఏం పల్లిమో ಸಾರಿ ಏನು ವಸ್ತಾರ ಭೋಜನ? ಅಮ್ಮ ಫೋನ್ ಅನ್ಮ್ಯೂಟ್ ಆಗೋಯ್ತು. దాంట్లోనే పల్యము చేయొచ్చు అని చెప్పరే, ఏం పల్యము చెప్పండి, నేను వస్తా అండి. ಸಾರಿ ಸರ್. ಸರ್ can you just explain ವೇದಗಳಲ್ಲಿ ಈ ಅಂದ್ರೆ
ಇದನ್ನ ವಿವರಿಸ್ತಾರೆ ಅಂತ ಹೇಳಿದ್ರಲ್ಲ ಈ ರೀತಿ. ಆದ್ರೆ ಈ ವೇದಗಳ ನಾರಾಯಣ ಅಂತ ಅದೇ ತದ್ವಿಷ್ಣು ಪರಮಂ ಪದಮಂ ಅಂತ ವಿಷ್ಣು ಹೆಸರಿ ಹೇಳಿ ಆಧರಿಸಿ ಉದ್ದೇಶಿಸಿ ಮಾಡಿರೋದ ಅಥವಾ ನಾರಾಯಣ ಅಂತ ಹೇಗೆ? ನಾರಾಯಣನೇ ಸರ್ವಸ್ವ ಅಧಶ್ಚ ನಾರಾಯಣಃ ಊರ್ಧ್ವಶ್ಚ ನಾರಾಯಣಃ ಬ್ರಹ್ಮಾ ಚ ನಾರಾಯಣಃ ರುದ್ರಶ್ಚ ನಾರಾಯಣಃ ಇಂದ್ರಶ್ಚ ನಾರಾಯಣಃ ಪೃಥಿವ್ಯೌ ಚ ನಾರಾಯಣಃ ಧ್ಯೇಯಶ್ಚ ನಾರಾಯಣಃ ಅಂತ ಘೋಷಿಸುತ್ತಲ್ಲ ಚಾಂದೋಗ್ಯೋಪನಿಷತ್ತು. ವೇದಗಳಲ್ಲೇ ಹೇಳಲ್ಪಟ್ಟಿದೆಯಲ್ಲ, ಸಕಲವೂ ನಾರಾಯಣಮಯ. ಸೊ ವಿಷ್ಣು, ಓಕೆ, ಅದನ್ನ ಅದ್ರ ಬದಲ ಅಂದ್ರೆ ಇಂಟರ್ ಚೇಂಜಬ್ಲಿ ಯೂಸ್ ಮಾಡಿದ್ದಾರೆ ವಿಷ್ಣು ನಾರಾಯಣ ಅಂತ ನೇಮ್ಸ್. ಓಕೆ, ಡೋಂಟ್ ಗೋ ಬೈ ದ ನೇಮ್, ಡೋಂಟ್ ಗೋ ಬೈ ದ ನೇಮ್ ಅಟ್ ಆಲ್. ಸರ್, ಒನ್ ಮೋರ್ ಥಿಂಗ್. ಈಗ ಇಫ್ ವಿ ಹ್ಯಾವ್ ಟು ಆ ಪರತತ್ವನ ನಾವು ಸೇರ್ಬೇಕು ಅಂತ ಹೇಳಿದ್ರೆ, ಲೈಕ್ ಸೊ ವಿ ಹ್ಯಾವ್ ಟು ನಮ್ಮ ಪುಣ್ಯ ಪಾಪನ ವಿ ಹ್ಯಾವ್ ಟು ಝೀರೋ ಮಾಡ್ಬೇಕು. ಅದು ಹೇಗೆ ಸರ್? ಹೌ? ಬಿಕಾಸ್ ನಾವು ಈ ಮಾನವ ಇದ್ರ ಬಂದಿದ್ದಾಗ ನಾವು ಮಾಡಕ್ಕಾಗಲ್ಲ. ಅದಕ್ಕೆ ಶರಣಾಗತಿ ಮಾಡಿ ಅನ್ನೋ. ಹೇಗೆ ಅಂದ್ರೆ ಶರಣಾಗತಿ. ಪುಣ್ಯ ಜಾಸ್ತಿ ಮಾಡ್ಕೊಂಡ್ರೆ ಪಾಪವನ್ನ ಕಮ್ಮಿ ಮಾಡ್ಕೋತೀನಿ ಅಂದ್ರೆ ಪುಣ್ಯ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪುಣ್ಯ ಕಮ್ಮಿ ಮಾಡ್ಕೋತೀನಿ ಅಂತ ಹೋದ್ರೆ ಪಾಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪಾಪ ಇನ್ಕ್ರೀಸ್ ಆದಷ್ಟು ನರಕಾದಿಗಳಿಗೆ ಹೋಗ್ತೀರಾ. ಪುಣ್ಯ ಇನ್ಕ್ರೀಸ್ ಆದಷ್ಟು ಸ್ವರ್ಗಾದಿಗಳಿಗೆ ಹೋಗ್ತೀರಾ. ಪುಣ್ಯ ಪಾಪ ಎರಡು 50-50 ಇದೆ ಅಂದ್ರೆ ನಾವೆಲ್ಲ ಇರೋದೇ ಅದು. ನೀ ಚಂದ್ರಿಕಾ, ನಾನ್ ವಿವೇಕ. ಸೊ ಈಗ ಅದನ್ನ ಝೀರೋ ಮಾಡ್ಬೇಕು ಅಂದ್ರೆ ಆದಷ್ಟು ಶರಣಾಗತಿ. ಸೊ ಶರಣಾಗತಿನಲ್ಲಿ ಈಗ ನಾವು ಏನೋ ಒಂದು ಪುಣ್ಯ ಮಾಡ್ತೀವಿ, ಸೇ ಫಾರ್ ಎಕ್ಸಾಂಪಲ್ ಏನೋ ಒಂದು ಮಾಡ್ತೀವಿ. ಸೊ ಪುಣ್ಯ ಪಾಪು ಇಲ್ಲ. ಶರಣಾಗತಿ ಮಾಡಿದ್ರೆ ಮುಗೀತು, ಅಲ್ಲಿ ಪುಣ್ಯ ಪಾಪ ಮತ್ತೆ ಬರಲ್ಲ. ಸೊ ಶರಣಾಗತಿ ಅಂದ್ರೆ ಲೈಕ್ ನಾವ್ ಮಾಡೋ ಪ್ರತಿಯೊಂದು ಕೃಷ್ಣನ್ಗೆ ಸರ್ವಂ ಕೃಷ್ಣಾರ್ಪಣಮಸ್ತು. ಎಲ್ಲ ನಾವು ಮಾಡೋ ಸಮರ್ಪಣೆ, ಪರಮಾತ್ಮನಿಗೆ ಸಮರ್ಪಣೆ. ನನ್ನಿಂದ ದೇಶ ಉದ್ಧಾರ ಆಗಲ್ಲ, ದೇಶದಿಂದ ನಾನು ಉದ್ಧಾರ ಆಗಲ್ಲ. ಸೊ ನಮ್ಗೆ ಯಾವ್ದು ಬೇಡ. ಸೊ ನಮ್ಗೆ ಯಾವ್ದಾದ್ರದ್ದು ಲೈಕ್ ವಿ ಡೋಂಟ್ ವಾಂಟ್ ಎನಿ ಇದು, ಅದರಿಂದ ಏನು ಬೇಡ ನಮ್ಗೆ. ಅವನ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಅನ್ಕೋಬೇಕು. ಆವಾಗ ನಾವು ಸಮರ್ಪಿಸ್ಬೇಕು. ಏನು ಇಲ್ಲ, ವೆರಿ ಸಿಂಪಲ್. ನಿಮ್ ಮಕ್ಕಳನ್ನ ನೀವು ಸಾಕೋತಾರ ಅಷ್ಟೇ. ಈಗ ನಿಮ್ ಮಕ್ಕಳು ಹುಟ್ಟಿಸಿದ್ರಿ, ನಿಮ್ ಹೊಟ್ಟೆಯಲ್ಲಿ ಅವುಗಳು ಬಂದ್ವು. ನಾಳೆ ದಿನ ನನ್ ಮಗ ನೋಡ್ಕೋತಾನೆ, ನನ್ ಮಗಳು ನೋಡ್ಕೋತಾರೆ ಅಂತ ಸಾಕ್ತಾ ಇದ್ದೀರಾ? ಯಾಕ್ ಮತ್ತೆ? ಇಟ್ಕೊಳ್ಳಿ ಎಕ್ಸ್ಪೆಕ್ಟೇಷನ್, ಇಟ್ಕೊಳ್ಳಿ. ಅಯ್ಯೋ ಅವ್ರ ಎಲ್ಲಿ ಹೋಗ್ತಾರೋ, ಎಲ್ಲಿ ಓದ್ತಾರೋ, ಎಲ್ಲಿ ಬಿಂಚ್ತಾರೋ, ಎಲ್ಲಿ ಮದ್ವೆ ಆಗ್ತಾರೋ, ಅದ್ ಹೆಂಗ್ ಸರ್ ಅದೆಲ್ಲ ಇಟ್ಕೊಳಕ? ಜಸ್ಟ್ ಲೈಕ್ ದಟ್. ನನ್ನ ಹೊಟ್ಟೆಯಿಂದ ಬಂದಿರೋ ಮಕ್ಕಳು ತಾಯಿಯಾಗಿ, ತಂದೆಯಾಗಿ ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ಸಂಸ್ಕಾರ, ಎಲ್ಲ ಕಂಫರ್ಟ್ಸ್ ನನ್ ಮಕ್ಳಿಗೆ ನಾವ್ ಕೊಡ್ಬೇಕು. ಕೊಡ್ತಾ ಇದ್ದೀವಿ. But I don't expect anything from my children. Why you don't expect? Because it's a complete surrenderance. It's a complete surrenderance. See, they did not ask me that, Amma, give me birth. It is your privilege that you got them. ನಿಮ್ ದರ್ದಿಗೆ ನೀವು ಮಗುನ್ ಹುಟ್ಟಿಸ್ಕೊಂಡಿದ್ದೀರಾ. ಅದ್ ಬಂದ್ ಕೇಳ್ತಾ ನನ್ನ ಹುಟ್ಸು ಅಂತ ಕೇಳ್ತಾ ನಮ್ ಕರ್ತವ್ಯ. ಸೊ ವಿ ಆರ್ ಡೂಯಿಂಗ್ ಇಟ್ ಅಷ್ಟೇ ಅಲ್ವಾ? ಅದೇ ತರ ಈ ದೇಹ ನಮ್ಮನ್ ಬಂದ್ ಕೇಳಲಿಲ್ಲ, ನಾನು ಇಟ್ಕೋ ಅಂತ. ಭಗವಂತ ಕೊಟ್ಟ. ಈ ಆತ್ಮ ಈ ದೇಹಕ್ಕೆ ನಾ ಬರ್ಲಾ ಅಂತ ಕೇಳಲಿಲ್ಲ. ಈ ಆತ್ಮದಲ್ಲಿ ಈ ದೇಹವನ್ನ ಅವನು ಪೋಣಿಸ್ದ. ಬಂದ್ಬಿಟ್ಟಿದೀವಿ. ಬಂದಿರುವಾಗ ಈ ದೇಹನೂ ನಾವು ಬೈಬಾರ್ದು, ಈ ಆತ್ಮನೂ ಬೈಬಾರ್ದು. ಇಟ್ ಇಸ್ ಮೈ ಕಂಪ್ಲೀಟ್ ಡ್ಯೂಟಿ that I have not been used by somebody. I have been completely used by Lord. I am the product of Lord. If I had to be useful to the Lord, I should do the Sharanagati. Sharanagati punya illa. Sharanagati papa illa. ಎರಡು zero. ಯಾವಾಗ ಪುಣ್ಯ ಪಾಪಗಳು ಎರಡು ನೋಡಲ್ವಾ ಭಗವಂತ, ಅವ್ರಿಗೆ ಮೋಕ್ಷವನ್ನು ಕೊಟ್ಬಿಡ್ತಾನೆ. ಅದು ಕೊಡಕ್ಕಿರೋ ಅಧ್ಯಕ್ಷತೆ ಯಾರಿಗೂ ಇಲ್ಲ, నారాయణుడికి ఒప్పంది. నిష్కామంగా చేస్తే మనం ఏ పనైనా నీకు పాపము రాదు పుణ్యము రాదు.
నిష్కామంగా చేయాలా, కరెక్ట్. ఫీలింగ్ లేకుండా మరి పనిచేస్తున్నా నిష్కామం నీకు పాపము రాదు పుణ్యము రాదు. అది సరి అంటే చెప్పేకి చాలా బాగుంది, నిష్కామంగా చేయాలని. ఎవరు నిష్కామంగా చేస్తారు చెప్పండి? ఎవరు చేస్తారు? ఇప్పుడు ఈనాడు క్లాసుకి 2 hours నేను రాను. నేను రాకుంటేను మీరు స్క్రీన్ ముందు కూర్చోండా, చూద్దాం. కూర్చుంటారా? సార్ ఈనాడు రాలేదే అని చిన్న కామమైన ఉంటుంది కదా. కామంగా ఉంటే ఆశ అంతే, ఇంకేం లేదు, ఎక్స్పెక్టెడ్. ఏమైంది నాది? ఒక్క నిమిషము. ఏదైతే కామము అంటే ఇంతే, ఒక చిన్న ఎక్స్పెక్టేషన్. ఇఫ్ యూ ఆల్ డోంట్ కమ్, why will I spend my time, my space for 2 hours sitting right in front of this mobile? Tell me. ఏదైనా ఒక ఎక్స్పెక్టేషన్ ఉంటుంది, చిన్న ఎక్స్పెక్టేషన్. ఆ ఎక్స్పెక్టేషన్ కూడా ದೈವಾರ್ಪಣವು చేయాಲ ಅಂತಿಮರು. ನಿಮ್ಮ ಮಕ್ಕಳನ್ನ ನೀವು ಸಾಕ್ತೀರಾ, ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಏನ್ ಹೇಳಿ, ಅವ್ರು ನಮ್ಮನ್ನ ನೋಡ್ಕೊಳ್ಳೋದ್ ಬೇಕಿಲ್ಲ, ನಾವು ಅವ್ರಿಗೆ ಸರ್ವಿಸ್ ಯಾವಾಗ್ಲೂ ಕೊಡ್ತೀವಿ, ಅವ್ರ ಕೆಳಗಡೆ ನಾವು ಬರೋದೇ ಇಲ್ಲ. We don't want to ask anything our children. Still you are in a position of serving them, not taking service from them. ಆದ್ರೂ being a father, being a mother, ಅಪ್ಪ ಅಮ್ಮ ಆ ಫಿಲ್ಮೇ ಚಾಲಕದ ಒಂದು ಸಲ ನನಗೆ ಹಾರಕ್ಕೆ ಕಲಿಸಿದ ಪಕ್ಷಿ ಇದು, ముది పక్షి. ಒಂದ್ಸಲ తిరుగు ನೋಡ, దట్ ఇస్ ఇనఫ్. అది కూడా ఉండదు అని ఎవరు చెప్పరాదు, చెప్పేకి అయ్యేలేదు, అది ఉంటుంది కదా. ನನ್ನ ಮಕ್ಕಳು ನನ್ನ ಒಂದು ಸಲ ಅಮ್ಮ ఎలా ఉండావు, ಅಪ್ಪ ಹೆಂಗಿದ್ದೀರಾ ಅಪ್ಪ, ಅಯ್ಯೋ ಮೈಯೆಲ್ಲ 2 ಮೈ ಆಗೋಗುತ್ತೆ. ಅಮ್ಮ ಅಂತ ಮಗು ಬಂದ್ರೆ ವಜ್ರಕಾಯ ದೇಹ ಆಗೋಗುತ್ತೆ, ಮುದುಕಿ ಹಣ್ಣ್ ಮುದುಕಿ ಆಗಿರೋ దీన్ని దాటి పోవాల మనము దేಹ. సార్, దాటి పోవాల మనము. ఇంకా అమ్మ అప్ప కొడుకు కూతురు అనుకోకుండా పోవాలి, అది అప్పుడే వచ్చే మోక్షము. బట్ వరల్డ్ ఇస్ నాట్ ఐడియల్ ఆల్ ద టైం కదా. అది చెప్పుకుంటేను కూడా అది కూడా దైవార్పణం చేసేదాన. నాకెలా నా బిడ్డలు పిలిస్తేనే చాలు నాకు ఈ వజ్ర కవచముగా శక్తి వస్తుందో, నన్నನ್ನ క్వశ్చన్ ಮಾಡ್ಕೋಬೇಕೀಗ, నేను ఎంత నా తండ్రిని నా తల్లిని పిలుస్తాను. నా అల్టిమేట్ తండ్రి ఎవరు? శ్రీమన్నారాయణుడు. నా అల్టిమేట్ తాయి ఎవరు? మహాలక్ష్మి. వాణ్ణి ఎంత పిలుస్తా ఉండాను. నా కొడుకు కూతురు నన్ను పిలిస్తే అంత ఆనందమయంగా నాకుందే, ఇదే ఆత్మస్వరూపుడుగా నేను ఎంత పరమాత్మని పిలుస్తా ఉండాను. అది ఇఫ్ యు క్వశ్చన్, యువర్ ఉపాసన మార్గ గివ్స్ యు అన్ ఆన్సర్. ఎక్స్పెక్టేషన్ ఉండాల, ఎక్స్పెక్టేషన్ ఉండకూడదు అని చెప్పలేదు ಕೃಷ್ಣುడు. ಇದು ಏನು ಮಾ ಫಲೇಶು ಕದಾಚನ ಅಂದಿದ್ದು ಯಾವುದಕ್ಕೆ ಅಂದ್ರೆ ಯಾವುದೋ ಅಲ್ಪವಾದ ಫಲಗಳಿಗಲ್ಲ, ಅಪರಿಮಿತವಾದ ಫಲ, ದೈವಾರ್ಪಣ ಮಾಡುವಂತಹ ಫಲ, ದೈವಿಕమైన ಫಲము, ನಾಟ್ ಲೌಕಿಕ ಫಲము ಅಲ್ವಾ. ಮಗು ಆಗ್ಲಿಲ್ಲ ಅಂತ ಹೋಗಿ ಯಾವ್ದೋ ಸುತ್ತೋದು, ಅಲ್ಲಿ ಏನೋ ದಾರ ಕಟ್ಟು, ಇಲ್ಲಿ ಏನೋ ಯಂತ್ರ ಕಟ್ಸು, ಯಾರೋ ನನ್ ವಶ ಆಗ್ಬೇಕು ಅಂತ ಏನೇನೋ ಕೋಳಿ ಕುಯ್ಸು, ಕುರಿ ಕುಯ್ಸು ಎಲ್ಲ ಮಾಡ್ತಾರಲ್ವಾ ಜನ. ಮದುವೆ ಆಗಿ ಮಕ್ಕಳಾಗ್ಬಿಟ್ರೇನೆ ಜೀವನನ ಅವಿವೇಕದಿಂದ ಏನೇನೋ ಮಾಡ್ತಾರೆ ಅಲ್ವಾ. ಮೊದಲನೇ ಹೆಂಡತಿನ ಬಿಡಿಸು, ವಶೀಕರಣ ಮಾಡ್ಸು, ಇವ್ರನ್ನ ಸೋಲ್ಸು, ಅವ್ರನ್ನ ಗೆಲ್ಸು, ಆ ಚೇರು, ಪದವಿ, ಪಾಲಿಟಿಕ್ಸ್ ಅದು ಬರಕ್ ಏನೆಲ್ಲ ಮಾಡ್ಬೇಕೋ ಮಾಡ್ತಾರೆ. ఇదంతా నిమిత్తమైన ఒక సంతోషము కాబట్టి ఆనందము కాదు. మీ కొడుకు కూతురు అమ్మా అని పిలిస్తే మిమ్మల్ని, మీకు సంతోషము, మరి మీ ఆత్మానికి ఆనందము. మీకు సంతోషము, నిర్మలా అంటే శరీరానికి సంతోషము, మీ లోపల ఉండే ఆత్మానికి ఆనందము. అదే ఆనందము ఆత్మస్వరూపుడైన పరమాత్ముడికి మేము కలిగించాను.
అంటే శరణాగతి అనేది చాలా సులభమైన మార్గం. శరణాగతి చేస్తేనే చాలు ಅಲ್ವಾ. ನೀನು ಬಿಟ್ರೆ ನನಗೆ ಯಾರು ಇಲ್ಲ, ನೀದಾ புகலிடம் அதனையில்லே நிறையுமென்று அலர்மேல் மங்கை உரை மார்பா நிகரில் புகழாய் உலகம் மூன்றுடையாய் என்னை ஆழ்வானே. நிகரில் அமரர் முனிகணங்கள் விரும்பும் திருவேங்கடத்தானே. புகழ் ஒன்றில்லா అడియేన్ ఉన్ అడి కీళ్ అమర్ந்து పుగుందేనే. నాకు ఇంకెక్కడ కూడా షెల్టర్ లేదు. షెల్టర్ అని పేరు వస్తేనే అది నువ్వే నాకు ఆశ్రయ రక్షకుడు, ఆశ్రయ ಧಾತುಡು, ಎప్పుడు ಸರ್ವರಕ್ಷకుడు. ಈಗ ಈ ಜೀವನದಲ್ಲಿ ಮಾತ್ರ ನೀವು ರಕ್ಷಿಸಲ್ಪಟ್ರೆ ಪ್ರಯೋಜನ ಏನು? ಇನ್ನೊಂದು ಜನ್ಮ ಪಡಿತೀರ. ಸಕಲ ಜೀವನಕ್ಕೂ ನೀವು ರಕ್ಷಿಸಲ್ಪಟ್ರೆ ಪ್ರಯೋಜನ ಏನು? ಜನ್ಮವಿಲ್ಲದೆ ಪರಮಾತ್ಮನಲ್ಲಿ ಕೈಂಕರ್ಯವನ್ನ ಮಾಡ್ತೀವಿ. ಈಗ ಅಲ್ಪವಾಗಿ ಈ ಸಮಯ ರಕ್ಷಿಸಲ್ಪಡ್ಬೇಕಾ, ಪೂರ್ತಿ ಲಾಂಗ್ ಟರ್ಮ್ ಅಲ್ಲಿ ರಕ್ಷಿಸಲ್ಪಡ್ಬೇಕಾ? ಮಗುಗೆ ಒಂದು ಕಾಯಿಲೆ ಬರುತ್ತೆ, ಡಾಕ್ಟರ್ ಹತ್ರ ತಗೊಂಡು ಹೋಗ್ತಾಳೆ ಮಗು ತಾಯಿ, ನೋಡಮ್ಮ ಈ ಕಾಯಿಲೆಗೆ ಪರ್ಮನೆಂಟ್ ರಿಲೀಫ್ ಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕು, ಈಗ ತಾತ್ಕಾಲಿಕವಾಗಿ ರಿಲೀಫ್ ಬೇಕು ಅಂದ್ರೆ ಇಂಜೆಕ್ಷನ್ ಆಗ್ಬೇಕು. Now, being a mother, you please take the decision whether I want your son to get operated or you want me to put the injection. ಏನ್ ಹೇಳ್ತೀರಾ ನೀವು? ಏನ್ ಹೇಳ್ತೀರಾ ಹೇಳಿ? ಇಂಜೆಕ್ಷನ್ ಇಂಜೆಕ್ಷನ್ ಹೇಳ್ತಾ ಇರೋರು ಯಾರೆಲ್ಲ ಕೈ ಎತ್ತಿ, ಆಪರೇಷನ್ ಹೇಳೋರು ಯಾರೆಲ್ಲ ಕೈ ಎತ್ತಿ. ಇದ್ ಯಾವ್ದಕ್ಕ ಎತ್ತೀರಾ ಚಂದ್ರಿಕಾ? ಅಂದ್ರೆ ಪೂರ್ತಿ ವಾಸಿ ಆಗ್ಬೇಕಂದ್ರೆ ಆಪರೇಷನ್ ಅಲ್ವಾ ಸರ್? ಈಗ ಒಂದು ಮಗುಗೆ ಕಾಯಿಲೆ ಬಂದಿದೆ, ಐ ಡೋಂಟ್ ಸೇ ವಾಟ್ ಕಾಯಿಲೆ, ಸಮ್ ಕಾಯಿಲೆ. ತಾಯಿ ವೈದ್ಯರ ಹತ್ರ ತಗೊಂಡ್ ಹೋಗ್ತಾರೆ, ಡಾಕ್ಟರ್ ಹತ್ರ. ಡಾಕ್ಟರ್ ಎಲ್ಲ ಅನಾಲಿಸಿಸ್ ಮಾಡಿ ಚೆಕ್ ಮಾಡಿ ಎಲ್ಲ ಮಾಡ್ತಾರೆ. ಈ ಮಗುಗೆ ಪರ್ಮನೆಂಟ್ ಆಗಿ ಕಾಯಿಲೆ ವಾಸಿ ಆಗ್ಬೇಕು ಅಂದ್ರೆ ಆಪರೇಷನ್ ಮಾಡ್ಬೇಕು. ಇಲ್ಲ ಈ ರಾತ್ರಿ ವಾಸಿ ಆಗ್ಬೇಕು, ಈಗ ಸದ್ಯ ಗುಣ ಆದ್ರೆ ಸಾಕು ನನ್ ಮಗು ಅಂದ್ರೆ ಇಂಜೆಕ್ಷನ್ ಆಗ್ಬೇಕು. Decision is yours, being a mother. You want me to do the operation or this one, injection? ಅಟ್ಟನಾಕಿ ಪೈನ್ ತೆಚ್ಚಿಚ್ಚೇಸಿ ಆಪರೇಷನ್ ಅನ್ನೋದೇ ಶರಣಾಗತಿ. ಇಂಜೆಕ್ಷನ್ ಅನ್ನೋದು ಏನ್ ಬೇಕಾದ್ರೂ ಯಾವ ದೇವ್ರನ್ನಾದ್ರೂ ಏನಾದ್ರೂ ಕೇಳ್ಕೊಳ್ಳಿ. ವ್ರತ ಇರಿ, ಅದೇನೇನೋ ಪೂಜೆ ಮಾಡಿ, ಅದೇನೋ ಆ ಬಲಿ ಬಲಿ, ಅಥವಾ ಅದೇನೋ ಜಾತಕ ವ್ಯತ್ಯಾಸ ಮಾಡು, ಅಥವಾ ಸೂರ್ಯನಿಗೆ ಪ್ಲೀಸ್ ಮಾಡು, ಚಂದ್ರನಿಗೆ ಪ್ಲೀಸ್ ಮಾಡು, ರಾಹು ಪೂಜೆ, ಕೇತು ಪೂಜೆ, ಸಂಪೂಜೆ, ನಾಗ ಪೂಜೆ, ಇದೆಲ್ಲ ಏನೋ ಸ್ಮಾಲ್ 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 ಬೈಟ್ ಆಫ್ ಇಂಜೆಕ್ಷನ್ ಅಲ್ವಾ. ಯಾರನ್ನೂ ನೀನು ಆಧರಿಸ್ಬೇಡ, ಪರಮಾತ್ಮನನ್ನ ನಂಬು, ಅವ್ನ್ ಯಾವತ್ತೂ ಕೈ ಬಿಡಲ್ಲ, ಅವ್ನ್ ಮಾಡೋದೆಲ್ಲ ಒಳ್ಳೇದೆ ಅನ್ನೋ ನಂಬಿಕೆ ಬೆಳೆಸ್ಕೊಂಡ್ರೆ ದಟ್ ಇಸ್ ಕಾಲ್ಡ್ ಶರಣ. Always you need a long-term relief, not short-term relief. ನಾರಾಯಣ ಪರಮಾತ್ಮ ಅಲ್ವಾ? ನಾರಾಯಣನೇ ಪರಮಾತ್ಮ. ನಾರಾಯಣನೇ ಪರಮಾತ್ಮ, ನಾರಾಯಣನೇ ಕೃಷ್ಣ, ಆದ್ರೆ ಕೃಷ್ಣ ನಾರಾಯಣ ಅಲ್ಲ. ನಾರಾಯಣನೇ ರಾಮ, ಆದ್ರೆ ರಾಮ ನಾರಾಯಣ ಅಲ್ಲ. ನಾರಾಯಣನೇ ಶಿವ, ಆದ್ರೆ ಶಿವ ನಾರಾಯಣ ಅಲ್ಲ. ಇಟ್ಸ್ ಆಲ್ವೇಸ್ ಫ್ರಮ್ ದೇರ್ ಟು ಹಿಯರ್, ನಾಟ್ ರಿವರ್ಸ್ ಅಲ್ವಾ. ಈಗ ನಾನು ಅವತ್ತು ಹೇಳಿದೆ ಅಲ್ವಾ, ನಿಮ್ ಮಗಳ ತರನೇ ಇದ್ದೀರಾ ಅನುರಾಧ ಆಂಟಿ, ನೀವು ಒಪ್ಕೋತೀರಾ? ಅದೇನ್ ಸರ್ ಹಿಂಗ್ ಹೇಳ್ತೀರಾ? ನನ್ ಮಗಳ ನಂತರ ಇದಾರೆ ಅಂತ ಹೇಳ್ಬೇಕು, ನಿಮ್ ಮಗಳ ತರನೇ ನೀವಿದ್ದೀರಾ ಆಂಟಿ. ವಿಲ್ ಯು ಅಗ್ರಿ? ವಿಲ್ ಯು ಅಗ್ರಿ? ವೈ ಯು ಡೋಂಟ್ ಅಗ್ರಿ? ಏನ್ ಹೇಳಿದ್ರು ಒಂದೇನೆ ಅಲ್ವಾ? ಸೇಮ್ ಟು ಸೇಮ್ ಅನ್ನಕ್ ಐ ಆಮ್ ಟೆಲಿಂಗ್ ದಿಸ್. ಪ್ರೀತಿ ತರನೇ ಇದ್ದೀರಾ ಅನುರಾಧ ಆಂಟಿ. ಪ್ಲೀಸ್ ಅಗ್ರಿ. What is wrong in that agreeing? Tell me. ಅಲ್ಲ, ಮೊದಲ್ ಬಂದಿದ್ ನಾನಲ್ವಾ, ಸೊ ನನ್ನನ್ನ ಹೇಳ್ಬೇಕು. ನಾರಾಯಣನ ತರ ಕೃಷ್ಣ ಹೇಳ್ಬೇಕಾ, ಕೃಷ್ಣನ್ ತರ ನಾರಾಯಣ ಅನ್ಬೇಕಾ? ಇಲ್ಲ, ನಾರಾಯಣ ಶಿವನಲ್ಲಿ ಅನ್ಬೇಕಾ, ಶಿವನ್ ತರ ನಾರಾಯಣ ಅನ್ಬೇಕಾ? ಅಲ್ವಾ? Nobody will agree that. ಅನುರಾಧ ಆಂಟಿನೇ ಜೆರಾಕ್ಸ್ ಕಾಪಿ ಪ್ರೀತಿ. ಎಸ್, ಎವ್ರಿಬಡಿ ವಿಲ್ ಅಗ್ರಿ. ಅನುರಾಧ ಆಂಟಿ ತನಾನೇ ಗುಣಗಳು ಅವರ ಮಗನಿಗೆ. Everybody will agree.
ಅವ್ರ ಮಗನ್ ಗುಣನೇ ಅನುರಾಧ ಆಂಟಿನಲ್ಲಿ ಫ್ಲೋ ಆಗ್ತಾ ಇದೆ. ಅದೇನ್ ಸಾಧ್ಯ ಸರ್? ನಮ್ಮ ಅಪ್ಪನ್ ತರ ಅಂತೀರಾ, ನಮ್ಮ ಅಮ್ಮನ್ ತರ ನಾನು ಅಂತೀರಾ, ನಮ್ಮ ಅಜ್ಜಿ ತರ, ನಮ್ ಸೋದರತ್ತೆ ತರ, ನಮ್ ಸೋದರ ಮಾವನ್ ತರ ನಾನು. ಇವತ್ ಬಂದಿರೋ ನನ್ ಮಗ, ನನ್ನ ಗುಣಗಳು ಅವನಿಗೆ ಬರ್ಬೇಕಾ, ಅವನ ಗುಣಗಳು ನನಗ್ ಬರ್ಬೇಕಾ? ಯು ವಿಲ್ ನೆವರ್ ಅಗ್ರಿ. ಈ ಲೌಕಿಕದಲ್ಲೇ ಯು ವಿಲ್ ನಾಟ್ ಅಗ್ರಿ ಟು ಅಸತ್ಯ. ఏమి మిథ్యమో, ఏమి తౌళో, what is wrong, what is false, you don't agree to that. Then how can you agree the false statements? If I tell you Rudradeva will give you moksha, can he give? నారాయణుడు మోక్షము ఇచ్చేవాడు. ఆ మోక్షంలో కొంచెం పోర్షన్ దివ్యమైన శక్తి రుద్రదేవుడుకు ఉంది. యు విల్ అగ్రీ. బట్ మోక్షుడే రుద్రదేవుడు ఇస్తాడు. విల్ యు అగ్రీ? యು ಕೆನಾಟ್ ಅಗ್ರಿ ದ ಫಾಲ್ಸ್ ಸ್ಟೇಟ್ಮೆಂಟ್ ಸೋ ಈಸಿಲಿ. ಮನಸ್ಸಿಗೆ ಅರ್ಥ ಆಗುತ್ತಲ್ವಾ? ಮನಸ್ಸಿಗೆ ಅರ್ಥ ಆಗೋದನ್ನ ಬಾಯಿ ಹೇಳದೇ ಇರ್ಬೋದು, ಬಟ್ ಯು ಡೋಂಟ್ ಅಗ್ರಿ. ಹೋಗಿ ಗಣಪತಿನೆಲ್ಲಾರು ನಮಸ್ಕಾರ ಮಾಡಿ ಮೋಕ್ಷ ಕೊಡ್ತಾನೆ. ನಿಮಗೇನ್ ಬೇಕೋ ಅದೆಲ್ಲ ಕೊಡ್ತಾನೆ ಗಣಪತಿ. ಪ್ಲೀಸ್ ಹ್ಯಾವ್ ಭಕ್ತಿ ಇನ್ ಗಣಪತಿ, ದೇರ್ ಇಸ್ ನಥಿಂಗ್ ರಾಂಗ್. ಬಟ್ ವಾಟ್ ಎವರ್ ಯು ವಾಂಟ್, he is there to serve you everything. ಬಟ್ ಮೋಕ್ಷ ಬೇಕು ಅಂದ್ರೆ ಶೈವ ಬರಲ್ಲ, ವೈಷ್ಣವ ಸಬ್ಜೆಕ್ಟ್ ಬರಲ್ಲ, ಶರಣಾಗತಿ ಒಂದೇ ಬರೋದು. ಅಲ್ಲಿ ವೈಷ್ಣವ, ಶೈವ, ಶಾಕ್ತ, nothing comes into picture. Even a Muslim can fetch the moksha. Even a Christian can fetch the moksha. ಅವರಿಗೆ ಪರತತ್ವ ಯೇಸುನೇ. ಆದ್ರೆ ನಾರಾಯಣ ಯೇಸು ಆಗ್ಬೋದು, ಯೇಸು ನಾರಾಯಣ ಆಗಕ್ಕಾಗಲ್ಲ. ಅವರಿಗೆ ಪರತತ್ವ ಪೈಗಂಬರೇ ಅಲ್ಲ, ನಾರಾಯಣ ಅಲ್ಲ ಆಗ್ಬೋದು, ಅಲ್ಲ ನಾರಾಯಣ ಆಗಕ್ಕಾಗಲ್ಲ. The same way, see, you don't have any controversial statement here. This is the tattva which is common throughout the nation, throughout the world, throughout the universe. This is very known satyavada fact idu. Nobody can do any debate on this. Jaina mata, Sakya mata, Sankhya mata, ಯಾವ ಮತ ತಗೊಂಡ್ರು, ಚಾರುವಾಕ ಮತ, ಬೌದ್ಧ, ಜೈನಿಸಂ, ಸಿಕ್ಕಿಸಂ, ಎನಿ ಇಸಮ್ಸ್ ಯು ಟೇಕ್, ಎವ್ರಿಥಿಂಗ್ ಸೇಸ್ ದ ಸೇಮ್. ಪರಕ್ಕೆ ಯಾರು ನಿಲ್ಲಕ್ಕಾಗಲ್ಲ. ಆ ಪರವನ್ನ ಅರ್ಥ ಮಾಡ್ಕೊಳ್ಳೋ ಒಂದೇ ಒಂದು ದಾರಿ, ಕೆಲಸೋಮಿ ಮಾರ್ಗ, ಸುಲಭವಾದ ಮಾರ್ಗ ಶರಣಾಗತಿ. ರಾಮಾನುಜರು ತೋರಿಸಿದ ಮಾರ್ಗನೇ ಅಲ್ಟಿಮೇಟ್, ನಾ ಹೇಳಲ್ಲ ಅದು. ದೋ ಐ ಆಮ್ ವಿಶಿಷ್ಟಾದ್ವೈತ ಸಿದ್ಧಾಂತಿ, I cannot saying that whatever Sharanagati Marga Ramanujacharya showed, that is ultimate for moksha. No. ಅವರವರ ಮಾರ್ಗದಲ್ಲಿ ಅವರವ್ರ ಮೋಕ್ಷ. ಹಾಗಾದ್ರೆ ಮುಸ್ಲಿಮ್ಸ್ಗೆ ಯಾರಿಗೂ ಮೋಕ್ಷನೇ ಸಿಗಲ್ವಾ? ಸಿಗಲ್ವಾ ವಿಜಯಶ್ರೀ ಮಾಮಿ? ಕ್ರಿಶ್ಚಿಯನ್ಸ್ಗೆ ಯಾರಿಗೂ ಮೋಕ್ಷನೇ ಸಿಗಲ್ವಾ? ಸಿಗುತ್ತೆ. ಆಳವಾಗಿ ಅವರು ಅದರಲ್ಲೇ ಇದ್ರೆ ಸಿಕ್ಕೇ ಸಿಗುತ್ತೆ. ನೀರ್ ಬೇಕು ಅಂತ 16 ಕಡೆ ಗುಂಡಿ ತೋಡಿದ್ರೆ ನೀರ ಸಿಗುತ್ತೆ? ಬೇಕು ಅಂತ ಒಂದ್ ಕಡೆ ಬಾವಿನ ತೋಡಿ ಖಂಡಿತ ನೀರ್ ಕಂಡು ಸಿಕ್ಕೇ ಸಿಗುತ್ತೆ. ಎಲ್ಲಾ ಮತದವರು ಎಲ್ಲರಿಗೂ ಮೋಕ್ಷ ಅನ್ನೋದಿದೆ. ಇಟ್ಸ್ ಆಲ್ ಹೌ ಯು ಬಿಲೀವ್ ದಟ್ ಪರ ಇಸ್ ಇಂಪಾರ್ಟೆಂಟ್. ಅದ್ರಲ್ಲಿ ಸುಲಭ ಮಾರ್ಗ ನಾವ್ ಹೇಳ್ತಾ ಇರೋದಷ್ಟೇನೆ. ಈಸಿ ಪಾತ್ವೇಸ್ ಶರಣಾಗತಿ. ಬಟ್ ಇಫ್ ಯು ಹ್ಯಾವ್ ಅದರ್ ಮಾರ್ಗ, ಬೆಟರ್ ಯು ಪ್ಲೀಸ್ ಪ್ರೊಸೀಡ್ ಇನ್ ದಟ್ ಮಾರ್ಗ ಸೊ ದಟ್ ಯು ವಿಲ್ ಸಕ್ಸೀಡ್. ನಾವು ಗಾರ್ಡ್ ಸರೆಂಡರ್ ಆಗ್ಬೇಕಷ್ಟೇ, ಕಂಪ್ಲೀಟ್ ಸರೆಂಡರ್ ಆಗ್ಬೇಕು. ಎಷ್ಟೋ ಜನ ಅಲ್ಲಾಗ್ ಹಂಗ್ ಸರೆಂಡರ್ ಆಗಿದ್ದಾರೆ. I have seen many Muslims, if we say Muslim, 5 times if they have to do the namaz in a day, 5 times they do it. ಎಲ್ಲಂದ್ರೆ ಅಂದ್ರೆ ದುಬೈಲೆಲ್ಲ ನೋಡಿ ಪಾರ್ಕಿಂಗ್ ಲಾಟ್ ಅಲ್ಲಿ ಪಕ್ಕದಲ್ಲೇ, ಆ ಕಾರ್ ಪಕ್ಕದಲ್ಲೇ ಒಂದು ಜಮಖಾನ ಹಾಕೋತಾನೆ, ಕುತ್ಕೋತಾನೆ, ಇಟ್ಕೋತಾನೆ. ಆಕ್ಚುಯಲ್ ಆಗಿ ಅವರಷ್ಟು ಡೆಡಿಕೇಶನ್ ನಮ್ಗೆ ಇಲ್ಲ. I really appreciate them. ರಂಜಾನ್ ಟೈಮಲ್ಲಿ ಎಷ್ಟು ಫಾಸ್ಟಿಂಗ್ ಮಾಡ್ತಾರ ಮಮ್ಮ ಅವ್ರಲ್ವಾ, ಎಷ್ಟು ಫಾಸ್ಟಿಂಗ್ ಮಾಡ್ತಾರೆ. ನಾವು ನೀರ್ ಕೂಡ ಕುಡಿಯಲ್ಲ, ಈ ಎಂಜಿನ್ ಉಗುಳು ನುಂಗಲ್ಲ ಅವ್ರು. ಆಕ್ಚುಲಿ ನಾವ್ ಅಷ್ಟು ಮಾಡೋದೇ ಇಲ್ಲ. ನಾವ್ ಮಾಡಲ್ಲ, ನಾವ್ ಮಾಡಲ್ಲ ಅಂತಾನು ಹೇಳೋದ್ ಬೇಕಿಲ್ಲ. ಯಾಕೆ ಗೊತ್ತಾ, ಎಲ್ಲಾದ್ರಲ್ಲೂ ಪಾಸಿಟಿವ್ ಸೈಡು ಇದೆ, ನೆಗೆಟಿವ್ ಸೈಡು. ಕ್ರಿಶ್ಚಿಯನ್ ಅಲ್ಲಿ ಬ್ಯಾಪ್ಟಿಸಮ್ ಇದೇನಪ್ಪ ಕನ್ವರ್ಷನ್ ಅಂತಾರೆ. ಬಟ್ ಇಫ್ ಯು ಗೋ ಟು ವೆಸ್ಟರ್ನ್ ಕಂಟ್ರೀಸ್, ಐ ಹ್ಯಾವ್ ನಾಟ್ ಸೀನ್ ಎನಿಬಡಿ ಕನ್ವರ್ಟಿಂಗ್. ಯಾವುದೇ ಚರ್ಚ್ಗೆ ಹೋಗಿ ನಿಜವಾಗ್ಲೂ ಡಿವೋಷನ್ ಬರುತ್ತೆ.
ಕ್ಯಾಂಡಲ್ಸ್ ಯಾರ್ ಬೇಕಾದ್ರೂ ಹೋಗಿ ಹಚ್ಬೋದು. ಕ್ಲೀನ್ ಪಿಕ್ ಅಂಡ್ ಸ್ಪ್ಯಾನ್, ವೇರ್ ದೇರ್ಸ್ ಅ ಕ್ಲೆನ್ಲಿನೆಸ್ ದೇರ್ ಗಾಡ್ ಸ್ಟೇಸ್. ರಿಯಲಿ ದಟ್ ಸ್ಟೇಟ್ಮೆಂಟ್ ಇಸ್ ಸೋ ವ್ಯಾಲಿಡ್ ಇನ್ ದೋಸ್ ಚರ್ಚಸ್. ಕಾಲ್ ಇಡಕ್ ಮನ್ಸ್ ಬರಲ್ಲ ಆ ಪೋಡಿಯಂ ಮೇಲೆ. ಎಂತ ಕ್ಲೀನು ಅಂದ್ರೆ, ಓ ಮೈ ಗಾಡ್, ಫ್ರೆಶ್ ಫ್ಲವರ್ಸ್. ಯು ಹ್ಯಾವ್ ಟು listen to that prayer. Goose bumps ಬರುತ್ತೆ. I never felt that I am not Christian. ನೀವು ನಾರ್ತ್ ಇಂಡಿಯಾ ಕಡೆ ಹೋಗಿದ್ರ, ದೇವಸ್ಥಾನ ಎಷ್ಟು ಗಲೀಜು ಅಲ್ಲೆಲ್ಲ ಅಲ್ವಾ? ಆತರ ಚರ್ಚ್ಗಳು ಗಲೀಜಾಗಿರೋದಿದೆ. ಐ ಕ್ಯಾನ್ ಗಿವ್ ಯು ಎಕ್ಸಾಂಪಲ್. ಬೇಳಂಗಡಿನೇ ಸಾಕು ನಿಮ್ಗೆ ಮೋಸ್ಟ್ ಗಲೀಜಾಗಿ ಇಟ್ಕೊಂಡಿದೆ. ಆಯ್ತು, ನಿತ್ಯಾನಂದಕ್ಕೆ ಬಂದ್ಬಿಡೋಣ. ನಿತ್ಯಾನಂದಕ್ಕೆ ಬರೋಣ. ನಿತ್ಯಾನಂದ ನೀವೆಲ್ಲ ಪ್ರಶ್ನೆ ಕೇಳೋದು, ಆಮೇಲೆ ನಾನ್ ವಿಕ್ಟಿಮ್ ಆಗೋದು. ಆಲ್ ಪೀಪಲ್ ಥ್ರೋ ಮಿ ಕ್ವೆಶನ್ಸ್. ಫೈನಲಿ ಸರ್ ನಿತ್ಯಾನಂದನಿಗೆ ಬಂದ್ಬಿಡೋಣ. ಆಸ್ ಇಫ್ ಐ ವಾಸ್ ಚೇಂಜಿಂಗ್ ದ ಟಾಪಿಕ್. ಇವತ್ತು ಬರೀ ಅರ್ಧ ಗಂಟೆ, 1.5 ಗಂಟೆ ಕಾಲ ಹಾಗೆ ಹೋಯ್ತು. ಆಗ್ಲೇ 1.5 ಗಂಟೆ ಕಾಲ ಆಗೋಯ್ತು. ಅಲ್ಲ, whatever we speak, I tell you, not that every time we can stick on to the book. Everything is a class. At least you people clear that who is Paratattva. ನಿಮ್ಮ ಅಮ್ಮನೇ ನಿಮಗ್ ಪರತತ್ವ ಆಗ್ಬೋದು, ನಿಮ್ಮ ಅಪ್ಪನೇ ನಿಮಗ್ ಪರತತ್ವ, ನಿಮ್ಮ ಆಚಾರ್ಯನೇ ನಿಮಗ್ ಪರತತ್ವ ಆಗ್ಬೋದು. ಬೇಡ, ಸೆಲ್ಫ್ ರಿಯಲೈಸೇಷನ್. ಸ್ವಾಮಿ ವಿವೇಕಾನಂದ had a self realization. ಸ್ವಾಮಿ ರಾಮಕೃಷ್ಣ ಪರಮಹಂಸ had a self realization. ಯಾರವರ ಪರತತ್ವ? ಯಾರು ಅಲ್ಲ. ದೇ ರಿಯಲೈಸ್ ಗಾಡ್ ಇಸ್ ವಿದಿನ್. ತತ್ವಮಸಿ ಅದ್ವೈತನೇ ಅವರ ಪರತತ್ವ. ಗಾಡ್ ಇಸ್ ವಿದಿನ್. ಅದೇ ಅವ್ರಿಗೆ ಮೋಕ್ಷವನ್ನು ಕೊಟ್ಬಿಡ್ತು. ಅದೇ ಮಧ್ವಾಚಾರ್ಯರು, ಗಾಡ್ ಇಸ್ ಔಟ್ಸೈಡ್, ಬಟ್ ವಿ ಹ್ಯಾವ್ ಟು ಡೂ ದ ಉಪಾಸನಾ. ಸೊ ದಟ್ ಐ ಆಲ್ವೇಸ್ ಡೂ ಹಿಸ್ ಉಪಾಸನಾ. ಅವ್ರಿಗೂ ಮೋಕ್ಷ ಸಿಕ್ತು. ಮಧ್ವಾಚಾರ್ಯಗ್ ಸಿಕ್ಲಿಲ್ವಾ? ರಾಘವೇಂದ್ರ ಸ್ವಾಮಿಗ್ ಸಿಕ್ಲಿಲ್ವಾ? ವಾದಿರಾಜ ಗುರು ಸಾರ್ವಭೌಮರಿಗೆ ಸಿಕ್ಲಿಲ್ವಾ? ಅಷ್ಟದಾಸರು, ಎವ್ರಿಬಡಿ ಫಾಲ್ ಇನ್. ಪುರಂದರದಾಸ, ವಿಜಯದಾಸ, ವಿಠಲದಾಸ, ಗೋಪಾಲದಾಸ, ಎಷ್ಟೆಷ್ಟು ಮಹಾನ್ ಯತಿಗಳು ಗೊತ್ತಾ? They all follow Madhva philosophy, which is Dvaita. They all got to moksha. Any pathway is not wrong until you are in Veda Marga. ಇದು 3 ವೇದ ಮಾರ್ಗದಲ್ಲಿ ಬರೋದು. ಅದ್ವೈತ, విశిష్టాద్వైత, ద్వైత. ఇది 3 వేద మార్గంలో వేద బాహ్యముగా లేదు, నాస్తికవాదముగా లేదు, ఆస్తికవాదముగా ఉంది. ಪರಮಾತ್ಮುಡು ಉಂಡಾಡು, ಪರಮಾತ್ಮ ಇದಾನೆ, ಪರತತ್ವ ಇದಾನೆ ಅಂತಾನೆ ಪ್ರತಿಪಾದನೆ ಮಾಡೋದೇ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಫಿಲಾಸಫಿ. ದಟ್ ಇಸ್ ವೈ ನಮ್ಮನ್ನ ಏನಂತ ಕರೆಯೋದು? ತ್ರಿಮತಸ್ಥ ಕೂಟಸ್ಥಃ, ತ್ರಿಮತಸ್ಥ ಕೂಟಸ್ಥಃ, ಪ್ರಪನ್ನ ಜನ ಕೂಟಸ್ಥಃ, ಪ್ರಪನ್ನ ಜನ ಕೂಟಸ್ಥಃ ಅಂತ ತಾನೆ. ಉಭಯ ವೇದಾಂತ ಪ್ರವರ್ತಕಾಚಾರ್ಯ, ಪ್ರಪನ್ನ ಜನ ಕೂಟಸ್ಥಃ, ತ್ರಿಮತಸ್ಥ ಕೂಟಸ್ಥಃ. ಬಹುಪರಾಕೃತ ನಾವೇ ಹಾಕೊಳ್ಳೋಣ ಆಮೇಲೆ ಅಲ್ವಾ? ಸೊ ಈ 3 ಮತಗಳು, ಈ 3 ಫಿಲಾಸಫಿ ಒಂದಕ್ಕೊಂದು ಇಂಟರ್ ಡಿಪೆಂಡೆಂಟ್. ಇಟ್ ಇಸ್ ನಾಟ್ ಆಪೋಸಿಟ್, ಇಟ್ ಇಸ್ ಇಂಟರ್ ಡಿಪೆಂಡೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸರ್, ಆದ್ರೆ ರಾಮಾನುಜರು ಸಂಬಂಧಿಕರು, ರಾಮಾನುಜರು ಮೇನ್ ಆಗಿ ನನಗೆ ಸಂಬಂಧಪಟ್ಟವ್ರಿಗೆ ಮೋಕ್ಷ ಅಂತಾನೆ ಅವರು ಹಿಸ್ ಮೇನ್ ಫಿಲಾಸಫಿ. ನೀನ್ ಎವರ್ ಸೆಡ್ ನನಗ್ ಸಂಬಂಧಪಟ್ಟವ್ರಿಗೆಲ್ಲ ಮೋಕ್ಷ ಅಂತ? ನಿಮ್ಗೇನ್ ರಾಮಾನುಜರ್ ಬಂದು ಹೇಳಿದ್ರ? ಅಲ್ಲ, ಸಂಬಂಧಿಕರು ಅಂತ ಅಲ್ಲ, ಲೈಕ್ ನಮಗೋಸ್ಕರ ಅವರು ಈ ತಿರುಮಂತ್ರನ ಹೇಳಿದ್ರಲ್ವಾ ಸರ್ ಎಲ್ರಿಗೂನು. ದಟ್ ಇಸ್ ಕರೆಕ್ಟ್. ರಾಮಾನುಜರಿಗೆಲ್ಲ ಯಾವ ಸಂಬಂಧಿಯಾಗಿರ್ತಾರೋ ಆ ಸಂಬಂಧಿಕರಿಗೆಲ್ಲ ಮೋಕ್ಷ ಅಂತ ರಂಗನಾಥ ಹೇಳಿದ್ದು, ನಾಟ್ ರಾಮಾನುಜ. ಡೋಂಟ್ ಗೆಟ್ ಕನ್ಫ್ಯೂಸ್. Who all are related to Ramanuja, they all will get moksha ಅಂತ ಲಾರ್ಡ್ ರಂಗನಾಥ ಡಿಕ್ಲೇರ್ಡ್ ದಟ್ ಸ್ಟೇಟ್ಮೆಂಟ್, ನಾಟ್ ರಾಮಾನುಜ. ಅದಕ್ಕೆ ಉಡೆಯವರ್ ಅನ್ನೋ ಹೆಸರು ಅವರಿಗೆ ಬಂದಿತ್ತು. ಒಡೆಯರು ಉಭಯ ವೇದಾಂತಗಳಿಗೆ ಹೆಂಗೆ ಉಡೆಯವರೋ, ಉಭಯ ವಿಭೂತಿ, ಒನ್ ಇಸ್ ನಿತ್ಯ ವಿಭೂತಿ ಶ್ರೀ ವೈಕುಂಠ, ನೆಕ್ಸ್ಟ್ ಇಸ್ ಲೀಲಾ ವಿಭೂತಿ ಅವರ್ ದಿಸ್ 14 ಲೋಕಾಸ್. ಇದು 2ಕ್ಕೂ ಒಡೆಯರಾದವರು ರಾಮಾನುಜರು. ಅವರ ಸಂಬಂಧಿಗಳಿಗೆ ಮೋಕ್ಷ ಅಂತ ರಂಗನಾಥ ಡಿಕ್ಲೇರ್, ನಾಟ್ ರಾಮಾನುಜ. ಈಗ ರಾಮಾನುಜರಿಗೆ ಸಂಬಂಧಿಗಳು ಅಂದ್ರೆ ಹೇಗೆ ಸರ್? ಹೌ
ಯಾರೆಲ್ಲ ಶರಣಾಗತಿ ಮಾಡ್ತಾರೋ ಅವರೆಲ್ಲ ರಾಮಾನುಜ ಸಂಬಂಧಿ. ಯಾರೆಲ್ಲ ಪಂಚ ಸಂಸ್ಕಾರಾದಿಗಳನ್ನೆಲ್ಲ ಮಾಡಿಸ್ಕೋತಾರೋ ಅವರೆಲ್ಲ ರಾಮಾನುಜ ಸಂಬಂಧಿನೇ. ಯಾರೆಲ್ಲ ಮಾಡಿಸ್ಕೊಳ್ಳಲ್ವೋ ಅವರು రామానుజ సంబంధినే. నిర్మల ఆంటీకి సడన్ అండ్ డౌట్, మేము చేపించుకోలేదే, సంబంధం అవుతామా లేదా? ఖండితవాగ్లు సంబంధం అవుతారు. ఎలా అంటే శరణాగతి తత్వము మీ లోపల దిగింది అంటే మీరు సంబంధం ಮಾಡಿಸ್ಕೊಳ್ಳೇಬೇಕು ಅನ್ನೋದಿಲ್ಲ. ಶರಣಾಗತಿ ತತ್ವ దిగిందా లేదా మీ లోపల, ರಾಮಾನುಜ ಸಂಬಂಧಿನೇ ನೀವು ಅಷ್ಟೇ. ಇಲ್ಲಿ ಸಂಬಂಧ ಅನ್ನೋದು ಆತ್ಮ ಸಂಬಂಧ, ನಾಟ್ ರಕ್ತ ಸಂಬಂಧ. ಗೊತ್ತಾಯ್ತಾ? ರಾಮಾನುಜರ ನಿಜವಾದ ಸಂಬಂಧಿಕರಿಗೆಲ್ಲ ಮೋಕ್ಷ ಸಿಕ್ತು ಅಂತ ಯಾರು ಹೇಳಿದ್ರು? ನಾನು ಶಂಕರಾಚಾರ್ಯ ಸಂಬಂಧ. ನೀವ್ ಯಾವುದೇ ఆచార్యుల సంబంధ ఆದ್ರೂ నిమ్మ మోక్ష క్షతసిద్ధ. అక్కడ చెప్పిండేది రామానుజుడు అని కాదు, అది తప్పు. ఎనీ ఆచార్య సంబంధ ఇద్రేనే ನೀವು మోక్ష. The proximity of acharya to the soul will fetch you the moksha. Your own father can become your acharya. Your own mother can become your acharya. Not that there is a person who are called acharya. Your husband can become your acharya. Alva, sometimes you learn lot from your own son and daughter. They can become your acharya. Devahuti yaar acharyaro? Hetta maga Kapila. Alva, having the link between you and acharya itself fetching the moksha. It's not that X and Y and Z should be the acharya to give anybody. ಇವಾಗ ಶ್ಯಾಮಲಾಗ ಮೋಕ್ಷ ಬಂದಿದೆ ಸರ್. ನಮ್ಗೆ ನೀವು ಆಚಾರ್ಯರು ಸರ್. అప్పుడే బ్రహ్మనిష్టకే పోయేసే శ్యామల అంటే. ఇన్ని నాళనే రిలీజ్ అవ్వదు. అక్కడ బ్రహ్మైక్యము పొంది, ఆహా ఎంత బాగుండే సార్ చెప్పింది, ఏం విన్నారు, అంత బ్రహ్మ పదమే, ఇంకేమి దాంట్లో ఏమీ లేదు, సారము ఇదే చూడండి అన్ని శ్యామల అంటే ఇదే ಸಾರತತ್ವము అని సుఖంగా దండ ಬರ್ಲಿ దాడ ಬರ್ಲಿ ನನಗೇನಾಗ್ಬೇಕು ಅಂತ బ్రహ్మనిష్టలో ఉన్నారు కదా. మాటికి కస్తూరి మామిలాగా నవ్వేది, మాటికి ಇವತ್ತು ಒಂದು ಶ್ಲೋಕನೂ ಓದ್ಲೇ ಇಲ್ಲ, ಶ್ಲೋಕ ಒಂದು ಓದ್ಲೇ ಇಲ್ಲ. ಆಗಲ್ಲ ಬಿಡಿ ಇವತ್ತು, ಡೋಂಟ್ ವೆರಿ. మాటికి అనురాధ ఆంటీలాగా సార్ సిలబస్ అంటేది, మాటికి నవ్వేది కస్తూరి బాబులాగా, మాటికి చంద్రిక లాగా క్వీన్ ఆఫ్ డౌట్. షీఈస్ ఎ క్వీన్ ఆఫ్ డౌట్ కదా. మాటికి నిర్మల ఆంటీలాగా నాకు అది నచ్చుతుంది ఇది నచ్చుతుంది, ఆచార్యులకు ఇదే సరి ఉంది. నో డిబేట్, నో నవ్వేది. మీ మాటలకి నవ్వు వస్తుంది సార్, ఏం చేసేది సార్? ఇంకా స్టార్ట్ చేస్తాం సార్, ఇంకా ఉంది. ವಿಜಯಶ್ರೀ ಮಾತಾಡ್ತಾರ, ಅಯ್ಯೋ ಶ್ಲೋಕನೇ ಹೇಳಿಲ್ವಲ್ಲ ನೋಡಿ, ಶ್ಯಾಮಲ ಆಂಟಿಗೆ ಏನಾದ್ರೂ ಇದೆಯಾ? ఎవరైనా నవ్వండా, శ్లోకమైనా చెప్పండా, క్వశ్చన్ అయినా అడగద్దా, సమాధానమైనా వినండా, నాకేం కావాలా? చూడండి ఆ బ్రహ్మనిష్టే ಯಾರಿಗಾದ್ರೂ ನಿಮ್ಗೆ ಇದೆಯಾ? ఆల్ ఫెయిల్యూర్, షీఈస్ మోస్ట్ సక్సెస్ఫుల్. అర్థమైందా? అర్థ ಆಗಿದ್ಯಾ ఎಲ್ರಿಗೂ? అర్థమైంది సార్. ఇది దీనికి పోదాం సార్ నిత్యానుసంధానానికి. అట్లీస్ట్ ఒక రన్ త్రూ అయినా చెప్తాను. ఓకే, వి షల్ గో నౌ. ఓకే, స్టార్ట్ ಫ್ರಮ್ ಗುರುಮುಖಂ అనేది ರಾಮಾನುಜ ದಯಾಪಾತ್ರ. ಎಲ್ರೂ ನನ್ ಜೊತೆ ಹೇಳಿ. ఓకే, ముగిಸ್ಬಿಡೋಣ ಬೇಗ. అప్ప నా గొంతు పోయింది నిజంగా. నాకు ఈ క్లాసే ఎంతో బెటర్ దీనికిన్నా. మరి డౌట్ ఉంటే దయవిಟ್ಟು ప్లీజ్ కేಳಿ. ఎవ్రీథింగ్ ఇస్ ఎ క్లాస్. డోంట్ హ్యావ్ ప్రీ కన్స్ట్రెంట్ ఇన్ ద మైండ్. ಸಿ ಈಗ ಒಂದು 10 ಕ್ಲಾಸ್ ಈ ತರ ಕುತ್ಕೊಂಡ್ರೆ, ಎಸ್ ಐ ಅಗ್ರಿ, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಎವ್ರಿಥಿಂಗ್. ಬಟ್ one class, if you ask me the worth question, you all ask me the worth questions, not unworthy speak that we spend. సార్ ఏది వేస్ట్ కాదు సార్, ఏది వేస్ట్ కాదు ఇక్కడ మనం మాట్లాడుకునేది. But never have that kind of constraint in the mind. Every time you have to be with the book only. ಅದು ಆಗಲ್ಲ.
Because philosophy is such a way that we need everything. ಕ್ಲಾಸ್ ಈ ತರ ಮಾತಾಡಿದ್ರು ನಷ್ಟ ಏನಿಲ್ಲ ಸರ್. ವಿಲ್ ಬಿ ಗೈನಿಂಗ್ ಸೋ ಮಚ್. 10 ಕ್ಲಾಸ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಏನು. అద్వైతమో విశిష్ట అద్వైతమో ద్వైతం అంత అర్థమైంది కదా బాగా చెప్పిన దానికి సార్. ఎవరు అడిగితేనో మీరు చెప్తారు ఆ గ్యారెంటీ మీ మీద నాకుంది. ఇప్పుడు చెప్పరు, ఆము అంటారు. నాకు తెలుసు, భయంతోనే ఆము అండిస్తారు. సార్ అడుగుతా ఉన్నారు అని ఆము అంటారు. ఎవరైనా అడగని బయటలో నాకిన్న చక్కగా బాగా మీరు చెప్తారు. ఆ కాన్ఫిడెన్స్ నాకుంది. బికాస్ హియర్ ಸಾರ್ ಮುಂದ ಅದಂతా ಈ ತರ ಡಬಲ್ ಕೋಟ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಫ್ರೀ ಆಗಿರ್ತೀರಾ ನೀವು. బాగా ఇక్కడ అంత అర్థము గ్రైండ్ అయింది, నాకు చాలా తెలుసు. నథింగ్ ఇస్ వేస్ట్, ఎవ్రీథింగ్ ఇస్ వర్త్ అంటిల్ వి ఆర్ కనెక్టెడ్ టు హిమ్. ఓకే, విల్ గో రన్ త్రూ వన్స్. ಶುರು ಮಾಡೋಣ. ಎಲ್ಲರೂ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ ಶ್ರೀಶೈಲೇಶದಯಾ ಪಾತ್ರಂ ಧೀವತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯ ಜಾಮಾತರಂ ಮುನಿಂ ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಸ್ತತಿತರಾಣಿ ತ್ರಾಯ ಮೇನೆ ಅಸ್ಮದ್ಗುರೋಃ ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ. ಆದ್ಯಸ್ಯ ನಃ ಕುಲಪತೇರ್ವಕುಳಾಭಿರಾಮಂ ಶ್ರೀಮತ್ತದಂಘ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನಾ. ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹಾನ್ ಭಕ್ತಾಂಗ್ರಿರೇಣು ಪರಕಾರ ಯತೀಂದ್ರ ಮಿಶ್ರಾ ಶ್ರೀಮತ್ಪರಾಂಕುಶಂ ಪ್ರಣತೋಸ್ಮಿ ನಿತ್ಯಂ. ಗುರುಮುಖಮನದೀತ್ಯ ಪ್ರಾಹ ವೇದಾಂತಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾದಾತು ಕಾಮಃ ಶ್ವಶುರಮಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್. ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. நின்னார்த்தடமதில் வெள்ளி பொத்தூரென்றொரு கால் சொன்னார் கடல் கமலம் சூடினோம் முன்னாள் கிழியறுத்தான் என்றுரைத்தோம் கீழ்மையில் சேரும் வழியறுத்தோம் நெஞ்சமே வந்து பாண்டியன் கொண்டாட பட்டர் பிரான் வந்தான் என்று இண்டிய செங்கமிடத்தூத வேண்டிய வேதங்கள் ஓதி விரைந்து கிழியறுத்தான் ಪಾದங்கள் ಯಾಮುಡೆಯ ಪತ್ತು. ಎಲ್ಲಾರು ಸ್ವಲ್ಪ ಚೆನ್ನಾಗಿ ಬಾಯ್ಬಿಡಿ. பல்லாண்டு பல்லாண்டு பல்லாயிரத்தாண்டு பல கோடி நூறாயிரம் மல்லாண்டு திண்டோள் மணிவண்ணா உன் சேவடி செவ்வி திருக்காப்பு அடியோ மூடும் நின்னோடும் பிரிவின்றி ஆயிரம் பல்லாண்டு வடிவாய் நின்மலமார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடராழியும் பல்லாண்டு படைபோர் புக்கு முழங்கும் அப்பாஞ்ச சென்னியமம் பல்லாண்டு 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 பல்லாயிரத்தாண்டு பல கோடி நூறாயிரம் மல்லாண்டு திண்டோள் மணிவண்ணா உன் சேவடி செவ்வி திருக்காப்பு அடியோ மூடும் நின்னோடும் பிரிவின்றி ஆயிரம் பல்லாண்டு வடிவாய் நின்மலமார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடராழியும் பல்லாண்டு படைபோர் புக்கு முழங்கும்
அப்பாஞ்ச சென்னியமம் பல்லாண்டு வாழாழ்பட்டு நின்றீருள்ளீரேல் வந்து மண்ணும் மணமும் கொண்மின் கூழாழ்பட்டு நின்றீர்களை எங்கள் குழுவினல் புகழொட்டோம் ஏழாட்காலம் பழுப்பிலோம் நாங்கள் இராக்கதர் வாழ் இலங்கை பாழாளாகப் படை பொருதானுக்கு பல்லாண்டு கூறுதுமே ஏடு நிலத்தில் இடுவதன் முன்னம் வந்து எங்கள் குழாம் புகுந்து கூடுமனமுடையீர்கள் வரம்பொழில் வந்துல்லை கூடுமினோ நாடும் நகரமும் நங்கரிய நமோ நாராயணாயவென்று பாடுமனமுடை பத்தருள்ளி வந்து பல்லாண்டு கூறுமினே அண்டக்குலத்து கதிபதியாகி அசுரரிராக்கதரை இண்டக்குலத்தை எடுத்து களைந்த இருடிகேசன் தனக்கு தொண்டக்குலத்திலுள்ளீர் வந்தடி தொழுது ஆயிரநாமம் சொல்லி பண்டை குலத்தை தவிர்ந்து பல்லாண்டு பல்லாயிரத்தாண்டென்னினே எந்த தந்தை 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 தம்மூத்தப்பன் ஏழ்படிகால் தொடங்கி வந்து வழி வழியாட் செய்கின்றோம் திருவோணத் திருவிழவில் அந்தி எம்போதில் அறிவுருவாகி அரியை அழித்தவனை பந்தனை தீர பல்லாண்டு பல்லாயிரத்தாண்டென்று பாடுதுமே தீயில் பொலிகின்ற செஞ்சுடராளி திகழ் திருச்சக்கரத்தின் கோயில் பொறியாலே ஒற்றுண்டு நின்று குடிகுடியாய்ச் செய்கின்றோம் மாயப் பொறுப்படை வாடனை ஆயிரந்தோழும் பொலிகுருதி பாய சுழற்றிய ஆழ்வல்லாருக்கு பல்லாண்டு கூறுதுமே நையிடை நல்லதோர் சோறும் நியதமும் அத்தாணி சேவகமும் கையடை காழும் கழுத்துக்கு பூனொடு காதுக்கு குண்டலமும் மெய்யிடை நல்லதோர் சார்ந்தமும் தந்து என்னை வெள்ளி இராக்கவல்ல பையுடை நாகப்பகை கொடியானுக்கு பல்லாண்டு கூறுவனே உடுத்து களைந்தனின் பீதகவாடையுடுத்து அலத்ததுண்டு தொடுத்த துழாய் மலர் சூடிக் களைந்தன சூடுமித் தொண்டர்களோ விடுத்த திசை கருமந்திருத்தி திருவோணத் திருவிழவில் படுத்த பைனாகனை பள்ளி கொண்டானுக்கு பல்லாண்டு கூறுதுமே என்னாள் எம்பெருமான் உன் தனக்கடியோம் என்று எழுத்தப்பட்ட அந்நாளே அடியோ உங்கள் அடிக்குடில் வீடு பெற்றுய்ந்தது காண் சென்னால் தோத்தி மதுரையுள் சிலை குனித்து ஐந்தலைய பைனாகத்தலை பாய்ந்தவனே உன்னை பல்லாண்டு கூறுதுமே அல்வழக்கொன்றுமில்லா அணிகோட்டியர்கோன் அபிமான துங்கன் செல்வனை போல திருமாலே நானும் உனக்கு பழவடியேன் நல்வகையால் நமோ நாராயணாவென்று நாமம் பல பரவி பல்வகையாலும் பவித்திரனே உன்னை பல்லாண்டு கூறுவனே அல்வழக்கொன்றுமில்லா அணிகோட்டியர்கோன் அபிமான துங்கன் செல்வனை போல திருமாலே நானும் உனக்கு பழவடியேன் நல்வகையால் நமோ நாராயணாவென்று நாமம் பல பரவி பல்வகையாலும் பவித்திரனே உன்னை பல்லாண்டு கூறுவனே பல்லாண்டென்று பவித்திரனை பரமேட்டியை சார்ந்தம் என்னும் வில்லாண்டாம் தன்னை வில்லிபுத்தூர் விஷ்ணு சித்தன் விரும்பிய சொல் நல்லாண்டென்று நவின்றுரைப்பார்
நமோ நாராயணாய வென்று பல்லாண்டும் பரமாத்மனே சூழ்ந்திருந்தேத்துவர் பல்லாண்டு. பல்லாண்டென்று பவித்திரனை பரமேட்டியை ஷார்ங்கம் என்னும் வில்லாண்டாம் தன்னை வில்லிபுத்தூர் விஷ்ணு சித்தன் விரும்பிய சொல் நல்லாண்டென்று நவின்றுரைப்பார். நமோ நாராயணாய வென்று பல்லாண்டும் பரமாத்மனே சூழ்ந்திருந்தேத்துவர் பல்லாண்டு. தமேவ மத்வா பரவாசுதேவம் ரங்கேஷயம் ராஜவதர்ஹணீயம் பிராபோதகீம் யோ கிருத சூக்திமாலாம் பக்தாங்கிரேணும் பகவந்தமீடே. மண்டன்குடியன்பர் மாமரையோர் மன்னிய சீர் தொண்டரடிப்பொடி தொன்னகரம் வண்டு திணர்த்த வயல் தென்னரங்கத்தம்மானே பள்ளி உணர்த்தும் பிரா உதித்த ஊர். கதிரவன் குணதிசை சிகரம் வந்தணைந்தான் கனையிருள் அகன்றது காலயம் பொழுதாய் மது விரிந்தொழுகின மாமலரெல்லாம் வானவர் அரசர்கள் வந்து வந்தீண்டி எதிர் திசை நிறைந்தனர் இவருடும் புகுந்த இருங்களித் தீட்டமும் பிடியுடும் உருஷும் அதிர்தலில் அலைகடல் போன்றுளதெங்கும் அரங்கத்தம்மா பள்ளி எழுந்தருளாயே. கதிரவன் குணதிசை சிகரம் வந்தணைந்தான் கரையிருள் அகன்றது காலயம் பொழுதாய் மது விரிந்தொழுகின மாமலரெல்லாம் வானவர் அரசர்கள் வந்து வந்தீண்டி எதிர் திசை நிறைந்தனர் இவருடும் புகுந்த இருங்களித் திட்டமும் பிடியொடும் முரசும் அதிர்தலில் அலைகடல் போன்றுளதெங்கும் அரங்கத்தம்மா பள்ளி எழுந்தருளாயே. கொழுங்குடி முல்லையின் கொழுமலரணவி கூர்ந்தது குணதிசை மாருதமிதுவோ எழுந்தன மலரணை பள்ளி கொண்டன்னன் ஈன்பனி நனைந்ததம் இரும் சிறுகுதரி விழுங்கிய முதலையின் பிளம்பொரை பேழ்வாய் வெள்ளி இருரவதன் விடுத்தனக்கணுங்கி அழுங்கிய யானையின் அரும் துயர் கெடுத்த அரங்கத்தம்மா பள்ளி எழுந்தருளாயே. சுடரொளி பரந்தன சூழ் திசையெல்லாம் துண்ணிய தாரகை மின்னொளி சுருங்கி படரொளி பசுத்தனன் பனிமதீவனோ பாயிருளகன்றது பைம்பொழிற்க மோகின் மடலிடை கீரிவன் பாளைகள் நார வைகரை கூர்ந்தது மாருதமிதுவோ அடலொளி திகழ்தரு திகிரியம் தடக்கை அரங்கத்தம்மா பள்ளி எழுந்தருளாயே. மேட்டிலமேதிகள் தலைவிடும் ஆயர்கள் வெங்குடலோஷையும் விடமணிப்புரலும் ஈட்டிய விஷதிசை பரந்தன வயலுள் இறந்தின சுரம்பினம் இளங்கையர் குலத்தை வாட்டிய வரிசிலை வானவரேரே மாமுனி வேள்வியை காத்து அவபிரதம் ஆட்டிய வடுதிரல் அயோத்தியம்மரசே அரங்கத்தம்மா பள்ளி எழுந்தருளாயே. புலம்பின பூக்களும் போம்பொழில் அழின்பாய் போகிற்று கங்குல் புகுந்தது புலரி கலந்தது குணதிசை கனை கடலரவம் களிவண்டு மிளற்றிய கலம்பகம் புனைந்த அலங்களந்தொடையல் கொண்டு அடியிடை பணிவான் அமரர்கள் புகந்தனர் ஆதலிலம்மா
இலங்கையர்கோன் வழிபாடு செய் கோயில் எம்பெருமான் பள்ளி எழுந்தருளாயே. இறையவர் மணிநெடும் தேருடம் இவரோ, இறையவர் 11 விடையரும் இவரோ, மருவிய மயிலினன் அருமுகனிவனோ, மருதரும் வசுக்களும் வந்து வந்தீண்டி, புறவியோடாடலும் பாடலும் தேரும், குமரதண்டம் புகுந்தீண்டிய வெள்ளம், அருவரை அணையனின் கோயில் முன்னிவரோ, அரங்கத்தம்மா பள்ளி எழுந்தருளாயே. அந்தமத்தமரர்கள் கூட்டங்களிவையோ, ಅರುದವಂ ಮುನಿವರುಂ ಅರುದವರು. ಇದು ಹೇಳ್ಕೊಟ್ಟಿಲ್ವಾ? ಹೇಳಿಸ್ಕೊತೀರಾ? ಯಾರು ಹೇಳಿಲ್ಲ ಇದುವರೆಗೂ? Who has not told till now? నిర్మలా ఆంటీ మీరు చెప్పలేదా? కాదు సార్, టైం అయిపోయింది. చాలా టైం అయింది. సరే చెప్పండి. అందరத்தமரர்கள் నన్ను చెప్పమంటారా? చెప్పండి. ಅವ್ರು ಹೇಳಿದ್ದು 9 ಗಂಟೆ ಆಗ್ತಾ ಇದೆ, ಕ್ಲಾಸ್ ಸಾಕು ಅಂತ ಅವ್ರು ಹೇಳ್ತಾ ಇರೋದು. ನೀವು ತಿಳ್ಕೊಂಡಿರೋದು ಅವ್ರಿಗೆ ಹೇಳಿ ತುಂಬಾ ಗೊತ್ತಾಯ್ತು ತಿಳ್ಕೊಂಡಿರೋದು. ఇంకా 8 minutes ఉంది, చెప్పండి. మీ అందరికీ ఒక సాటిస్ఫాక్షన్, కొత్తగా నేర్చుకో. ఇంత డిస్కషన్ అయిన కాబట్టి కొత్తగా ఏమో వచ్చింది. 4 లైన్ చెప్తేనో చెప్పినట్లే. చెప్పండి. అందరத்தமரர்கள் అందరத்தமரர்கள் అందரத்தமரர்கள் கூட்டங்களிவையோ கூட்டங்கள் இவையோ கூட்டங்கள் இவையோ அருந்தவ 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 முனிவரும் 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 மருதரும் இவரோ மருதரம் இவரோ மருதரம் இவரோ இந்திர 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 நாணயம் 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 தானும் வந்திவனோ தானும் வந்திவனோ தானும் வந்திவனோ. సార్ ఇందిర నాణ్యం అని ఉంది, నీవు నాణ్యం అంత ఇద్దరే. నాణ్యం కాదదు, నాణ్యం రెండవది నా రావాలి అక్కడ. ఇందిర నాణ్యం ఇందిర నాణ్యం తాను వందివనో எம்பெருமான் எம்பெருமான் உன் கோயிலின் உன் கோயிலில் உன் கோயிலில் கோயிலின் கோயிலின் உன் கோயிலின் உன் கோயிலின் வாசல் 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 சுந்தரர் 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 நெருக்க 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 விச்சாதரர் 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 நூக்க 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 இயக்கரும் 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 மயங்கினர் மயங்கிர மயங்கினர் ಅಂತಿದೆ. மயங்கினர். திருவடி தொழுவான் திருவடி தொழுவான் திருவடி தொழுவான். அந்தரம் 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 பாரிடமில்லை பாரிடமில்லை பாரிடமில்லை. மத்திதுவோ 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 அரங்கத்தம்மா 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 பள்ளி எழுந்தருளாயே பள்ளி எழுந்தருளாயே பள்ளி எழுந்தருளாயே. அந்தரத்தமரர்கள்
அர்த்தநர்த்தமரர்கள் அந்தரத்தமரர்கள் கூட்டங்கள் இவையோ கூட்டங்கள் இவையோ கூட்டங்கள் இவையோ அருந்தவ முனி இவரும் அருந்தனவ முனிவரும் அருந்தனவ முனிவரும் அருந்தவ நாக்கே அக்ஷரமோ அருந்தவ முனி முனிவரும் அருந்தவ முனிவரும் கரெக்ட் அருந்தவ முனிவரும் அருந்தவ முனிவரும் மருதரும் இவரோ மருதரும் இவரோ மருதரும் இவரோ இந்திரனாணையும் இந்திரனானையும் இந்திரனானையும் தானும் வந்திவனோ தானும் வந்திவனோ தானும் வந்திவனோ எம்பெருமான் 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 உன் கோயிலின் வாசல் உன் கோயிலின் வாசல் உன் கோயிலின் வாசல் சுந்தரர் நெருக்க சுந்தரர் நெருக்க சுந்தரர் நெருக்க விச்சாதரர் நூக்க விச்சாதரர் நூக்க விச்சாதரர் நூக்க இயக்கரும் மயங்கினர் இயக்கரும் மயங்கினர் இயக்கரும் மயங்கினர் திருவடி தொழுவான் திருவடி தொழுவான் திருவடி தொழுவான் அந்தரம் பாடி அந்தரம் அது மட்டும் చెప్పండి அந்தரம் அந்தரம் பாரிடமில்லை 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 மத்திதுவோ 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 அரங்கத்தம்மா பள்ளி எழுந்தருளாயே அரங்கத்தம்மா பள்ளி எழுந்தருளாயே அரங்கத்தమ్మ పల్లి எழுந்தருளாயே ఫుల్గా ఒకసారి చెప్తాను ప్రయత్నం చేయండి వస్తే సరి లేకపోతే ఇబ్బంది లేదు ప్రయత్నం చేయండి அந்தரத்தமரர்கள் கூட்டங்களிவையோ அருந்தவ முனிவரும் மருதரும் இவரோ இந்திரனாணையும் தானும் வந்திவனோ எம்பெருமான் உன் கோயிலின் வாசல் சுந்தரர் நெருக்க விச்சாதரர் நூக்க இயக்கரும் மயங்கினர் திருவடி தொழுவான் அந்தரம்பாரில் பாரிடமில்லை மற்றிடுவோ அரங்கத்தம்மா பள்ளி எழுந்தருளாயே அந்தரத்தமரர்கள் கூட்டங்கள் இவையோ அருந்தனவ முனிவரும் மருதரும் இவரோ இந்திரனானையும் தானும் வந்திவனோ எம்பெருமான் உன்ன கோயிலின் வாசல் சுந்தரர் நெருக்க விச்சாதரர் நூக்க இயக்கரும் மயங்கினர் திருவடி தொழுவான் அந்தரம் பாரிடமில்லை மத்திதுவோ அரங்கத்தம்மா பள்ளி எழுந்தருளாயே అందరత్తమరర్గల్ చెప్పేదండి ఇంకోసారి కరెక్ట్ గా చెప్పారు పర్ఫెక్ట్ గా చెప్పారు అదే చేయండి అరుంధవ అంటే అరుంధన కాదు అరుంధవ రెండవ లైన్ లో గమనించుకొని చెప్పండి మరొకసారి అందరత్తమరర్గల్ கூட்டங்கள் இவையோ அருந்தவ முனிவரும் மருதரும் இவரோ இந்திரனானையும் தானும் வந்திவனோ எம்பெருமான் உன கோயிலின் வாசல் சுந்தரர் நெருக்க விச்சாதரர் நூக்க இயக்கரும் மயங்கினர் திருவடி தொழுவான் அந்தரம் பாரிடமில்லை மத்திதுவோ அரங்கத்தம்மா பள்ளி எழுந்தருளாயே कायेन वाचा मनसेन्द्रियैर्वा बुद्ध्यात्मना वा प्रकृते करोमि यद्यत् सकलं परस्मै श्रीमन्नारायणाय समर्पयामि
ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾಳೆ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ I'll be teaching you the meaning. Yashoda Mami, Vijayashri Mami, meaning ಇವತ್ತು ಸಾರಿ ಆಗ್ಲಿಲ್ಲ because we were discussing a lot in the beginning of the class. So first ಹೇಳ್ಕೊಟ್ಟಿದೀನಿ, don't worry. And ಇದು ನಿತ್ಯಾನುಸಂಧಾನನು 2 ಕ್ಲಾಸ್ ತಗೋಬೇಕಾ, ಒಂದೇನಾ? ರೇಪ್ ಏನ್ ಕ್ಲಾಸ್ ಸರ್? ಒಂದು ಸರ್. ಒಂದಾ? ಅದೇ ಇವ್ರು ಯಶೋಧ ಮಾಮಿ ಅಂತ ಅದ್ ಮಾಡ್ಲಂತ ಭಾಗವತ ನಿಮ್ಗೆ 2 ಕ್ಲಾಸ್ ಆಗಲ್ಲ ಅಂತ ಇದ್ದೀರಾ ಅಲ್ವಾ? ಗಂಟೆ 2 ದಿನ ಕಂಟಿನ್ಯೂಸ್ ಆಗಲ್ಲ. ಓಕೆ, ಈಗ ನಾಳೆ ಏನ್ ತಗೊಳ್ಳಿ? ನಿತ್ಯಾನುಸಂಧಾನ ತಗೊಳ್ಳ ಅಥವಾ ಭಾಗವತ ತಗೊಳ್ಳ? ನಾಳೆ ವಿಷ್ಣು ಸಹಸ್ರನಾಮ ಅಂತ ಹೇಳಿದಿರಲ್ಲ. ಓ, ರೇಪ್ ಮೀಕು ಶುಕ್ರವಾರನು ವಿಷ್ಣು ಸಹಸ್ರನಾಮ. ಓಕೆ, I will take Vishnu Sahasranama compensation. Saturday, Sunday continuous ಆಗಲ್ಲ ಅಂದ್ರೆ we'll keep Saturday 1 class, Sunday ಬೇಡ ಬೇಕಾದ್ರೆ. ಯಾವ್ದು ತಗೊಳ್ಳಿ? ಭಾಗವತಂ ತಗೊಳ್ಳಿ ಸರ್. ಭಾಗವತಂ 2 ಕ್ಲಾಸ್ ಪೆಂಡಿಂಗ್ ಇದೆಯಲ್ಲ. 2 ಕ್ಲಾಸ್ ಪೆಂಡಿಂಗ್ ಇದೆ ಭಾಗವತ. ಯಶೋಧ ಮಾಮಿ ಸ್ಯಾಟರ್ಡೆ ಆಗತ್ತಾ? ಈಗ ನಿಮ್ದು 2 ಕ್ಲಾಸ್ ಭಾಗವತ ಪೆಂಡಿಂಗ್ ಇದೆ, 1 ಕ್ಲಾಸ್ ನಿತ್ಯಾನುಸಂಧಾನ ಪೆಂಡಿಂಗ್ ಇದೆ. ವಿಷ್ಣು ಸಹಸ್ರಂ ರೇಪ್ అయిపోతుంది. Let us not count that. Totally I have to give you 3 classes. ಸಂಡೇ ಅವ್ರಿಗೆ ಆಗಲ್ಲ ಅಂದ್ರೆ ಮತ್ತೆ ನಿತ್ಯಾನುಸಂಧಾನ ಎಲ್ಲರಿಗೂ ಆಗುತ್ತೆ ಅಂದ್ರೆ ಅದ್ ಮುಗಿಸಿ ಸರ್ ಹೋಗ್ಲಿ. ಭಾಗವತ ಸಂಡೇ ಅವ್ರ ಭಾಗವತಂ ಆಗಲ್ಲ ಅಂದ್ರೆ ನಿತ್ಯಾನುಸಂಧಾನನೂ ಆಗಲ್ಲ. ಅವ್ರು ಬರ್ಬೇಕಲ್ಲ. ಓಕೆ, ಅವರು ವಿಜಯಶ್ರೀ ಮಾಮಿ ಇದಾರೆ. ಸಂಡೇ ಎಂತೋ ಮಂದಿ ಕಾಯಲಿದೆ. ಓಕೆ, ಸಂಡೇ ಐ ವಿಲ್ ನಾಟ್ ಟೇಕ್ ಎನಿ ಕ್ಲಾಸ್. ಓಕೆ, ಸ್ಯಾಟರ್ಡೆ ಭಾಗವತ ಬರೋರೆಲ್ಲ ಬರ್ತೀರಾ ತಾನೆ? ಅನುರಾಧ ಮಾಮಿ, ಕಸ್ತೂರಿ ಮಾಮಿ, ಯಶೋಧ ಮಾಮಿ ಬ್ಯಾಚ್ ಐ ಆಮ್ ಟೆಲಿಂಗ್ ವಸ್ತಾರ್ ಕದಾ? ಸ್ಯಾಟರ್ಡೆ ಬರ್ತೀರಾ ಈವ್ನಿಂಗ್ 7 o'clock? ಲೆಟ್ ಅಸ್ ಮೇಕ್ 1 class ಫಸ್ಟ್. ಇನ್ನೊಂದು ಕ್ಲಾಸ್ ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಐ ವಿಲ್ ಟೇಕ್. ನಿತ್ಯಾನುಸಂಧಾನನು 1 ದಿನ ವಿಲ್ ಅಕೌಂಟೆಡ್ when it is possible. ಓಕೆ, ವಿಜಯಶ್ರೀ ಮಾಮಿ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳಿ ಯಾವತ್ತಾಗುತ್ತೆ ಅಂತ. ಐ see to that everybody should attend. ಸುಮ್ನೆ ಒಬ್ಬರಿಬ್ರು ಅಟೆಂಡ್ ಆದ್ರೆ ಪ್ರಯೋಜನವಿಲ್ಲ. ರೇಪು మీకంత విష్ణు సహస్రనామం క్లాసు కాంపన్సేషన్ అవుతుందా? ప్రేమ గారు, నిర్మల ఆంటీ గారు, మీకంతా అవుతుంది కానే? కస్తూరి మామి, అనురాధ మామి రేపు 7 to 9 విష్ణు సహస్రనామము కాంపన్సేషన్ క్లాస్ ఉంటుంది. లాంగ్ బ్యాక్ పెండింగ్ దిస్. ఓకే, విచ్ ఐ యామ్ గోయింగ్ టు టేక్ టుమారో. సాటర్డే మామి ಎಲ್ರಿಗೂ ಭಾಗವತ. ಸ್ಯಾಟರ್ಡೆ ಈವ್ನಿಂಗ್ ಬ್ಯಾಚ್ ಅವ್ರದ್ದು. ಓಕೆ, ಭಾಗವತ ಇರುತ್ತೆ ಫಿಕ್ಸ್ಡ್. ಸಂಡೇ ಐ ವಿಲ್ ನಾಟ್ ಡೂ ಎನಿ ಕ್ಲಾಸ್ ಸೊ ದಟ್ ನೋಬಡಿ ವಿಲ್ ಮಿಸ್ ಎನಿಥಿಂಗ್. ಓಕೆ, ಸ್ಮಿತಾ ಒಬ್ಬೊಬ್ಬರು ಸ್ಮಿತಾ ಅಪ್ಪ ಸ್ಮಿತಾನೇ ಮದ್ವೆ ಅಟೆಂಡ್ ಆಗಿತ್ತು. ನಮ್ಮ ಮದ್ವೆ ಏನಿಲ್ಲ, ನಮ್ಮ ಮದ್ವೆ ಏನಿದ್ರು ವಿಡಿಯೋ ಅದು ಕೊಡ್ತೀರಾ? ಮದುವೆ ಆದ್ರೂ ಅಟೆಂಡ್ ಆಗಿ, ಷಷ್ಠಿ ಪೂರ್ತಿ ಆದ್ರೂ ಅಟೆಂಡ್ ಆಗಿ, ನಮಗೇನಾಗ್ಬೇಕು? ನೀವ್ ವಿಡಿಯೋ ಕೊಡ್ತೀರಾ ಅದು ಹೇಳಿ. ಥ್ಯಾಂಕ್ ಯು. ಪ್ಲೀಸ್ ಗೋ ಪ್ರೊಸೀಡ್ ವಿತ್ ಯುವರ್ ಮದುವೆ, ನೋ ಪ್ರಾಬ್ಲಮ್. ವಿ ಆರ್ ನೋ ವೇ ಬಾದರ್ಡ್ ಅಬೌಟ್ ಸ್ಮಿತಾಸ್ ಅಟೆಂಡೆನ್ಸ್. ವಿ ಆರ್ ಓನ್ಲಿ ಬಾದರ್ಡ್ ಅಬೌಟ್ ಸ್ಮಿತಾಸ್ ವಿಡಿಯೋ. ಎಷ್ಟು ಸ್ವಾರ್ಥಿ ನೋಡಿ ಇವರೆಲ್ಲ. ಸ್ಮಿತಾ ಪರಮ ಸ್ವಾರ್ಥಿಗಳು, ಇವರಿಗೆಲ್ಲ ಹೆಲ್ಪ್ ಮಾಡ್ತೀರಾ ನೀವು? ನಾವ್ ಕೇಳಲೇ ಇಲ್ಲ, ನೀವೇ ಕೇಳ್ತಾ ಇರೋದು. ನಾವ್ ಕೇಳಿದ್ವಿ. ಯಶೋಧ ಮಾಮಿ, ಕೆಲವರೆಲ್ಲ ನೀವ್ ಇದೀರಲ್ಲ, ಅನುರಾಧ ಮಾಮಿ, ಸ್ಮಿತಾ ವಿಡಿಯೋ, ಯು ವಿಲ್ ಡೆಫಿನೆಟ್ಲಿ ಯೂಸ್ ದಟ್. ಐ ನೋ ಇಟ್ ಇಸ್. ನಾವ್ ಕೇಳಲೇ ಇಲ್ಲ, ನೀವ್ ಕೇಳ್ಬಿಟ್ಟು ನಮ್ಮಲ್ಲೇ ಹೇಳ್ತಾ ಇದ್ದೀರಾ. ಎಷ್ಟು ಅದು ಆಗೋಗಿದೆ ಅಂದ್ರೆ ನಿಮ್ ಪರವಾಗಿ ನಾನೇ ಕೇಳ್ತೀನಿ, ಆತರ ಆಗೋಗಿದೆ. ಓಕೆ, ವಿಲ್ ಮೇಕ್ ಇಟ್ 2 days. ಸಂಡೇ ಬೇಡ. ಆಸ್ ಯು ಸೇ ಕಂಟಿನ್ಯೂಸ್ ಆದ್ರೂ ಒಂದೊಂದ್ಸಲ ತಲೆ ಕೆಡುತ್ತೆ. ಬೇಡ, ಒಂಚೂರು ಬ್ರೇಕ್ ಇರ್ಲಿ. ಎನಿವೇ ಐ ಕಾಂಪನ್ಸೇಟ್ ದ ಕ್ಲಾಸ್. ಡೋಂಟ್ ಬಿಫೋರ್ ಮೇ ಕಮ್ಸ್
I'll see to that in April. you will get one ಮಧ್ಯಾಹ್ನ class. ಅವಾಗ ಯಾವಾಗ್ಲೂ ಆಗಲ್ಲ ಮಮ್ಮ. ನನಗ್ ಸ್ವಲ್ಪ ಮಧ್ಯಾಹ್ನ ಕಷ್ಟ ಮಾಮಿ. ಯಾಕಂದ್ರೆ ನಾನ್ ಒಂದೊಂದ್ಸಲ ಗೈಡ್ ಮನೆಗೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ 1 ಗಂಟೆಗೆ ಫೋನ್ ಮಾಡ್ತಾರೆ. ನಮ್ ಗೈಡ್ ಡಾಕ್ಟರ್ ಎಸ್.ಎನ್. ಸುಶೀಲಾ. ಆಯ್ತಾ ನಿಮ್ದು ಪೇಪರ್ ಸಬ್ಮಿಷನ್ ಆಯ್ತಾ? ಒಂದು ಸಬ್ಮಿಷನ್ ಆಯ್ತು. ಅದಕ್ಕೆ ನಾವು ಪೈರಸಿ ಫ್ರೀ ಸಬ್ಮಿಷನ್ ಅಂತ ಹೇಳ್ತೀವಿ. ಇನ್ನೊಂದು ಸಬ್ಮಿಷನ್ ಪ್ಲೇಗರಿಸಮ್ ಎಕ್ಸಾಮ್ ಸಬ್ಮಿಷನ್ ಆಗ್ಬೇಕು. 5-6 ಸಬ್ಮಿಷನ್ ಇದೆ ಮಾಮಿ. ಒಂದು ಒಮ್ಮೆಲೆ ಕೊಡಲ್ಲ, ಪಾರ್ಟ್ ಬೈ ಪಾರ್ಟ್ ಕೊಡ್ತಾ ಹೋಗ್ತೀವಿ ಆತರ. ಸಬ್ಮಿಷನ್ ಚೆನ್ನಾಗಿತ್ತಾ? ಚೆನ್ನಾಗಾಯ್ತಾ ಸಬ್ಮಿಷನ್. ಪೈರಸಿ ಪರ್ಸೆಂಟೇಜ್ ನಂದು 0. Nowhere I copied anything. That is 0%. So I got A grade in that. ಈಗ ಗೂಗಲ್ ಇನ್ಫಾರ್ಮೇಶನ್ 0 ಬರ್ಬೇಕು. ಅವಾಗ ದೇರ್ ಆಲ್ಸೋ ಐ ಸ್ಟ್ಯಾಂಡ್ ಡಿಸ್ಟಿಂಕ್ಷನ್. ಆತರ ಎಕ್ಸಾಮಿನೇಷನ್ ಅಂದ್ರೆ ಕುತ್ಕೊಂಡು ಬರೆಯೋದ್ ಆತರ ಏನಿಲ್ಲ. ನಾ ಮಾಡಿರೋ ವರ್ಕ್ ಒಂದ್ ಸಾಫ್ಟ್ವೇರ್ ಹಾಕ್ತಾರೆ, ಸಾಫ್ಟ್ ಕಾಪಿನ. It will show me the result. And that will happen in university right in front of all my examiners. ಅವರೆಲ್ಲ ಎಲ್ಲೆಲ್ಲೋ ಇದ್ದಾರೆ, ಸೂರತ್ ಎಲ್ಲೆಲ್ಲೋ ಇದ್ದಾರೆ ಅವರು, ಡೆಲ್ಲಿ, ಬಾಂಬೆ ಎಲ್ಲ. ಅಲ್ಲಿಂದಾನೇ ಎಲ್ಲ ಆನ್ಲೈನ್ ಪ್ರೋಸೆಸ್ ನಡೆಯುತ್ತೆ. ಅವಾಗ ಸ್ವಲ್ಪ ಭಯ, ಎಲ್ಲಿ ಬಿ ಗ್ರೇಡ್ ಬಂದ್ಬಿಡುತ್ತೋ, ಸಿ. It is not that they fail us. It is kind of black mark that I have not done well. So I should not get any, not even one single black mark. ಆತರ ಕಾಂಡಕ್ಟ್ ಎಲ್ಲ ಚೆಕ್ ಮಾಡ್ತಾರೆ, ನನ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ, ಹೌ ವಾಸ್ ಮೈ ಬಿಹೇವಿಯರ್ ಇನ್ ಯೂನಿವರ್ಸಿಟಿ ಅಂತ ಚೆಕ್ ಮಾಡ್ತಾರೆ. PhD is not pertaining to only subject. PhD is something overall development, just like your philosophy. ಅದಕ್ಕೆ ಅದು ಫಿಲಾಸಫಿ ಇನ್ ಸಬ್ಜೆಕ್ಟ್ PhD. ಈಗ ನೀವು PhD ಮಾಡ್ಬಿಟ್ಟು ಟೀಚ್ ಮಾಡ್ಬೋದಾ ಕಾಲೇಜಲ್ಲಿ? I can apply for vice chancellor post. And I can even do the post graduation, that is post doctoral. ಇನ್ನು ಮೇಲೆ ಮೇಲೆ ಮಾಡ್ಕೊಂಡು ಹೋಗ್ಬೋದು. ಇಲ್ದಿದ್ರೆ I can become a professor there. ಅಥವಾ I can reject the professor post. ನೀವು ಬರೀ ಏನಿದ್ರು ಗೆಸ್ಟ್ ಲೆಕ್ಚರರ್ ಕರೀರಿ, ಅಥವಾ ಪೇಪರ್ ಸೆಟ್ ಮಾಡಕ್ಕೆ, ಸಿಲೆಬಸ್ ಸೆಟ್ ಮಾಡಕ್ ಕರೀರಿ. ಬೋರ್ಡ್ ಅಲ್ಲಿ ಕೆಲಸ ಮಾಡ್ಬೋದು ಹೋಗಿ. ಇಟ್ ಇಸ್ ಮೈ ಡಿಸಿಷನ್. ಅದು ಏಜ್ ರಿಸ್ಟ್ರಿಕ್ಷನ್ ಇಲ್ವಾ? ಏಜ್ ರಿಸ್ಟ್ರಿಕ್ಷನ್ ಇಲ್ಲ. Up to 65 we can work. After that also we can work higher post. ಅದಕ್ಕೆ ಪೋಸ್ಟ್ ಡಾಕ್ ಎಲ್ಲ ಆಗಿರ್ಬೇಕು. ಬರೀ PhD ಸಾಲದು. ನಾನು ಏನು ಇಟ್ಕೊಂಡಿಲ್ಲ. ನಾನು ಡಾಕ್ಟರೇಟ್ ತಗೊಂಡ್ಮೇಲೂ ಇದೇ ವಿವೇಕೆ. ನೀವು ಹಿಂಗೆ ಮಾತಾಡ್ಸಿ ನಾನು ನಿಮ್ ಕ್ಲಾಸ್ ಬರ್ತಾ ಇದ್ದೀನಿ. ನಿಮ್ ಪ್ಯಾಷನ್. ನಥಿಂಗ್ ಕನ್ಸ್ಟೆಂಟ್ ಐ ಹ್ಯಾವ್. ಭಗವಂತ ಬಿಟ್ಟ ದಾರಿಗೆ ಹೋಗ್ತೀನಿ ಅಷ್ಟೇ. ಇಲ್ಲಿವರೆಗೂ ಬರ್ತೀನಿ ಅಂತ ನಾ ಅನ್ಕೊಂಡಿದ್ನ. ಇಲ್ಲಿಂದ ಮುಂದೇನು ನನ್ ಜರ್ನಿ ಗೊತ್ತಿಲ್ಲ. He will take care. ಅಷ್ಟೇ. See you all. ನೀವು ಟೀಚಿಂಗ್ ಹೋದ್ರೆ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತೀರಾ ಆಕ್ಚುಲ್ ಆಗಿ. Of course I love teaching, but ನಿಮ್ಮಂತವ್ರು ಟೀಚ್ ಮಾಡೋದ್ರಲ್ಲಿ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಮಕ್ಕಳಲ್ಲಿ ಇಲ್ಲ ನನಗೆ. ನಿಮಗೆ ಪೋರ್ಷನ್ ಫಿನಿಶ್ ಮಾಡಕ್ ಆಗಲ್ಲ. ಪೋರ್ಷನ್ ಆಗಲ್ಲ, that is for sure. Because I'll keep telling my own stories ಮಧ್ಯದಲ್ಲಿ. ನನ್ ಪಿಟೀಲ್ಗೆ ಸ್ಟೂಡೆಂಟ್ಸ್ ಕುತ್ಕೊಳ್ಳಲ್ಲ. ನಿಮ್ಮಂತವ್ರಿಗೆ ಪೇಷನ್ಸ್ ಹೋಗುತ್ತೆ. I know that you will lose your patience. But what to do? My way of teaching is stressing everything, holding on the subject. We are not losing patience, sir. We are enjoying. But college ಅಲ್ಲಿ ಈ ಟೈಮ್ಗೂ ನೀವು ಅದು ಫಿನಿಶ್ ಮಾಡ್ಬೇಕು ಅಂದ್ರೆ ಅದು ನಿಮಗೆ ಕಷ್ಟ ಆಗ್ಬಿಡುತ್ತೆ. You are right. Absolutely 100% correct. ನಾನು ಏನಾದ್ರೂ ಒಂದು ಹಿಡ್ಕೊಟ್ರೆ ತುಂಬಾ ಬೇಗ ಬಿಡಲ್ಲ. ತುಂಬಾ ಅರಿತೀನಿ. ನಾನು ಹಂಗೆ ಮಾಡ್ತೀನಿ. If I have to study something, I go up to nook and hook, corner and depth. ನನ್ ಸ್ವಭಾವ ಅದು. ನಮ್ಮಮ್ಮ ಅದಕ್ಕೆ ಯಾವಾಗ್ಲೂ ಬೈತಾರೆ. Nothing you know to tell crisply. Everything 5 mark answer ಅಂತ ಬೈತಾರೆ ನಮ್ಮಮ್ಮ. ನಂಗೆ ಬರಲ್ಲ, ಏನ್ ಮಾಡ್ಲಿ. That is my delimit. What to do. Anyway, ಭಗವಂತ ಯಾವ್ದ್ರಲ್ಲಿ ನನ್ನ ಇಟ್ಟಿದ್ದಾನೋ ತೃಪ್ತಿಯಾಗಿದ್ದೀನಿ. ಕಲೀರಿ ಚೆನ್ನಾಗಿ ಎಲ್ಲ. Okay, see you in the next class. Bye. Correct.